ಮಾಡಿ ತೋರಿಸಿ. ಈಗ ಯಾರಾದ್ರೂ ಕಾಲ್ ಮಾಡಿದ್ರೆ ಹಲೋ 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 ಅಂದ್ಕೊಂಡು. ಮತ್ತೆ ಅದು ನಮ್ಮೂರಲ್ಲಿ ಜಾತ್ರೆ ಬನ್ನಿ ಹಾ 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 ಬರೀ ಇಷ್ಟೇ. ಇವ್ರ ಹೆಸರು ದೀಪಿಕಾ. ಇವ್ರನ್ನ ಅಕ್ಕ ಅಂತ ಕರಿಬೇಕು ಅಂದ್ರೆ ದೀಪಿಕಕ್ಕ ಅಂತ ಕರಿಬೇಕು ಅಂತ. ಇದು ಬೆಂಗಳೂರು ಟ್ರಾಫಿಕ್ ಹೇಗಿದೆ? ಬೆನ್ನೆಲ್ಬು ಅಂತ ಬೆನ್ನಿನ ಮೇಲೆ ಕೂತು ಎಲ್ಲರೂ ಅದು ಬೆಂಡ್ ಆಗಿದೆ ಆಲ್ರೆಡಿ. ಆ ಊರಿಗೆ ಟೊಮೊಟೊ ಮಾರೋಕ್ಕೂ ಬರ್ತಿರಲ್ಲ, ತರಕಾರಿ ಮಾರೋಕ್ಕೂ ಬರಲ್ಲ, ಅಷ್ಟು ಚಿಕ್ಕ ಹಳ್ಳಿ ಅದು. ಈ ಕಡೆ ರೈತರು ಹೋಗಿ ಬದುಕಕ್ಕಾಗಲ್ಲ, ಈ ಕಡೆ ಕೂಲಿ ಮಾಡಿ ಬದುಕಕ್ಕೂ ಆಗಲ್ಲ. ಆದ್ರೆ ನಮ್ಗೆ ಅದು ಯಾವ್ದು ಸಿಗ್ತಿಲ್ಲ, ಯಾಕೆಂದ್ರೆ ಅದು ನಮ್ಮ ಅಪ್ಪನ ಹೆಸರಲ್ಲಿ ಇಲ್ಲ. 999 999 ₹1 ಕಡಿಮೆ. ಕೆಲವರು ತರಕಾರಿ ತರಕ್ ಹೋಗ್ತಾರೆ, ಕೆಲವರು ಹಾಕೋ ಬರಕ್ ಹೋಗ್ತಾರೆ, ಕೆಲವರು ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ತುಂಬಾನೇ ಫನ್ ಮಾಡೋದಕ್ಕಿದ್ದೀವಿ. ಫನ್ಗಿಂತಲೂ ಹೆಚ್ಚಾಗಿ ಇದೊಂದು ಇಂಟರ್ವ್ಯೂ ಥರ ಹೋಗೋದಿಲ್ಲ, ಮಾತುಕತೆ ಆಗುತ್ತೆ ಅಷ್ಟೇ. ಸೊ ಈ ಮಾತುಕತೆಯನ್ನು ನನ್ನ ಜೊತೆಗೆ ಮಾತಾಡೋದಕ್ಕೆ ಬಂದಿರುವಂಥದ್ದು ಪಟಾಕಿ. ಯಾರಪ್ಪ ಈ ಪಟಾಕಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈಗ ನನ್ನನ್ನು ಯಾರಾದರೂ ಅಕ್ಕ ಅಂತ ಕರೆದ್ರೆ ಸಮೀಕ್ಷಾ ಅಕ್ಕ ಅಂತ ಕರಿಬಹುದು. ಯಾರ್ದಾದ್ರು ಶಾರದಾ ಅವ್ರನ್ನ ಅಕ್ಕ ಅಂತ ಕರೆದ್ರೆ ಶಾರದಾ ಅಕ್ಕ ಅಂತ ಕರಿಬಹುದು. ಆದರೆ ಇವ್ರನ್ನ ಹೇಗೆ ಅಕ್ಕ ಅಂತ ಕರಿಬೇಕು ಅಂದರೆ ಇವ್ರ ಹೆಸರು ದೀಪಿಕಾ. ಇವ್ರನ್ನ ಅಕ್ಕ ಅಂತ ಕರಿಬೇಕು ಅಂದ್ರೆ ದೀಪಿಕಕ್ಕ ಅಂತ ಕರಿಬೇಕು ಅಂತ ಈ ಡೈಲಾಗ್ ಇಂದ ಫೇಮಸ್ ಆಗಿರುವಂತಹ ದೀಪಿಕಾ ಅವರು ನಮ್ಮ ಜೊತೆಗಿದ್ದಾರೆ. ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಮಹಾನಟಿಯಲ್ಲಿ ತುಂಬಾನೇ ಪಟಾಕಿ ಮಾತುಗಳನ್ನ ಆಡಿ, ಮುಖ್ಯವಾಗಿ ಈ ದೀಪಿಕಕ್ಕ ಅನ್ನೋ ಡೈಲಾಗ್ ಇಂದ ಫೇಮಸ್ ಆಗಿರುವಂತಹ ದೀಪಿಕಾ ನಮ್ಮ ಜೊತೆ ಇದ್ದಾರೆ. ಹಾಯ್ ಹಲೋ ನಮಸ್ತೆ. ಹಾಯ್ ಹಲೋ ನಮಸ್ತೆ. ಹೇಗಿದ್ದೀರಾ ದೀಪಿಕಾ? ನಾನ್ ಚೆನ್ನಾಗಿದ್ದೀನಿ. ದೀಪಿಕಾ ಪ್ಲಸ್ ಅಕ್ಕ, ನಾಟ್ ದೀಪಿಕಕ್ಕ. ಅಲ್ಲ, ಅದು ಹೆಂಗ್ ಹೊಳಿತ್ ಹೇಳಿ ನಂಗೆ. ನಾವು ಫಸ್ಟ್ ನೀವು ಬಂದಾಗ್ಲೇ ಅದು ಸ್ವಲ್ಪ ಡೈಲಾಗ್ ಈ ತರ ಯೋಚನೆ ಮಾಡಿದಾರಲ್ಲ ಹುಡುಗಿ ಅಂತ ಅನ್ಸುತ್ತೆ. ಹೆಂಗ್ ಅನಿಸ್ತು ಅಂತಂದ್ರೆ, ಫಸ್ಟ್ ನಾವು ಅನು ಅಕ್ಕನ ಯಾವಾಗ್ಲೂ ನೋಡ್ಕೊಂಡ್ ಬಂದಿದೀವಿ. ನಮ್ಮ ಮನೇಲಿ ಫೇವ್ರೆಟ್ ಅಕ್ಕ ಅಂತಂದ್ರೆ ಅದು ಅನು ಅಕ್ಕ. ಅಕ್ಕಗೆ ಯಾರಾದ್ರೂ ಅಂಬಾಸಿಡರ್ ಬೇಕು ಅಂತಂದ್ರೆ ಅದು ಅನು ಅಕ್ಕ. ಯಾಕೆಂದ್ರೆ ಎಲ್ರು ಅಕ್ಕ ಅಕ್ಕ ಅನ್ನೋದು ಅನು ಅಕ್ಕನ. ಸೊ ನಾನು ಮಹಾನಟಿಗೆ ಹೋಗೋಕಿನ ಮುಂಚೆ ನಾನು ಅನು ಅಕ್ಕನ ನೋಡ್ಬೋದಲ್ವಾ ಅಂತ ಅನ್ಕೊಂಡು ಹೋಗಿದೆ. ಬಟ್ ಅನು ಅಕ್ಕನ ಬಟ್ ಆ ಟೈಮಲ್ಲಿ ಅನು ಅಕ್ಕ ಅನ್ನೋದು ದೀಪಿಕಾ ಅಕ್ಕ, ನನ್ನ ಅಕ್ಕ ಅಂದ್ರೆ ಏನಂತಾರೆ ಅಂತ. ಸೊ ಅವಾಗ ಹಂಗೆ ಹೇಳ್ಬಿಟ್ಟೆ ಟಕ್ಕ ನಂಗೆ. ಬಟ್ ಆಮೇಲೆ ನಿಶ್ವಿಕ್ ಅಕ್ಕ ಅದಕ್ಕೂ ನನ್ಗೂ ಹೇಳಿದ್ರು, ದೀಪಿಕಾ ಇದು ನಿನ್ ಪ್ರಾಬ್ಲಮ್ ಅಲ್ಲ, ನನ್ಗೂ ಅದೇ ಪ್ರಾಬ್ಲಮ್, ನನ್ನನ್ನು ನಿಶ್ವಿಕ್ ಅಕ್ಕ ಅಂತಾನೆ ಕರೀತಾರೆ ಅಂತ. ಸೊ ನನ್ಗೆ ಅಲ್ಲಿಂದ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ಲ ನನ್ಗೆ. ಎಲ್ಲಾರು ಇವಾಗ್ಲೂ ನನ್ನ ದೀಪಿಕಾ ಅಕ್ಕ ಅಂತಾನೆ ಕರೀತಾರೆ. ನಂಗೂ ನೋಡಿ ಸಡನ್ ದೀಪಿಕಾ ಅವ್ರ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಾಗ ಸಡನ್ ನೆನಪಿಗೆ ಬಂದಿರೋ ವರ್ಡೇ ಅದು. ಬೇರೆ ಏನೂ ನೆನಪಾಗ್ತಿಲ್ಲ ನಂಗೆ. ಮಹಾನಟಿಲಿ ಯಾವ ಒಂದು ವರ್ಡ್ ನೋಡಿ ಇಷ್ಟು ಈಸಿಲಿ ನೆನಪಾಗುತ್ತೆ ಅಂದ್ರೆ ತುಂಬಾ ಜನರಿಗೆ ರೀಚ್ ಆಗಿದೆ ಅಂತ. ಬೇರೆ ಯಾವ್ದೆಲ್ಲ ಪದಗಳಿಗೆ ಕೊಡ್ಬೋದು? ನಿಶ್ವಿಕ್ ಅಕ್ಕ, ದೀಪಿಕಾ ಅಕ್ಕ, ಭೂಮಿಕಾ ಅಕ್ಕ, ಮತ್ತೆ ನಮ್ ಬ್ಯಾಚ್ ಅಲ್ಲಿ ಇದ್ದಿದ್ದು ಭೂಮಿಕಾ ಅಂತ ಒಬ್ಳು, ಭೂಮಿಕಾ ತಮ್ಮೆಗಳು, ಅವರು ಕೂಡ ಭೂಮಿಕಾ ಅಕ್ಕ ಅಂತಾನೆ ಕರೀತಿದ್ವು. ಈಗ ಏನ್ ಗೊತ್ತಾ, ಲಾಸ್ಟ್ ಯಾರ್ದು ಇಂದ ಎಂಡ್ ಆಗುತ್ತೆ ಅವ್ರದ್ದು ನೇಮು, ಅವ್ರಿಗೆಲ್ಲ ಅಕ್ಕ ಅಂತ ಕರೆದ್ರೆ ಕಕ್ಕ ಅಂತಾನೆ ಕೇಳಿಸೋದು. ಸೊ ಅದ್ರಲ್ಲಿ ದೀಪಿಕಾ ಅಕ್ಕ, ಭೂಮಿಕಾ ಅಕ್ಕ, ನಿಶ್ವಿಕ್ ಅಕ್ಕ, ಇನ್ನು ಏನೇನೋ ಜಾಸ್ತಿಗಳಿದೆ ಹೆಸರುಗಳು. ಬಟ್ ನನ್ಗೆ ಈಗ ನೆನಪಿಗೆ ಬರ್ತಿಲ್ಲ ಅಷ್ಟೇ. ನೈಸ್ ಚೆನ್ನಾಗಿದೆ ಕಾನ್ಸೆಪ್ಟು. ಬೆಂಗಳೂರು ಟ್ರಾಫಿಕ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದೊಂಥರ ಸಂಬಂಧಿಕರಿದ್ದಂಗೆ. ಒಂದ್ಸಲ ಗುಡ್ಗ ಹಾಕೊಂಡ್ರೆ ಹೋಗೋದೇ ಇಲ್ಲ ಬೇಗ. ಹಂಗಂದ್ರೆ ನಾನೀಗ ನಿಮ್ ಮನೆಗೆ ಸಂಬಂಧಿಕರೆಲ್ಲ ಯಾರು ಜಾಸ್ತಿ ಬರ್ಬೇಡಿ, ಬಂದ್ಬಿಟ್ರೆ ಹೋಗೋದೇ ಇಲ್ಲ ಅನ್ನೋಕಂದ್ರೆ ಅಷ್ಟು ಬಾಂಡಿಂಗ್ ಇರುತ್ತೆ, ಬಿಟ್ಟು ಹೋಗಲ್ಲ. ಟ್ರಾಫಿಕ್ ಅಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋಗಲ್ಲ. ನಿಜ. ಜೊತೆಗೆ ಬ್ಯಾಂಗ್ಳೂರ್ ವೆದರ್ ತುಂಬಾ ಚಳಿ ಇದೆ. ಚಳಿ ಜೊತೆ ಹಿಮ ಎಲ್ಲ ಬಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಯಾಕೆಂದ್ರೆ ನಾವು ಬೇರೆ ದೇಶಕ್ಕೆ ಹೋಗಿ ನೋಡೋದಕ್ಕಿಂತ ಅದೇ ಚಳಿ ಇಲ್ಲಿದೆ, ಇದಕ್ಕೆ ಸೆಟ್ಕೊಂಡು ಹೋಗ್ತಿದೀವಿ. ಇನ್ನೇನಾದ್ರೂ ಆ ತರ ಹಿಮ ಎಲ್ಲ ಬಿದ್ರೆ ಮುಗ್ದೋಯ್ತು ನಮ್ ಕತೆ. ನಿಜ. ಯಾವ ಊರಿಂದ ಬಂದಿರೋದು ದೀಪಿಕಾ? ನಂದು ಮೂಲತಃ ಹೇಳ್ಬೇಕು, ನಂದು ಚಿಕ್ಕನಾಯಕನಹಳ್ಳಿ, ಅಲ್ಲಿ ಕಾರೆಹಳ್ಳಿ ಅನ್ನೋ ಗ್ರಾಮ ಇದ್ದಿದ್ದು. ಸೊ ಅಲ್ಲಿ ಆ ಗ್ರಾಮಕ್ಕೆ ನಿಜ ನಾನು ಹೇಳ್ಬೇಕಂತಂದ್ರೆ, ಆ ಊರಿಗೆ ಟೊಮೊಟೊ ಮಾರೋಕ್ಕೂ ಬರ್ತಿರಲ್ಲ, ತರಕಾರಿ ಮಾರೋಕ್ಕೂ ಬರಲ್ಲ, ಅಷ್ಟು ಚಿಕ್ಕ ಹಳ್ಳಿ ಅದು. ಹೌದಾ? ಹಾ. ಬಟ್ ಅಲ್ಲಿ ರೋಡ್ ಮೊದಲು ಚೆನ್ನಾಗಿರ್ಲಿಲ್ಲ, ತುಂಬಾ ಕಲ್ಲು ಎಲ್ಲ. ಅದು ಒಂಥರ ಬೆಟ್ಟನ ಕಟ್ಬಿಟ್ಟು ಬೆಟ್ಟದಿಂದ ಅಂದ್ರೆ ಚಿಕ್ಕಣ್ಣ ದಿಬ್ಬ ಅಂತ ಇದೆ,
ದಿಬ್ಬ ಇಳಿಸಿ ನಮ್ಮೂರಿಗೆ ಬರಬೇಕಿತ್ತು. ಆಗೆಲ್ಲ ನಮ್ಮೂರನ್ನ ಯಾರು ನಮ್ಮೂರನ್ನ ಅಷ್ಟು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಅಂದ್ರೆ ಬೆಟ್ಟದ ಮಧ್ಯೆ ಇರೋ ಊರ ನಿಮ್ದು ಆತರನ? ಅಂದ್ರೆ ಮೊದ್ಲು ಆ ತರ ಫೀಲ್ ಆಗ್ತಿತ್ತು ಒಂದು 6 years ಬ್ಯಾಕ್. ಈಗ ರೋಡ್ ಎಲ್ಲ ಮಾಡ್ಸಿದಾರೆ, ಚೆನ್ನಾಗಾಗಿದೆ. ನಮ್ ಕಡೆ ಸರ್ಕಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಟಾರು ಜಲ್ಲಿ ಅದೆಲ್ಲ ಏನು ಚರಂಡಿ, ಮನೆ ವ್ಯವಸ್ಥೆ, ನೀರು ಎಲ್ಲಾ ಫೆಸಿಲಿಟಿ ಸಿಕ್ಕಿದೆ. ಸೊ ಈಗ ನಮ್ಮೂರು ಚೆನ್ನಾಗಿದೆ. ಹೇಗಿತ್ತು? ತುಂಬಾ ಅಂದ್ರೆ ಚರಂಡಿ ಇರ್ತಿರ್ಲಿಲ್ಲ, ರೋಡ್ ಇರ್ಲಿಲ್ಲ. ಬಟ್ ಎಲ್ಲ ಒಂದ್ ಹಳ್ಳಿ ಅಂದ್ರೆ ಪ್ರಾಪರ್ ಹಳೆ ಕಾಲದಲ್ಲಿ ಹಳ್ಳಿ ಹೇಗಿತ್ತೋ ಹಾಗಿದೆ. ಬಟ್ ಈಗ ನಾರ್ಮಲ್ ಹಳ್ಳಿಗಳು ಹೇಗಿರುತ್ತೋ ಹಾಗಿರುತ್ತೆ. ಬಟ್ ಒಂದೊಂದ್ಸಲ ಅನ್ಸುತ್ತೆ ಆ ಹಳ್ಳಿನೇ ಎಷ್ಟೋ ಚೆನ್ನಾಗಿತ್ತೇನೋ ಅಂತ ಅನ್ಸುತ್ತೆ. ಅಂದ್ರೆ ನೆಟ್ವರ್ಕ್ ಎಲ್ಲ ಏನು ಇರ್ಲಿಲ್ವಾ? ಮೊದ್ಲೆಲ್ಲ ಕಮ್ಮಿ ಸಿಗ್ತಾ ಇದ್ದಿದ್ದು. ನಮ್ಮೂರಿಗೆ ಯಾರಾದ್ರೂ ಬಂದ್ರೆ ಫೋನ್ ಬರ್ತಾನೂ ಇರ್ಲಿಲ್ಲ, ಹೋಗ್ತಾನೂ ಇರ್ಲಿಲ್ಲ. ಫೋನ್ ಬರೋದ್ ಮಾತ್ರ ಗೊತ್ತಾಗೋದು, ನಾವ್ ಮಾತಾಡೋದ್ ಮಾತ್ರ ಅವ್ರಿಗೆ ಕೇಳಿಸ್ತಿರ್ಲಿಲ್ಲ. ಹೆಂಗಾಗ್ತಿತ್ತು ಅದೊಂದು ಮಾಡಿ ತೋರಿಸಿ. ಈಗ ಯಾರಾದ್ರೂ ಕಾಲ್ ಮಾಡಿದ್ರೆ ಹಲೋ 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 ಅನ್ಕೊಂಡು ಫಸ್ಟು ಹಲೋ ಅಂತ ಹೇಳ್ತಾರೆ. ಫಸ್ಟು ಮೊದ್ಲೆಲ್ಲ ನಮಗೆ ಕೇಳಿಸಿದ್ದು ಹಲೋ ಅಂದ್ರೆ ಹಲೋ, ಕೇಳಿಸ್ತಿದ್ಯಾ? ಅವ್ರಿಗೆ ಕೇಳಿಸ್ತಿದೆ. ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಮತ್ತೆ ಅದು ನಮ್ಮೂರಲ್ಲಿ ಜಾತ್ರೆ ಬನ್ನಿ ಹಾ ಬರೀ ಇಷ್ಟೇ. ಬರೀ ನಮ್ಮೂರಿಗೆ ಕಾಲ್ ಮಾಡಿದ್ರೆ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ. ಹಲೋ ಹಲೋ ಈ 4 ವರ್ಡ್ ಬಿಟ್ರೆ ಏನೂ ಕೇಳಿಸ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ನಮ್ಮೂರು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ನನಗದು ಇಷ್ಟ. ಅದರಲ್ಲೂ ದೀಪಿಕಾ ಅವರು ನಮ್ಮೂರ ಹೆಸರು ಹೇಳ್ತಾ ಇದ್ದಾರೆ. ದೀಪಿಕಾ ಅವರು ಕಾರಹಳ್ಳಿ ನೇಮ್ನ ರೆಪ್ರೆಸೆಂಟ್ ಮಾಡಿದ್ರು ಆ ಮಟ್ಟದಲ್ಲಿ ಅಂತ ಅಂದಾಗ, ಚಿಕ್ಕನಾಯಕನಹಳ್ಳಿ ಆ ಕಾರಹಳ್ಳಿನ ಒಂದು ವರ್ಡ್ ಬಂದಾಗ ನನಗೆ ಭಾಳ ಖುಷಿ ಆಗುತ್ತೆ. ಸೊ ಅದನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ ಜನಗಳು, ಈ ಮಹಾನಟಿ ಗೆಲ್ಬಾ ಅಂತ ಗೆದ್ಬಾ ಅಂತ ಎಲ್ಲರೂ ಹೇಳೋರು. ಸೊ ಆಮೇಲೆ ಅದು ಸಿಚುವೇಶನ್ ಹೆಂಗಿತ್ತು ಅಂತ ನನಗೆ ಗೊತ್ತು. ಯಾಕೆಂದ್ರೆ ಎಷ್ಟು ಕಾಂಪಿಟೇಟರ್ಸ್ ತುಂಬಾ ಚೆನ್ನಾಗಿ ಕಲ್ತು ಬಂದಿರೋರು ಇದ್ರು. ಸೊ ಅಂತ ಟೈಮಲ್ಲಿ ನಮ್ಮೂರ ಹೆಸರು ಹೇಳಿಸ್ದಲ್ಲ, ಅಲ್ಲಿ ನಮ್ಮೂರವ್ರನ್ನೆಲ್ಲ ಕರ್ಕೊಂಡು ಹೋದಲ್ಲ ಆ ವೇದಿಕೆಗೆ. ನಾವು ಹತ್ರದಿಂದ ಅನುವಕ್ಕೂ ನೋಡೋಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡವಳು ನಾನು. ಅಷ್ಟು ಹತ್ರದಿಂದ ಅನುವಕ್ಕೂ ನೋಡಿದೆ, ತರುಣ್ ಸರ್ನ ನೋಡಿದೆ, ಪ್ರೇಮಾ ಮ್ಯಾಮ್ನ ನೋಡಿದೆ, ನಿಶ್ವಿಕಾ ಅಕ್ಕ ಹಗ್ ಮಾಡಿದ್ರು, ರಮೇಶ್ ಸರ್ ಕಡೆಯಿಂದ ಗೈಡ್ ತಗೊಂಡೆ. ಸೊ ಇದೆಲ್ಲ ಆದಾಗ ನನಗೆ ಮಹಾನಟಿ ನಮ್ಮೂರು ಅಂದರೆ ನನ್ನ ಲೈಫ್ನ ಬದಲಾಯಿಸಿದ್ದ 2 ಪಾತ್ವೇಗಳು 2. ಬಟ್ ನಂಗೊಂದು ಕ್ಯೂರಿಯಾಸಿಟಿ, ಈಗ ಒಂದು ಊರಲ್ಲಿ ಟೊಮೆಟೊ ನೀರುಳ್ಳಿ ಸಿಗೋದಿಲ್ಲ ಅಂತ ಅಂದ್ರೆ ಹೇಗಿರುತ್ತೆ ಆ ಸಿಚುವೇಶನ್ ಅಂತ? ಹೆಂಗೆ ಅಡಿಗೆ ಎಲ್ಲ ಮಾಡ್ಕೋತಿದ್ರಿ? ಅಂದ್ರೆ ಪೇಟೆಗೆ ಹೋಗಿ ಒಂದ್ ವಾರದೆಲ್ಲ ತಗೊಂಡ್ ಬರೋದು, ಆಮೇಲೆ ಅದ್ರಲ್ಲೇ ಸಾಸ್ಕೊಂಡು ಹೋಗೋದು ಆ ತರ? ನಮ್ಮೂರಲ್ಲಿ ಚಿಕ್ಕನಾಯಕನಹಳ್ಳಿಲಿ ಸಂತೆ ಅಂತ ಆಗುತ್ತೆ. ಎಲ್ಲ ಊರಲ್ಲೂ ಆಗುತ್ತೆ, ಬಟ್ ನಮ್ಮೂರಲ್ಲಿ ಸೋಮವಾರ ಮಾತ್ರ ಆಗುತ್ತೆ. ಅವತ್ ಕಲರ್ಫುಲ್ ಎಲ್ರು ತೇಲ್ತಾ ಇರ್ತಾರೆ ಸಂತೆ ದಿನ ಫುಲ್. ಎಲ್ರು ಕೆಲವರು ತರಕಾರಿ ತರಕ್ ಹೋಗ್ತಾರೆ, ಕೆಲವರು ಹಾಕೋಬರಕ್ ಹೋಗ್ತಾರೆ, ಕೆಲವರು ಮನೆ ದಿನಸಿ ಐಟಮ್ ತರಕ್ ಹೋಗ್ತಾರೆ, ಕೆಲವರು ಮಾರಕ್ ಹೋಗ್ತಾರೆ ಸೋಮವಾರ ಸಂತೆ ದಿನ. ಸೊ ಅದೊಂದು ಸೋಮವಾರ ಅಂದ್ರೆ ಆ ಊರಲ್ಲಿ ಸಂತೆ ಹಬ್ಬದ ತರಾನೇ ಇರುತ್ತೆ. ಕುರಿ ಸಂತೆ ಆಗುತ್ತೆ. ನಮ್ಮೂರಲ್ಲಿ ಒಂಥರ ಚೆನ್ನಾಗಿದೆ ಅಲ್ಲೆಲ್ಲ. ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಖುಷಿ ಅನ್ಸುತ್ತೆ. ಅಂದ್ರೆ ಈಗ ಏನೆಲ್ಲ ಕೃಷಿ ಮಾಡ್ತಾರೆ ಆ ಊರಲ್ಲಿ? ಏನ್ ಮಾಡ್ತಿದ್ರು ಕೃಷಿ? ಅಂದ್ರೆ ಅಕ್ಕ, ನಮ್ದು ನೀರಾವರಿ ಇಲ್ಲ ನಮ್ ಕಡೆ. ಯಾವ್ದು ಕಾಲುವೆ ನೀರಲ್ಲಿ ಏನ್ ಬರಲ್ಲ. ನಮ್ದು ಏನಿದ್ರು ನಮ್ ರೈತರು ಗೊತ್ತಲ್ಲ, ಈಗಿನ ಜನರೇಷನ್ ಅಲ್ಲಿ ರೈತರು ಅಂದ್ರೆ ನಾವು ರೈತರ ಪರ ಹಾಗೆ ಹೇಗೆ ಅಂತ ಕೆಲವ್ರು ಎಲ್ರು ಹೇಳ್ತಾರೆ. ಬಟ್ ಯಾವ ರೈತರು ಅಂದ್ರೆ ಅಕ್ಕ, ತುಂಬಾ ಅಡಿಕೆ ತೋಟ ಇದ್ದು, ತೆಂಗಿನ ತೋಟ ಇದ್ದು, ನೀರಾವರಿ ಇದ್ದು, ಅವರು ಎಲ್ಲ ಫೆಸಿಲಿಟೀಸ್ನ ತಗೋತಾರೆ ವಿನಃ ಈ ಚಿಕ್ಕ ಮಿಡಲ್ ಅಲ್ಲಿ ಇರ್ತಾರೆ ಗೊತ್ತಾ ರೈತರು, ವರ್ಷ ಪೂರ್ತಿ ದುಡ್ದು ಆ ಸುಗ್ಗಿ ಟೈಮಲ್ಲಿ ರಾಗಿ ಒಂದ್ 10 ಚೀಲ ರಾಗಿ ಈ ತರ ತಗೊಳ್ಳೋರ್ನ ಅವರು ರೈತರು. ಈ ಕಡೆ ರೈತರು ಹೋಗಿ ಬದುಕಕ್ಕಾಗಲ್ಲ, ಈ ಕಡೆ ಕೂಲಿ ಮಾಡಿ ಬದುಕೋಕ್ಕೂ ಆಗಲ್ಲ. ಸೊ ಅವ್ರ ಜೀವನ ಹೇಗಿರುತ್ತೆ ಅಂದ್ರೆ, ಅರ್ಧ ವರ್ಷ ಕೂಲಿ ಮಾಡಬೇಕು, ಅರ್ಧ ವರ್ಷ ರಾಗಿ ಅಂದ್ರೆ ಅವ್ರಿಗೇನು ದಿನ ಅಂದ್ರೆ ತಿನ್ನೋದಕ್ಕೆ ಏನ್ ಬೇಕೋ ಅದನ್ನ ಬೆಳ್ಕೋಬೇಕು. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ಮಳೆ ನೆಚ್ಕೊಂಡು ಮಾಡ್ತಿರೋ ವ್ಯವಸಾಯ ಅಲ್ವಾ. ಸೊ ಮಳೆಗಾಲದಲ್ಲಿ ಮಾತ್ರ ನಾವು ವ್ಯವಸಾಯ ಮಾಡ್ಬೇಕಾಗುತ್ತೆ. ಈಗಿನ ಮಳೆ ಗೊತ್ತಲ್ಲ, ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇಂಥ ರೈತರು ತುಂಬಾ ಸ್ಟ್ರಗಲ್ ಪಡ್ತಿರ್ತಾರೆ. ಯಾಕೆ ಅಂದ್ರೆ ಈ ಕಡೆ ಎಲ್ಲಾ ಫೆಸಿಲಿಟೀಸ್ ಕೂಡ ಸಿಗಲ್ಲ. ಅಯ್ಯೋ, ನಮ್ ತಾತನ ಕಾಲದಲ್ಲಿರೋ ಆಸ್ತಿ ಇನ್ನೂ ಕೆಲವ್ರದ್ದು ಡಿವೈಡ್ ಆಗಿರಲ್ಲ. ಹೌದಲ್ವಾ? ಅದು ಎಷ್ಟೊಂದು ಫೆಸಿಲಿಟೀಸ್ ಇರುತ್ತೆ ಸರ್ಕಾರದಿಂದ, ಅದು ನಮ್ಮ ಹೆಸರಿಗೆ ಆಗಿರ್ಬೇಕು ಅಂತ ಒಂದು ಬಂದ್ಬಿಡುತ್ತೆ. ಸೊ ಆಗ ಆ ರೈತರಿಗೆ ಅದೆಲ್ಲ ಸಿಗದೆ ಹೋಗ್ಬಿಡುತ್ತೆ.
ನನಗೆ ನೀವು ರೈತರ ಬಗ್ಗೆ ಮಾತಾಡಿದಾಗ ತುಂಬಾ ಖುಷಿ ಅನಿಸ್ತು. ಇದು ಫ್ಯಾಕ್ಟ್ ಹೌದು, ಯಾಕಂದ್ರೆ ಆಸ್ತಿ ಅವ್ರ ಹೆಸರಲ್ಲಿ ಇದ್ರೆ ಮಾತ್ರ ಈ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದು. ಮತ್ತೆ ಇಷ್ಟಿಷ್ಟು ದುಡ್ಡು ಕೂಡ ಬರುತ್ತೆ ನೀವು ವ್ಯವಸಾಯ ಮಾಡೋದಕ್ಕೆ, ಕೃಷಿ ಮಾಡೋದಕ್ಕೆ. ಮತ್ತೆ ಅದಕ್ಕೆ ಏನು ಸರ್ಕಾರದಿಂದ ತುಂಬಾ ಫೆಸಿಲಿಟೀಸ್ ಇದೆ ಅಕ್ಕ ರೈತರಿಗೆ. ಏನದು ಬೋರ್ವೆಲ್ ಹಾಕ್ಸೋಂಥದ್ದು ಉಚಿತವಾಗಿ, TC ಕೊಡೋದು, ಮತ್ತೆ ಮಕ್ಳಿಗೆ 5,000 ಕೊಡ್ತಾರೆ ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ನಮ್ಗೆ ಅದ್ಯಾವುದು ಸಿಗ್ತಿಲ್ಲ, ಯಾಕೆಂದ್ರೆ ಅದು ನಮ್ಮ ಅಪ್ಪನ ಹೆಸರಲ್ಲಿ ಇಲ್ಲ, ನಮ್ಮ ತಾತನ ಹೆಸರಲ್ಲಿ ಇರೋದು. ಸೊ ಈಗಿನ ಜನರಲ್ಲಿ ಎಲ್ಲ ಹಂಚ್ಕೊಳ್ಳೋಣ ಬನ್ನಿ ಅಂದ್ರೆ ಯಾರು ಜಗಳ ಆಗ್ಬಿಡುತ್ತೆ. ಅದೊಂದು ಪ್ರಾಬ್ಲಮ್ ಇಂದ ಮಕ್ಕಳಿಗೂ ಆ ಫೆಸಿಲಿಟಿ ಸಿಗ್ತಾ ಇಲ್ಲ. ಸರ್ಕಾರದಿಂದ ಎಷ್ಟೋ ಅನುದಾನ ಯೋಜನೆಗಳು ಬಂದಿದೆ. ಆತರ ಏನಾದ್ರು ಜಗಳ ಮಾಡ್ಕೊಂಡ್ರೆ ಅದ್ ಮಾಡ್ಬೇಕು, ಆತರ ಜಗಳ ಆಗುತ್ತೆ ಅಂತಾನೆ ಯಾರು ಹೋಗಲ್ಲ. ಟ್ರೂ, ಹೌದು ಹೌದು, ಖಂಡಿತ. ಯಾಕಂದ್ರೆ ಜಗಳ ಯಾರಿಗೂ ಇಷ್ಟ ಇರೋದಿಲ್ಲ. ಮತ್ತೆ ಪುಟ್ಟ ಹಳ್ಳಿ ಅಲ್ಲ, ಅಲ್ಲೇ ಎಲ್ಲರೂ ಬದುಕಬೇಕಿರುತ್ತೆ, ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಬಟ್ ಈಗ ದೀಪಿಕಾ ಒಂದು ವಾಹಿನಿ ಮುಖಾಂತರ ರೈತರಿಗೆ ಈ ತರದ ಸೌಲಭ್ಯಗಳನ್ನ ಕೊಡಿ ಅಂದ್ರೆ ಯಾವ್ದೆಲ್ಲ ಸೌಲಭ್ಯಗಳನ್ನ ಕೊಡಿ ಅಂತ ನೀವು ಮನವಿ ಮಾಡ್ತೀರಾ? ಯಾವ್ದು ಕೇಳಿದ್ರು ಕಷ್ಟನೇ. ನಿಮ್ ಮನ್ಸಲ್ಲಿರೋದು, ನೀವು ಒಬ್ಬ ರೈತ ಕುಟುಂಬದಿಂದ ಬಂದಿರೋ ಹುಡುಗಿ ಆಗಿ ಅಂದ್ರೆ ನಿಮ್ಗೆ ಆ ಕಲ್ಚರ್ ಗೊತ್ತಿರೋದ್ರಿಂದ. ಅಕ್ಕ ಏನು ಅಂತಂದ್ರೆ ನಾವು ಬೆಳ್ದು ಮಾರೋ ಅಂತ ರೈತರಲ್ಲ ನಾವು. ಯಾಕೆಂದ್ರೆ ನಾವು ಬೆಳ್ದು ನಾವು ತಿನ್ನೋ ಅಂತ ಪುಟ್ಟ ರೈತರು. ಯಾಕಂದ್ರೆ ನಮಗೂ ಬೇರೆಯವ್ರಿಗೆ ಬೆಳೆದು ಕೊಡ್ಬೇಕು ಅನ್ನೋ ಆಸೆ ಹಂಬಲ ಎಲ್ಲ ರೈತರಿಗೂ ಇರುತ್ತೆ, ನಮ್ಮ ಜೊತೆಗೆ ಬೇರೆಯವರು ತಿನ್ಬೇಕು ಅನ್ನೋದು. ಆದ್ರೆ ಈಗಿನ ಮಳೆ ನೆಚ್ಕೊಂಡು ಅದು ಕಷ್ಟನೇ. ಸೊ ಅಟ್ಲೀಸ್ಟ್ ಯಾರು ರೈತರು ಬೆಳೆದಿರ್ತಾರೆ ಆ ಬೆಳೆಗೆ ನಿಜವಾದ ಬೆಲೆ ಸಿಗ್ಬೇಕಕ್ಕ. ಅವ್ರು ಏನ್ ಬೆಳೆದಿರ್ತಾರೆ ಅದಕ್ಕೆ 10 ರೂಪಾಯಿ ಆದ್ರೂ ಬೇಡವಾಗ. ಸೊ ಅವ್ರು ಬೆಳೆದಿರೋದಕ್ಕೆ ಬೆಲೆ ಅಂತ ಕೊಟ್ಟರೆ ಸರಿ, ಅವ್ರಿಗೆ ಎಷ್ಟು ಬೆಳೆದು ಎಷ್ಟು ಮಾಡ್ತಾರ ಅಷ್ಟಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಲಾಭನಾದ್ರೂ ಬೇಡವಾ? ಸೊ ನಾವು ತುಂಬಾ ಕಾಸ್ಟ್ಲಿ ಅಷ್ಟು ಶೂಸ್ ಆಗಿರ್ಬೋದು, ಬ್ರಾಂಡೆಡ್ ಬಟ್ಟೆಗಳು, ಅವ್ನ ಯಾವನು ನಾವು ಚೌಕಾಸಿ ಮಾಡಲ್ಲ. ಅದ್ರ ಜೊತೆಗೆ GST ಅಂತ ಸೇರಿಸಿ ಎಕ್ಸ್ಟ್ರಾ ಇನ್ನೂ ಪೇ ಮಾಡಿ ಬರ್ತೀವಿ. ಬಟ್ ರೈತರ ಹತ್ರ ತಗೋಬೇಕಾದ್ರೆ 10 ರೂಪಾಯಿನ ಕೊತ್ತಂಬರಿನ 5 ರೂಪಾಯಿ ಮಾಡ್ಕೊಡೋಣ ನೀನೇನು ಆ ಥರ ಎಲ್ಲ ಹೇಳ್ತಾರೆ. ಸೊ ಇದು ಕಡಿಮೆ ಆಗ್ಬೇಕಕ್ಕ ರೈತರ ಹತ್ರ. ಅದ್ರಲ್ಲೂ ಮಧ್ಯವರ್ತಿಗಳು ಬರೋದ್ರಿಂದ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗುತ್ತೆ. ಬೆಳೆಯೋ ಖುಷಿಗಿಂತ ಮಾರೋ ಕಾತುರನೇ ಜಾಸ್ತಿ ಇರುತ್ತೆ. ಅಯ್ಯೋ ಎಷ್ಟಕ್ಕೆ ಹೋಗುತ್ತೋ ಅಂತ. ಸೊ ನನ್ಗದು ಎಕ್ಸ್ಪೀರಿಯನ್ಸ್ ಆಗಿದ್ದು, ನಾವು ಮೆಣಸಿನ್ಕಾಯಿ ಹಾಕಿದ್ವು ಮನೇಲಿ, ಮೆಣಸಿನ್ಕಾಯಿ ಬೆಳೆದಿದ್ವು. ಅದನ್ನ ಹೆಂಗ್ ಬೆಳೆದಿದ್ವು ಅಂದ್ರೆ ಕೆರಳಿರೋ ನೀರ್ನ ಸೈಕಲಲ್ಲಿ ಹೊತ್ಕೊಂಡ್ಬಂದು ಒಂದ್ ಸ್ವಲ್ಪ 1-2 ಮೂಟೆ ಆಗೋಷ್ಟು ಹಸಿರು ಮೆಣಸಿನ್ಕಾಯಿ ಬೆಳೆದಿದ್ವು. ಅದನ್ನ ನೀರು ಇದು ಬೆಳಗ್ಗೆ ಸಂಜೆ ಕಾಪಾಡ್ಕೊಂಡ್ ಬಂದು ಬೆಳೆಸಿದಂಥದ್ದು. ಆದ್ರೆ ಅದಕ್ಕೆ ರೇಟೇ ಸಿಗ್ಲಿಲ್ಲ. ಅವಾಗ ನನಗನ್ನಿಸ್ತು, 10 ರೂಪಾಯಿ ಕೊಟ್ಟು ಮೆಣಸಿನ್ಕಾಯಿ ತಂದು ಮನೇಲಿ ಬೇಯಿಸ್ಕೊಂಡ್ ತಿಂದಿದ್ರು ಆಗ್ತಿತ್ತಲ್ಲಪ್ಪ ಅಂತ ನಾವು ಅಪ್ಪಂಗೆ ಹೇಳ್ಬಿಟ್ಟೆ. ಸೊ ನಾವು ಅವತ್ತೇ ಸ್ಟಾಪ್ ಮಾಡಿದ್ವು. ನಾವು ಕಷ್ಟಪಟ್ಟು ಬೆಳೆದು ಆ ರೇಟಿಗೆ ಸಿಗಲ್ಲ ಅಂದ್ಮೇಲೆ ಸುಮ್ಮನೆ ಏನಕ್ಕೆ ಅಂತ. ಎಲ್ಲಾ ರೈತರು ಏನಾದ್ರು ಈ ತರ ಮೈಂಡ್ ಸೆಟ್ ತಗೊಂಡ್ರೆ ಅಕ್ಕ, ಸೀರಿಯಸ್ಲಿ ಎಲ್ಲಾ ರೈತರು ನಾವು ಬೆಳೆಯೋ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ ಅಂತ ಯಾವುದೇ ಒಬ್ಬ ರೈತ ತಲೆಗೆ ಹಾಕೊಂಡ್ರೆ ಯಾರು ಏನು ತಿನ್ನಕ್ಕೆ ಇರಲ್ಲ ಅನ್ಸುತ್ತೆ ಬಹುಶಃ. ಅದೇ ಅನ್ಸೋದು. ಈಗ ಅನ್ನ ತಿನ್ಬೇಕು ಅಂತ ಹೇಳಿದ್ರೆ ಅಕ್ಕಿ ಬೆಳಿಲೇಬೇಕಲ್ವಾ? ಸೊ ಅದು ಎಲ್ ಪಾಸಿಬಿಲಿಟಿ? ಎಲ್ಲ ಈ ತರ ರೇಟ್ ಆಗಲ್ಲ, ಸಿಗೋದಿಲ್ಲ ಅಂತ ಬಿಟ್ಬಿಟ್ರೆ, ಜೊತೆಗೆ ಅದಕ್ಕೆ ರೈತರಿಗೆ ಏನ್ ನೀಡಿದ ಅದನ್ನ ಕೊಡ್ಬೇಕು ಅನ್ನೋದಲ್ವಾ ಸರ್ಕಾರ. ಖಂಡಿತವಾಗ್ಲೂ ಕೊಡುವಂತ ಪ್ರಯತ್ನ ಮಾಡ್ಲಿ. ಅಂಡ್ ನಂಗೆ ಏನ್ ಖುಷಿ ಆಯ್ತು ಅಂದ್ರೆ, ಈಗ ಹೌದು ನಾವು ಮಾಲ್ಗಳಿಗೆ ಹೋದ್ರೆ, ಯಾವ್ದಾದ್ರು ಬ್ರಾಂಡೆಡ್ ಶಾಪ್ಗಳಿಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಚೌಕಾಸಿ ಮಾಡೋದಿಲ್ಲ. ನಾವೇ ಅದಕ್ಕೆ ಎಷ್ಟು ಪ್ರೈಸ್ ಇದೆ ಅಷ್ಟು ಕೊಟ್ಟು ತಕೊಂಡ್ ಬರ್ತೀವಿ. ಅದೇ ನೀವು ಹೇಳಿದಾಗ ಎಕ್ಸ್ಟ್ರಾ GST, ಅದ್ರ ಬ್ಯಾಗಿಗೆ ಬೇರೆ 20 ರೂಪಾಯಿ ಎಕ್ಸ್ಟ್ರಾ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ, 1 ರೂಪಾಯಿ ಡೊನೇಟ್ ಮಾಡ್ತೀರಾ? ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, 1000 ರೂಪೀಸ್ ಇದ್ರೆ 999 999 1 ರೂಪಾಯಿ ಕಡಿಮೆ. ನಾವು ಜನಗಳು ಎಷ್ಟು ಬೇಗ ಮೋಸ ಹೋಗ್ತೀವಿ ಅಂದ್ರೆ, 999 ಅಲ್ವಾ, 1000 ರೂಪಾಯಿ ಅಲ್ಲ 999 ಅಷ್ಟೇ. ಇದು ಚೆನ್ನಾಗಿದೆ ಆಕ್ಚುಲಿ. 1000 ರೂಪಾಯಿ ಅಲ್ಲ, 999 ಅಷ್ಟೇ. ಅದ್ ನಿಜ. ನಮ್ಮ ಈ ಎಮೋಷನ್ಸ್ ಅನ್ನ ಈ ಬ್ರ್ಯಾಂಡ್ ಕಂಪನಿಗಳೆಲ್ಲ ಎಷ್ಟು ಚೆನ್ನಾಗಿ ತಕೊಂಡಿದ್ದಾರೆ, ಸದುಪಯೋಗ ಪಡಿಸ್ಕೊತಿದ್ದಾರೆ. ಅವ್ರ ಟ್ಯಾಲೆಂಟ್ಗೆ ನಾವು ಮಾಡ್ಬೋದು. ಈಗ ನಾವು ಬದಲಾವಣೆ ಯಾರಾಗ್ಬೇಕು? ನಾವ್ ಆಗ್ಬೇಕು. ಯಾಕಂದ್ರೆ ಯಾರು ಹೆಚ್ಚು ಲಾಭ ಪಡ್ಕೊಳಕ್ ಆಗಲ್ಲ ರೈತರು, ಸಾಧ್ಯನೇ ಇಲ್ಲ ಅವ್ರು ಬೆಳೆಯುವಂತ ಯಾವುದೇ ಆಹಾರ ಪದಾರ್ಥ ಆಗಿರ್ಲಿ. ಸೊ ಅದಕ್ಕೆ ನಾವು ಸ್ವಲ್ಪ ಬದಲಾವಣೆ ಆಗ್ಬೇಕು. ನಮ್ ವಿಡಿಯೋ ನೋಡಿ ಆದ್ಮೇಲೆ ಆದ್ರೂ ಸ್ವಲ್ಪ ಬದಲಾವಣೆ ಬರ್ಲಿ ಅಲ್ಲ. ಸೀರಿಯಸ್ಲಿ ಅಕ್ಕ, ಅದೇ ನಾನು ಹೇಳೋದು ಇಷ್ಟ, ರೈತರಿಗೆ ಒಳ್ಳೆ ಬೆಲೆ ಸಿಗ್ಬೇಕಕ್ಕ. ಅವ್ರು ಎಷ್ಟು ಬೆಳೆ ಬೆಳಿತಾರೆ ಅನ್ನೋದು ಮುಖ್ಯ ಆಗಲ್ಲ. 10 ಕ್ವಿಂಟಾಲ್ ಬೆಳಿತಾರೋ 100 ಕ್ವಿಂಟಾಲ್ ಬೆಳಿತಾರೋ ಗೊತ್ತಿಲ್ಲ. ಅವ್ರು ಅದರಲ್ಲಿ 10 ಕ್ವಿಂಟಾಲ್ ಬೆಳೆಯೋಕ್ಕೂ ಅಷ್ಟೇ ಪ್ರೊಸೆಸಿಂಗ್ ಇರುತ್ತೆ, 100 ಕ್ವಿಂಟಾಲ್ ಬೆಳೆಯೋಕ್ಕೂ ಅಷ್ಟೇ ಪ್ರೊಸೆಸಿಂಗ್ ಇರುತ್ತಲ್ವಾ? ಸೊ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಷ್ಟೇ ಅಕ್ಕ. ಅವಾಗ ರೈತರಿಗೆ ಖುಷಿ ಬರುತ್ತೆ, ನಾನು ಇನ್ನೂ ಬೆಳಿಬೇಕು, ನಾನು ಇನ್ನೂ ಮಾಡ್ಬೇಕು ಅಂತ. ಟ್ರೂ. ಬಟ್ ನಮ್ ರೈತರಿಗೆ ಯಾವ ಪದ ಖುಷಿ ಕೊಡ್ತಿದ್ದಾರೆ ಗೊತ್ತಾ?
ರೈತನೇ ದೇಶದ ಬೆನ್ನೆಲುಬು ಅನ್ನೋದು ಮಾತ್ರ. ಬೆನ್ನೆಲುಬು ಬಾಗಿ ಬೆಂಡಾಗಿರೋದು ಯಾರಿಗೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಬಹುಶಃ. ಬೆನ್ನೆಲುಬು ಅಂತ ಬೆನ್ನಿನ ಮೇಲೆ ಕೂತು ಎಲ್ಲರೂ ಅದು ಬೆಂಡ್ ಆಗಿದೆ ಆಲ್ರೆಡಿ. ಮುರಿಯೋಕ್ ಮುಂಚೆ ಎತ್ತಬೇಕು. ಹೌದು, ಎತ್ತೋದಿಕ್ಕೆ ಕೇವಲ ಸರ್ಕಾರ ಮಾತ್ರ ಅಲ್ಲ, ಎಲ್ರೂ ಪ್ರಯತ್ನ ಪಡ್ಲೇಬೇಕು. ಅದೇ ಅಕ್ಕ, ಈಗ ಒಂದ್ ನೇಗ್ಲು ಹೋಗ್ಬೇಕು ಅಂದ್ರೆ ಒಂದ್ ಎತ್ತಿಂದ ಸಾಧ್ಯ ಆಗಲ್ಲ, ಎರಡೆತ್ತಿರ್ಬೇಕು. ಸೊ ಅದು ಒಂದ್ ಕಡೆ ಸರ್ಕಾರ ಆದ್ರೆ ಇನ್ನೊಂದ್ ಕಡೆ ನಾವು ಕೊಳ್ಳೋರು ಆಗಿರ್ಬೇಕು. ಸೊ ಇದನ್ನ ನಾವ್ ಅರ್ಥ ಮಾಡ್ಕೊಂಡಾಗ ರೈತರ ಬೆನ್ನೆಲುಬು ನೇರ ಆಗುತ್ತೆ. ಸೊ ಈ ಟೈಮ್ ಅಲ್ಲಿ ಇನ್ನ ನಾನ್ ಹೇಳೋದು ಏನು ಅಂದ್ರೆ, ರೈತರಿಗೆ ಮೇ ಬಿ ಒಳ್ಳೆ ಅವಕಾಶ ಇದೆ ಅನ್ಸುತ್ತೆ ಅಲ್ವಾ? ಇನ್ನ ಜಾಸ್ತಿ ಈ ತರದ್ದು. ಹೌದು, ಈಗೆಲ್ಲ ಫುಲ್ ಹಿಂದೆ ಹೋಗ್ತಿದಾರಕ್ಕ ಜನರೇಷನ್. ಇವಾಗ ಮೊದ್ಲೆಲ್ಲ ಕಾಫಿ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ರು, ಈಗ ಮಡ್ಕೆಲ್ ಕುಡಿಯೋದೇ ಟ್ರೆಂಡು. ಮಡ್ಕ ಕಾಫಿನೇ ಟ್ರೆಂಡು ಈಗ. ಆಗೆಲ್ಲ ಸೀರೆ ಬೊಟ್ಟಿಗೆ ಹಿಂಗ್ ಇಟ್ಕೊಳ್ಳೋದೆಲ್ಲ ಹಳೆ ಕಾಲಪ್ಪ, ಯಾರು. ಬಟ್ ಈಗ ಅದೇ ಟ್ರೆಂಡು. ಸೊ ಹಿಂದಿನ ಕಾಲಕ್ಕೆ ಹೋಗ್ತಾ ಇದಾರೆ, ಅದೇ ಖುಷಿ. ಅದ್ರ ಜೊತೆಗೆ ರೈತರನ್ನು ಕೂಡ ಸ್ವಲ್ಪ ಮೇಲೆತ್ಕೊಂಡು ಕರ್ಕೊಂಡು ಹೋದ್ರೆ ಖುಷಿ. ಹೌದು ನಿಜ. ಹಳೆ ಕಾಲದ ಪದ್ಧತಿಯನ್ನ ಅನುಸರಿಸೋದು ಈಗ ಫ್ಯಾಷನ್ ಆಗ್ಬಿಟ್ಟು. ಹೌದು, ಅದೇ ಫ್ಯಾಷನ್ ಈಗ. ರೈತರು ಖಂಡಿತವಾಗ್ಲೂ ಅವರು ಉಳಿಬೇಕು, ಬೆಳಿಬೇಕು. ಅವರ ಬೆನ್ನನ್ನ ಬಾಗ್ಸೋದಿಕ್ಕೆ ನಾವಂತೂ ಬಿಡಬಾರ್ದು. ಖಂಡಿತವಾಗ್ಲೂ ನಾವಿಬ್ರು ಪಣ ತೊಟ್ಟಿದೀವಿ, ನೋಡೋಣ ನೀವು ಕೂಡ ಪಣ ತೊಟ್ಟಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಹೇಗಿತ್ತು ಮಹಾನಟಿ ಜರ್ನಿ ಅಂತ? ಯಾಕಂದ್ರೆ ಕನಸು ಕಾಣೋದು ಯಾವಾಗ ಕಂಡ್ರಿ ಈ ಕನ್ಸನ್ನ, ಮಹಾನಟಿ ಕನ್ಸನ್ನ? ಫಸ್ಟ್ ಆಫ್ ಆಲ್ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಮಹಾನಟಿಗೆ ಹೋಗೋಕ್ಕಿಂತ ಕಾಮಿಡಿ ಕಿಲಾಡಿಗೆ ಹೋಗ್ಬೇಕು ಅಂತ ಬೆಸ್ಟ್ ವೇದಿಕೆ ಇತ್ತು ಇನ್ನು. ನನ್ಗೆ ಅದು ಆಡಿಷನ್ ಕೊಡ್ಬೇಕು ನಾನು ಕಾಮಿಡಿ ಕಿಲಾಡಿ. ಯಾಕೆಂದ್ರೆ ಮನೇಲಿ ಮಾರ್ನಮಿ ಹಬ್ಬ ಅಂತ ಎಲ್ಲ ಮಾಡಿದಾಗ ಎಲ್ರು ಊಟಕ್ಕೆ ಕುತ್ಕೊಂಡು ಆದ್ಮೇಲೆ ಲಾಸ್ಟಿಗೆ ನಮ್ಮ ಅಜ್ಜಿಗೆಲ್ಲ ಎಡೆ ಇಟ್ಟಾದ್ಮೇಲೆ ನಾನು ನಮ್ಮ ಅಜ್ಜಿ ವಯಸ್ಸಲ್ಲಿ ಮೊಮ್ಮಗಳೇ ಯಾಕವ್ವ ನಂಗೆ ಪೂಜೆ ಮಾಡಿಲ್ಲ ನೀನು ಅಂತ ನಮ್ಮ ಅಕ್ಕಂಗೆ ಫುಲ್ ರೇಗ್ಸ್ಬಿಡೋದು ನನ್ನ ಮೇಲೆ ಬಂದಿದೆ ಅಂತ. ಸೀರಿಯಸ್ಲಿ ನಮ್ಮ ಅಮ್ಮಂಗೆ, ಸೊಸೆ ಏನೇ ನೀನು, ಸೊಸೆ ನನ್ಗೆ ಹೊಗೆ ಪುಡಿ ಇಟ್ಟಿಲ್ಲ ನೀನು, ಎಲೆ ಅಡಿಕೆ ಇಟ್ಟಿಲ್ಲ ನೀನು ಅಂತ ನಮ್ಮ ಅಮ್ಮಂಗೆ ನಮ್ಮ ದೊಡ್ಡಮ್ಮಗೆ ಫುಲ್ ಎಲ್ಲ ನಂಬ್ತಿದ್ರು, ಭಯ ಪಡ್ತಿದ್ರು ಅವರು. ಅಲ್ಲಿ ಊರಲ್ಲೆಲ್ಲ ದೇವ್ರು ಅಂದ್ರೆ ತುಂಬಾ ನಂಬ್ತಾರೆ. ಸೊ ನಾನು ಆ ಥರ ಫುಲ್ಲು ಎದುರಿಸ್ಬಿಟ್ಟಿದ್ದೆ. ನಮ್ಮ ಅಕ್ಕಂಗಂತೂ, ಮೊಮ್ಮಗಳೇ ಹೋದ ವರ್ಷ ಅಂತೂ ಪೂಜೆ ಮಾಡಿಲ್ಲ, ಈ ವರ್ಷನಾದ್ರೂ ಬಂದು ತಿಂದೆ, ಒಂದು ಪೂಜೆ ಮಾಡ್ಲಿಲ್ವಲ್ಲ ಮೊಮ್ಮಗಳೇ. ಏನೆಲ್ಲ ಸ್ಪೆಷಲ್ ಮಾಡಿರ್ತಾರೆ ಅವತ್ತು ಫುಲ್ ಎಲ್ಲ ಅಕ್ಕ, ಸ್ವೀಟ್ಸ್ ಇಂದ ಹಿಡ್ದು ಮಟನ್ ಇಂದ ಹಿಡ್ದು ಕರ್ಮೀನ್ ಅಂತ ಬರುತ್ತೆ, ಕರ್ಮೀನ್ ಹುಳಿ ಅಂತ ಮಾಡಿ ಎಲ್ಲ ತರ ಮಾಡಿರ್ತಾರೆ. ಅದ್ರಲ್ಲಿ ಪೂಜೆ ಮಾಡಿ ಎಲ್ರ ಮನೆಗೆ, ಅಂದ್ರೆ ನಮ್ಮೂರಲ್ಲಿ ಹೆಂಗೆ ಅಂದ್ರೆ ಒಂದ್ ಮನೆಗ್ ಪೂಜೆ ಮಾಡಿದ್ರೆ ಒಂದ್ ಮನೆಗ್ ಮಾತ್ರ ಪೂಜೆ ಮಾಡೋಲ್ಲ, ಒಂದ್ ಮನೆಯವರು ಇಡೀ ಎಲ್ಲಾರ ಮನೆಗೂ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾರೆ. ನಮ್ದೊಂಥರ ದೊಡ್ಡ ಆಲ್ದ ಮರ ಇದ್ದಂಗೆ ನಮ್ಮ ನಮ್ ತಾತ ಮತ್ತೆ ನಮ್ಮ ಅಪ್ಪನ ಅಪ್ಪ ಇದಾರಲ್ಲ, ಅವ್ರಪ್ಪ ಅಂದ್ರೆಲ್ಲ ಒಂದೇ ಫ್ಯಾಮಿಲಿಯಿಂದ ಡಿವೈಡ್ ಆಗಿರೋದು. ನಾವ್ ಹಳ್ಳಿಲಿ ನಮ್ದು ಒಂದು ಬಿಳ್ಚ್ಕಲ್ ಅಂತ ಇದೆ, ನಮ್ದು ಏರಿಯಾ. ಇಲ್ಲಿ ಹೆಂಗೆ ಜಯನಗರ, ಆ ನಗರ, ಈ ನಗರ, ವಿಜಯನಗರ ಅಂತ ಇರುತ್ತೋ ಆ ತರ ಬಿಳ್ಚ್ಕಲ್ ಅಂತ ಇದೆ ನಮ್ಮೂರ್ ಮಧ್ಯದಲ್ಲಿ ಒಂದ್ ಕೆರೆ. ಆ ಕಡೆ ಬೇರೆ ಜನ ಆ ತರ ಇದಾರೆ, ಅವ್ರ ಫ್ಯಾಮಿಲಿ ಅವ್ರ ಆ ಕಡೆ ಇದಾರೆ, ನಮ್ಮ ಫ್ಯಾಮಿಲಿ ಅವ್ರ ಈ ಕಡೆ. ಎಲ್ಲ ಸಂಬಂಧಿಕರೇ ಒಂದ್ ಕಡೆ ಇರೋರು ಫುಲ್. ಹೆಂಗೆ ಅಂತ ಅಂದ್ರೆ ಫುಲ್ ದೊಡ್ಡ ಯಾರೋ ಒಬ್ರು ಪರ್ಸನ್ ಮೇಲೆ ದೊಡ್ಡ ತಾತ, ಅವ್ರಿಗೆ ಮಕ್ಳು, ಅವ್ರ ಮೊಮ್ಮಕ್ಳು ಎಲ್ಲ ಒಂದೇ ಕಡೆ ಇರೋದು ನಾವು. ಸೊ ಪೂಜೆ ಮಾಡಿದ್ರೆ ನಮ್ಮನೆ ಮೊಮ್ಮಕ್ಳೆಲ್ಲ ಬೇರೆಯವ್ರ ಮನೆಗೆಲ್ಲರಿಗೂ ಪೂಜೆ ಮಾಡ್ಕೊ ಬರೋದು. ಸೊ ಅವ್ರ ಮನೆಯವರು ನಮ್ಮ ಮನೆಗೆ ಬರೋದು. ಸೊ ಎಲ್ರ ಮನೆದು ಪೂಜೆ ಆಗೋವರೆಗೂ ಯಾರು ಊಟ ಮಾಡಲ್ಲ. ಸೊ ಎಲ್ರ ಮನೆದು ಪೂಜೆ ಆದ್ಮೇಲೆ ಒಂದು ಶಂಕು ಕೂಗ್ತಾರೆ, ಆಯ್ತು ಅಂತ. ಸೊ ಆಗ ಎಲ್ರ ಮನೇಲೂ ಊಟ ಮಾಡ್ತೀವಿ. ಆದ್ರೆ ನಮ್ಮ ಮನೇಲಿ ಮಾಡಿದ್ ನಾವ್ ಯಾವತ್ತು ಊಟ ಮಾಡಿಲ್ಲ, ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡ್ಕೊ ಬರೋದು. ಸೊ ಅವತ್ತೊಂದಿನ ತುಂಬಾ ಎಲ್ರು ಬಂದಿರ್ತಾರೆ. ಮಾರ್ನಮಿ ಹಬ್ಬ ತುಂಬಾ ಚೆನ್ನಾಗಿ ಜೋರಾಗಿ ಮಾಡ್ತೀವಿ ನಮ್ಮೂರಲ್ಲೆಲ್ಲ. ಈ ಯಾವಾಗ ದಸರಾ ಟೈಮಲ್ಲಿ ಮಾಡೋದು, ದಸರಾ ಟೈಮಲ್ಲಿ ಹಿರಿಯರ್ ಪೂಜೆ ಅಂತ ಮಾಡ್ತಾರಲ್ಲ ಅದೇ. ಮಸ್ತ್ ಕಾನ್ಸೆಪ್ಟ್ ಚೆನ್ನಾಗಿದೆಯಲ್ಲ, ಎಲ್ಲ ಕುಟುಂಬದ ತರ ಫ್ಯಾಮಿಲಿ. ಮನೆ ಬೇರೆ ಇರುತ್ತೆ, ಬಟ್ ಕಷ್ಟ ಅಂತಂದಾಗ ಎಲ್ರು ಬರ್ತಾರೆ. ಈಗ ಅದು ಕಡಿಮೆ ಆಗಿದೆ, ಬಟ್ ಹಬ್ಬದ ಟೈಮಲ್ಲಿ ಎಲ್ಲ ಮರ್ತ್ಬಿಟ್ಟು ಬಂದ್ಬಿಡ್ತಾರೆ. ಎಸ್, ಈಗ ಅದಕ್ಕೂ ಈ ಕಾಮಿಡಿ ಕಿಲಾಡಿ ಮಹಾನಟಿಗೆ ಎಂಟ್ರಿ ಆಗ್ಬೇಕು ಅಂತ. ಸಾರಿ, ಅದು ಅಲ್ಲಿಯೋ ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ಹಿಂದಕ್ಕೆ ಹೋಗ್ಬಿಡ್ತೀನಿ. ಬನ್ನಿ. ಸೊ ಆತರ ಕಾಮಿಡಿ ಮಾಡ್ತಾ ಇದ್ದ. ಅವಾಗ ಎಲ್ಲ ಲಾಸ್ಟಿಗೆ ಹೇಳಿದ್ಮೇಲೆ ನಾನು ಕಾಮಿಡಿ ಮಾಡಿದ್ದು ಅಂತಂದ ಎಷ್ಟು ಭಯ ಪಟ್ಟಿರ್ತಾರೋ ಅಷ್ಟೇ ನಗ್ಬಿಡ್ತಾರೆ. ಸೊ ಹಿಂಗೆಲ್ಲ ಸುಮ್ಮನೆ ಕಾಮಿಡಿ ಮಾಡೋದು, ನನಗೆ ನಾನೇ ಅಸಹ್ಯ ಮಾಡ್ಕೊಂಡು ಹಿಂಗಿಂಗೋ
ಹೆಂಗೋ ನಗ್ಸೋದು ನಮ್ಮ ಅಕ್ಕರ್ನೆಲ್ಲ. ಹೆಂಗ್ ನಗ್ಸ್ತಿದ್ರಿ? ಸೊ ಸುಮ್ನೆ ಮಲ್ಕೊಂಡಿದ್ರೆ ಹಿಂಗೆಲ್ಲ ಕತ್ನ ಕೆಳಗಡೆ ಮಾಡ್ಕೊಂಡು ಏನೇನೋ ಮಂಗ್ ಅಂತಾರ ಆಡ್ಕೊಂಡು ನಗಸ್ಬಿಡ್ತಿದ್ದೆ. ನನಗೆ ನಗು ಬರ್ತಿದೆ, ನನ್ನ ಇಮ್ಯಾಜಿನೇಷನ್ ಹೋಗ್ಬಿಟ್ಟೆ ನಾನು ಹೆಂಗಿರ್ಬೋದು ಅಂತ. ನಮ್ಮ ಅಕ್ಕ ಪೊಲೀಸು, ಅವರು ತುಂಬಾ ಸ್ಟ್ರೆಸ್ ಆಗಿ ಬಂದಿರ್ತಾರೆ, ಫುಲ್ ಟ್ರಾಫಿಕ್ ಅಲ್ಲಿ ಅವರು ಧೂಳು ಅದೆಲ್ಲ ಫುಲ್ ಇರುತ್ತಲ್ವಾ. ನಾನು ಅವಳನ್ನ ನಗ್ಸೋದಕ್ಕೆ ಟ್ರೈ ಮಾಡಿದಾಗ ನಮ್ಮ ಅಕ್ಕ ಚೈತ್ರ ಅಂತ, ಅವಳು ಯಾವಾಗ್ಲೂ ಕಾಮಿಡಿ ಕಿಲಾಡಿಗಾದ್ರೂ ಹೋಗು ಅಂತ ಹೇಳೋಳು. ನಾನು ಅದಕ್ಕೆ ಹೋಗ್ಬೇಕು ಅಂತ ಇದ್ದೆ. ಆಮೇಲೆ ನನ್ಗೊಬ್ರು ಫ್ರೆಂಡ್ ಆದ್ರು, ಅವರು ಪ್ರಶಾಂತ್ ಅಂತ. ಸೊ ಅವರು ಸರಿ ಕಾಮಿಡಿ ಕಿಲಾಡಿ ಇನ್ನೂ 2 months 3 months ವೆಯ್ಟ್ ಮಾಡ್ಬೇಕು ನೀನು, ಈಗ ಮಹಾನಟಿ ಅಂತ ಬರ್ತಿದ್ದ, ಆಡಿಷನ್ ಕೊಡು ಅಂತ ಹೇಳಿದ್ರು. ಸರಿ ಆಯ್ತು ಆಡಿಷನ್ ಕೊಡೋಣ ಅಲ್ವಾ ಅಂತ ಹೇಳಿ ಹೋದೆ. ನಾನು ಮೊದಲೇ ನಂಗೆ ಬೈಕ್ ಬಂದಂಗೆ ಮಾತಾಡ್ತೀನಿ, ನಾನು ಏನು ಯೋಚನೆ ಮಾಡಲ್ಲ. ಈಗ ಮಾತಾಡಿದ್ರೆ ಅವ್ರೇನ್ ರಿಯಾಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಲ್ಲ, ಟಕ್ಕನಾಗಿ ಮಾತಾಡ್ಬಿಡ್ತೀನಿ, ಅದು ಏನಾದ್ರೂ ಆಗಿರ್ಲಿ. ಫಿಲ್ಟರ್ ಅನ್ನೋದಿಲ್ಲ ನನ್ಗೆ. ಬೇಡ ನೋಡಿ, ಅದೇ ನಿಮ್ ಕ್ಲಿಕ್ ಆಯ್ತು, ಫಿಲ್ಟರ್ ಇಲ್ದೇ ಇರೋದು. ನಾನು ಹೋಗಿ ಫುಲ್ ಅವತ್ ಬಡಬಡ ಅಂತ ಎಲ್ಲ ಮಾತಾಡ್ಕೊಂಡು. ಏನ್ ಮಾತಾಡಿದ್ರಿ? ನಂಗೆ ಕ್ಯೂರಿಯಸ್ ಇದೆ. ಸೊ ಅವ್ರು ಕೇಳಿದ್ರು ನಿಮ್ದು ಯಾವ ಊರು ಏನು ಅಂದಲ್ಲ. ನಾವ್ ಒಂದ್ ಟ್ರೈ ಮಾಡೋಣ, ನಾನು ನಿಮ್ಮನ್ನ ಆಡಿಷನ್ ಮಾಡೋಳು ಅಂತ ಅನ್ಕೊಳ್ಳಿ, ಯಾರೊಬ್ರು ಸೋರ್ ಇರ್ತಾರೆ ಅಲ್ಲಿ. ನೀವೀಗ ಆಡಿಷನ್ಗೆ ಬಂದಿದ್ದೀರಾ ಅಂತ ಅನ್ಕೊಳ್ಳಿ. ಏನಮ್ಮ, ಏನ್ ಹೆಸರು? ಸರ್ ನಂದ. ನಿಮ್ದೇ ಸರ್? ಒಂದ್ ನಿಮಿಷ ಹಿಂಗೆ ಮಾಡ್ತಿದ್ದ, ಅವರೇ ಕನ್ಫ್ಯೂಸ್ ನೈಸ್ ಚೆನ್ನಾಗಿದೆ. ಓಕೆ ಹಾ ಹೇಳಮ್ಮ, ಏನ್ ಹೆಸರು? ದೀಪಿಕಾ. ಎಲ್ಲಿಂದ ಬಂದಿರೋದು? ಬಸ್ಸಿಂದ ಬಂದೆ ಸರ್. ನಮ್ಮೂರು ಕಾರೇಹಳ್ಳಿ, ನಾನಿರೋದು ತುಮಕೂರಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇದ್ದೀನಿ. ಸೊ ನಾನು ಏನಕ್ಕೆ ಹಿಂಗೆಲ್ಲ ಕುತ್ಕೊಂತಾನೆ ಇರ್ಲಿಲ್ಲ, ಅವ್ರು ಕ್ವಶನ್ ಮಾಡ್ತಾ ಇದ್ರು. ನೀವು ಕ್ವಶನ್ ನನಗೆ ಇವಾಗ ಒಂದ್ ಸಿಕ್ತು, ಅವ್ರು ಕ್ವಶನ್ ಮಾಡ್ತಿದ್ರ ಇಲ್ವಾ ಅಂತ. ಕಟ್ ಮಾಡ್ತಿದ್ರ ಕ್ವಶನ್ ಎಲ್ಲ ಕೇಳೋರು. ಓಕೆ ಸೀರಿಯಸ್ ಆಗ್ತಿದ್ರ ನಗ್ತಿದ್ರಾ? ಇಲ್ಲ, ನನ್ ಮಾತಿಗೆ ಅವ್ರು ಪ್ರತಿ ಮಾತಿಗೂ ನಕ್ಬಿಟ್ರು ಅವತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಆಯ್ತು, ಫೋರ್ತ್ ರೌಂಡ್ ಮೆಗಾ ಆಡಿಷನ್. ಸೊ ಮೆಗಾ ಆಡಿಷನ್ ಅಲ್ಲಿ ನಾನು ಇವತ್ತು ನೆನಪಿಸ್ಕೊಳ್ಬೇಕಾಗಿರೋದು ನಿಜವಾಗ್ಲು ಅಪೂರ್ವ ಮ್ಯಾಮ್ ಆಗಿರ್ಬೋದು, ಪವನ್ ಅಣ್ಣ ಆಗಿರ್ಬೋದು, ಆ ಡೈರೆಕ್ಟರ್ ಟೀಮ್ ಏನೇನಿತ್ತು ಅದೆಲ್ಲ ನೆನಪಿಸ್ಕೊಂಡಾಗ, ವಸೀಂ ಸರ್ ಅವರೆಲ್ಲ ನೀವು ಕೇಳಿರ್ಬೋದು ಜೀ ಕನ್ನಡದಲ್ಲಿ, ಅವರು ನಾನು ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ತಾ ಹೋದ್ರು. ನಾನು ಇವತ್ತು ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಬಿಟ್ಬಿಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿದಾಗ ಜಾಸ್ತಿ ಆಡ್ಬೇಡ, ಇನ್ನು ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ಬರುತ್ತೆ, ಸಮಾಧಾನವಾಗಿರು ಅಂತ. ಸೊ ನನಗೆ ಅಪೂರ್ವ ಮ್ಯಾಮ್ ಒಂಥರ ಸ್ಟ್ರೆಂತ್ ಆಗಿದ್ರು ನನಗೆ ಅದರಲ್ಲಿ. ಸೊ ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ. ಸೊ ನನ್ನ ಜನಗಳಿಗೆ ನಾನು ದೀಪಿಕಾ ಅಂದರೆ ಯಾರು ಅಂತ ಗೊತ್ತಾಗಿ, ದೀಪಿಕಕ್ಕನ ಹೆಸರಿಂದ ಗೊತ್ತಾಯಿತು. ಸೊ ನಾನು ಅಲ್ಲಿರೋ ಕಾರಣನೇ ಅಪೂರ್ವಕ್ಕ. ಸೊ ನಾನು ಅಪೂರ್ವಕ್ಕ ಏನಾದರೂ ಇದು ನೋಡ್ತಾ ಇದ್ದರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ನನ್ನ ಗೈಡ್ ಮಾಡ್ಕೊಂಡು ಕರ್ಕೊಂಡು ಬಂದರು ಇಲ್ಲಿವರೆಗೂ. ಸೊ ಇವಾಗಲೂ ಅಷ್ಟೇ, ಏನಾದರೂ ಅಕ್ಕ ಒಂದು ಆ್ಯಡ್ ಪ್ರಮೋಷನಿಗೆ ಕರೀತಿದ್ದಾರೆ ಅಂತಂದರೆ ಪವನ್ ಅಣ್ಣಂಗೆ ಹೇಳ್ತೀನಿ, ಇಲ್ಲ ಅಪೂರ್ವಕ್ಕಂಗೆ ಹೇಳ್ತೀನಿ, ಸರಿ ಹೋಗೆ ಅಂದ್ರೆ ಮಾತ್ರ ನಾನು ಹೋಗೋದು. ಏಕೆಂದರೆ ನಾನು ಅಷ್ಟು ಗೈಡ್ ಮಾಡಿದ್ದಾರೆ. ಸೊ ಇವತ್ತಿನಲ್ಲ, ನಾನು ಇನ್ನು ಯಾವ ಮಟ್ಟಕ್ಕೆ ಹೋದ್ರೂ ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ. ಬಟ್ ಒಂದು ಟೈಮಲ್ಲಿ ಅನಿಸ್ತಿತ್ತು ನೀವು ಗಗನ ಶೇಡ ಅಂತ. ಸೊ ಹಂಗೆ ಯಾರಾದರೂ ಅಂತಿದ್ರಾ? ಯಾರಾದರೂ? ಹೌದೌದು, ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಕ್ಕ. ಅಂದ್ರೆ ಓಕೆನಾ? ಓಕೆ. ಏನು ಅಂತಂದ್ರೆ ಎಲ್ರು ಹೇಳಿದ್ರು ನೀನ್ ಗಗನ ಪಾರ್ಟು ದೇವ್ರಾಣೆ. ನನ್ ಗಗನ ಅವ್ರನ್ನ ನಾನು ಯಾವತ್ತೂ ರೀಮೇಕ್ ಮಾಡೇ ಇಲ್ಲ. ನಾನು ಹೆಂಗಿದ್ದೀನೋ ನಾನು ಹಂಗೆ ನಾನು ತೋರಿಸಿದ್ದು, ನಾನು ಟಿವಿಗಾಗಿರ್ಬೋದು, ನಾನು ಪ್ರೆಸೆಂಟ್ ನಾನು ಹೆಂಗಿದ್ದು ಹಂಗೆ. ಬಟ್ ಎಲ್ಲರೂ ಹೇಳ್ತಾರೆ ನೀನ್ ಗಗನ ತರ. ಬಹುಶಃ ಅವರು ನನ್ಗಿಂತ ಮುಂಚೆ ಟಿವಿಗೆ ಬಂದಿರೋದ್ರಿಂದ ಗಗನ ತರ ಅಂತ ಹೇಳಿದ್ರೆ, ಬಹುಶಃ ಗಗನ ಅಕ್ಕಂಗಿಂತ ನಾನಾದ್ರೂ ಫಸ್ಟ್ ಬಂದಿದ್ರೆ ದೀಪಿಕಾ ತರ ಗಗನ ಅಂತ ಹೇಳೋರೇನೋ. ಯಾಕೆಂದ್ರೆ ಇಬ್ರದ್ದು ಮೈಂಡ್ ಸೆಟ್ ಒಂದೇ ಅಂತಾನು ಹೇಳಕ್ಕಾಗಲ್ಲ, ಬಟ್ ನಾವಿಬ್ರು ಮ್ಯಾಚ್ ಆಗ್ಬೋದೇನೋ. ಬಟ್ ನಾನು ಯಾವತ್ತೂ ಅವ್ರನ್ನ ಕಾಪಿ ಕ್ಯಾಟ್ ಮಾಡಿಲ್ಲ. ನಾನು ಈ ಥರ ಇರ್ತೀನಿ ಅಂತ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಸುತ್ತೆ. ಸೊ ನಮ್ಮಿಬ್ರು ಮೈಂಡ್ ಸೆಟ್ ಬೇರೆ ಇರ್ಬೋದು, ಬಟ್ ಆ ಟೈಮಲ್ಲಿ ಆನ್ ಸ್ಕ್ರೀನಲ್ಲಿ ನಾವು ಮಾತಾಡ್ತಿದ್ದು ಪಟ ಅಂತ ಮಾತಾಡ್ತಿದ್ದು ಅದೆಲ್ಲ ಗಗನ ಅವ್ರಿಗೆ ಹೋಲಿಕೆ ಆಗ್ತಿತ್ತೇನೋ ಬಹುಶಃ. ಅದಕ್ಕೆ ಪಾರ್ಟ್ 2 ಅಂತಂದ್ರು. ಬಟ್ ನಾನು ಯಾವತ್ತು ಅವ್ರನ್ನ ಅವ್ರ ಥರನೇ ಇರಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ನಾನು ಹೆಂಗಿದ್ನೋ ಹಂಗಿದ್ದೆ. ಎಸ್, ನಿಮ್ಗೆ ಶೂಟಿಂಗ್ ಆಗ್ತಿರೋ ಟೈಮಲ್ಲಿ ಯಾವ್ದಾದೊಂದು ಫನ್ ಇನ್ಸಿಡೆಂಟ್ ಇತ್ತು, ತುಂಬಾನೇ ನಕ್ಕಿದ್ವಿ, ನೀವು ಮಾಡಿರೋ ಫನ್ ಇಂದ ಯಾರೋ ನಕ್ಕಿದ್ದಾರೆ, ಅಥವಾ ಅದ್ ಸ್ವಲ್ಪ ಯುನೀಕ್ ಅನ್ಸ್ತು ಅಂದ್ರೆ ಯಾವುದು? ಜಾಸ್ತಿ ನಕ್ಕಿರೋದು ಅಂತಂದ್ರೆ ಅದು ಡ್ಯಾನ್ಸ್ ರಿಹರ್ಸಲ್ ಟೈಮ್.
ಹೆಂಗಿತ್ತು? ನಾನ್ ನಿಮ್ ಹೇಳೋವಾಗ್ಲೇ ಹಂಗ್ ನಗು ಬರ್ತಿದೆ ನೋಡಿ. ಡ್ಯಾನ್ಸ್ ರಿಹರ್ಸಲ್ ಟೈಮಲ್ಲಿ ನನಗೆ ಅಷ್ಟಾಗಿ ಡ್ಯಾನ್ಸ್ ಬರಲ್ಲ. ನನ್ಗೆ ಹೆಂಗೆ ಅಂದ್ರೆ ಬಲ್ಗೈ ವರ್ಕ್ ಆಗ್ತಿದ್ರೆ ಇಲ್ಲಿ ಕೆಳಗಡೆ ಎಡಗೈ ವರ್ಕ್ ಆಗ್ತಿರಲ್ಲ. ಅದಕ್ಕೆ ಸೊ ಇಲ್ಲೇನಾದ್ರೂ ರಿಯಾಕ್ಷನ್ ಮಾಡ್ತಾ ಇದ್ರೆ ಇದು ಹಂಗೆ ಇರುತ್ತೆ, ಇದನ್ನ ತಿರ್ಗಿಸ್ಬೇಕಣಮ್ಮ ಅಂತಂದ್ರೆ ಇದು ತಿರುಗ್ತಾ ಇರಲ್ಲ ನನಗೆ. ಸೊ ನಂದು ಯಾವ್ದಾದ್ರು ಒಂದ್ ವರ್ಕ್ ಆಗ್ತಿರುತ್ತೆ. ಸೊ ಆ ಥರ ಡ್ಯಾನ್ಸ್ ನಾನು ಫಸ್ಟ್ ಹೋಗಿ ನಾನು ಬ್ಲೆಸ್ಟ್ ರುದ್ರ ಮಾಸ್ಟರ್ ಕಣ್ಣು ಹೊಡಿತಿದ್ರ? ಅಂದ್ರೆ ನನ್ನ ತಂಗಿ ಅಲ್ವಾ, ಕರ್ನಾಟಕಕ್ಕೆ ಗೊತ್ತು ನಾನು ರುದ್ರ ಅಣ್ಣನ ತಂಗಿ ಅಂತ. ನೈಸ್ ಮುಂದುವರಿಸಿ. ಸೊ ಆ ಟೈಮಲ್ಲಿ ರುದ್ರ ಅಣ್ಣ ನನ್ಗೆ ಹೆಂಗ್ ಹೇಳ್ಕೊಡೋದು ಗೊತ್ತಾ ಅಂದ್ರೆ, ನಾನು ಎಷ್ಟೇ ತಪ್ಪು ಮಾಡ್ತಿದ್ರು ನೀನ್ ತಪ್ಪು ನನಗೆ ಗೊತ್ತಾಗೋದು ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಆದ್ರೂ ಇಲ್ಲ ಕರೆಕ್ಟ್ ಮಾಡಿದೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊ ಅಂತ ಹೇಳೋರು. ಬಟ್ ನನಗೆ ಎಷ್ಟು ನಗು ಬರ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನ ಜೊತೆ ಕಲಿಯೋಕೆ ಬರೋರಲ್ಲ ಅವರಂತೂ ಬಿದ್ದು ಹಾಕಿದ್ದಾರೆ. ನಂದು ಒಂದೊಂದು ಸ್ಟೆಪ್ಪಿಂದ ಹಿಡ್ದು ಏನಾಯ್ತು ಅಂದ್ರೆ, ಅವತ್ತು 2 ಚೇರ್ ಇದ್ವು, ರಿಹರ್ಸಲ್ಗೆ ಟೇಬಲ್ ಹಾಕ್ತಾರೆ, ಈಗ ಚೇರಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು. ಅವನು ಹೀರೋ ಬರ್ತಾನೆ ಅಂದ್ರೆ ಡ್ಯಾನ್ಸ್, ನನ್ನ ಕೋ ಪಾರ್ಟ್ನರ್ ಬರ್ತಾನೆ, ನೀನು ಹಿಂಗೆ ನೆಕ್ಕೊಂಡು ಈ ಕಡೆಗೆ ಬರಬೇಕು, ಹಿಂಗೆ ನೆಕ್ಕೊಂಡು ಈ ಕಡೆ ಬರಬೇಕು ಅಂತ ಇತ್ತು. ಅವ್ರು ಏನು ಮಾಡಿದ್ರು, ಬಂದರು. ಅವರು ಬಂದು ಕೂತ್ಕೊಂಡಿದ್ದ ಫೋರ್ಸಿಗೆ ಚೇರಲ್ಲಿ ಗ್ಯಾಪ್ ಆಯಿತು. ನಾನೇನ್ ಮಾಡಿದೆ, ನಾಚ್ಕೊಂಡು ಹಿಂಗೆ ಕುತ್ಕೊಂಡೆ, ಆ ಗ್ಯಾಪ್ ಮಧ್ಯದಲ್ಲಿ ದಪ್ಪ ಬಿದ್ದೆ. ನಾನು ಯಾರು ನೋಡಿಲ್ಲ ಅಲ್ವಾ ಅಂತ ಎದ್ರ ಎಲ್ಲ ನೋಡ್ತವ್ರೆ. ಆ ಮೆಮೊರಿ ಅಂತೂ ಮರೆಯಕ್ಕೆ ಆಗಲ್ಲ, ಇನ್ನು ನೆನ್ಪಿಸ್ಕೊಂಡು ನಗ್ತಾರೆ. ಆಮೇಲೆ ಎದ್ದಾಗ ರಿಯಾಕ್ಷನ್ ಹೇಗಿತ್ತು? ಹೆಂಗ್ ಎದ್ರಿ ನೀವು? ರಿಯಾಕ್ಟ್ ಯಾಕಂದ್ರೆ ಯಾರು ನೋಡಿಲ್ಲ ಅಂತ ಹೇಳ್ಬೇಕು ತಾನೆ. ಯಾರು ನೋಡಿಲ್ಲ ಅಂತೆಲ್ಲ ನೋಡ್ದೆ, ಎಲ್ಲ ಹಿಂಗೆ ನೋಡ್ತಾ ಇದ್ರು ನಾನು ಬಿದ್ದಿದ್ದನ್ನ. ಸೊ ಅಷ್ಟು ಜೋರಾಗಿ ಬಿದ್ದಲ್ಲ, ಪೆಟ್ಟಾಯ್ತೇನೋ ಅಂತ ನೋಡ್ತವ್ರೆ. ನನ್ಗೆ ಮಾನ ಮರ್ಯಾದೆ ಹೋಯ್ತಲ್ಲಪ್ಪ ಅಂತ ನಗ್ತಿದ್ದೀನಿ. ನಾನು ನಗ್ತಿದ್ದೀನೋ ಅಳ್ತಿದ್ದೀನೋ ಒಂದೂ ಗೊತ್ತಾಗಿಲ್ಲ ಅವ್ರಿಗೆ 1 ನಿಮಿಷ. ಸೊ ಅದು ನನಗೆ ಜಾಸ್ತಿ ನಗು ಬರುತ್ತೆ ಯಾವಾಗ್ಲೂ ನೆನ್ಪಿಸ್ಕೊಂಡಾಗ. ಅಲ್ಲ, ನೆನ್ಪಿಸ್ಕೊಂಡಾಗ ಬೇಡ, ನೀವ್ ಹೇಳ್ದಾಗ್ಲೇ ಒಂಥರ ನಮ್ಗೆ ನಗು ಬಂದ್ಬಿಡ್ತು. ಅಂದ್ರೆ ಇಮ್ಯಾಜಿನೇಷನ್ ಹೋಗ್ಬಿಟ್ವಿ ಹೆಂಗ್ ಬಿದ್ದಿರ್ಬೋದು ಅಂತ. ಸೀರಿಯಸ್ಲಿ, ಅದು ಬೇರೆ ಚೇರ್ ಅಲ್ಲ, ಗ್ಯಾಪ್ ಆಗಿತ್ತು. ಸೊ ಆ ಗ್ಯಾಪ್ ಕುತ್ಕೋತದಂಗೆ ಆ ಚೇರ್ ಈ ಕಡೆ ಹೋಗ್ಬಿಡ್ತು, ನಾನ್ ಮಧ್ಯದಲ್ಲಿ ಬಿದ್ಬಿಟ್ಟೆ. ಸೊ ಅದು ನೆನ್ಪಿಸ್ಕೊಂಡಾಗೆಲ್ಲ ನಗು ಬರುತ್ತೆ. ಎಸ್, ದೀಪಿಕಾ ಅವರು ಕವನ ಎಲ್ಲ ಬರೀತಾರಲ್ವಾ? ಹೌದು, ಬರಿತೀನಿ. ಇನ್ನೊಂದು ಖುಷಿ ಏನು ಅಂತಂದ್ರೆ, ಈಗ ಕಾಮಿಡಿ ಕಿಲಾಡಿಗೆ ಹೋಗಿದ್ದೆ 1 ಡೇ ಶೋಗೆ. ಸೊ ಅಲ್ಲಿ ನಾನು ಭಟ್ರ ಹತ್ರ ಅವ್ರು ಬರೆಯೋ ಪೆನ್ನು ಇದೆಯಲ್ಲ, ಅವ್ರು ಬರೆಯೋ ಪೆನ್ನಲ್ಲಿ ಏನೋ ಒಂದು ಇದೆಯೋ, ಅಥವಾ ಅವ್ರು ಮುಟ್ಟೋ ಪೆನ್ನಲ್ಲಿ ಏನೋ ಒಂದು ಕವನಗಳು ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಅವ್ರದ್ದು ಬರೆಯೋಂಥ ಪೆನ್ನನ್ನು ನಾನು ಮುಟ್ಬೇಕು ಅಂತ ಆಸೆ ಇತ್ತು. ಸೊ ಹಂಗಾಗಿ ನಾನು ಭಟ್ರು ಅದನ್ನ ಹೇಳಿದ ತಕ್ಷಣ ಎಲ್ಲ ನಗ್ತವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಭಟ್ರು ನಾನು ಪೆನ್ ಮುಟ್ಬೇಕು ಅಂತಂದಿದ್ದು ಫುಲ್ ಆಗ್ತಿದ್ದಾರೆ. ಎಲ್ಲ ಡಬ್ಬಲ್ ಮೀನಿಂಗ್ ತಿಳ್ಕೊಂಡು ನನಗೆ ಗೊತ್ತೇ ಆಗ್ತಿಲ್ಲ ಏನಕ್ಕೆ ನಗ್ತಿದ್ದಾರೆ ಅಂತ. ಆಮೇಲೆ ಲೇಖನಿ ಅಂತ ಕನ್ನಡದಲ್ಲಿ ಹೇಳಿದೆ. ಅವಾಗ ಅನ್ನಿಸ್ತು ಕೆಲವೊಂದ್ಸಲ ಕನ್ನಡ ಚೆನ್ನಾಗೇ ಯೂಸ್ ಆಗುತ್ತೆ ಅಂತ. ಅವಾಗ ಭಟ್ರು ನನಗೊಂದು ಪೆನ್ ಕೊಟ್ರು. ಸೊ ಈಗಲೂ ಅದು ಮನೇಲಿದೆ, ನಮ್ಮ ಶೋಕೇಶ್ ನಲ್ಲಿ ಇಟ್ಟಿದ್ದೀನಿ. ಆ ಪೆನ್ನು ಕೊಟ್ಟಿದ್ದು ನನಗೆ ಇಷ್ಟ ಆಯ್ತು, ಯಾಕೆಂದ್ರೆ ನಾನು ಚೆನ್ನಾಗಿ ಬರಿತೀನಿ ಅಂತ ಬೇರೆಯವ್ರು ಹೇಳಿದ್ರು. ಸೊ ಅದನ್ನ ಇನ್ಮೇಲೆ ನಾನು ಇನ್ನು ಬರೆಯಕ್ ಸ್ಟಾರ್ಟ್ ಮಾಡೋಣ ಅಂತ ಅವ್ರ ಕಡೆಯಿಂದ ಆಶೀರ್ವಾದ ಸಿಗ್ದಂಗಾಯ್ತು. ವೆರಿ ನೈಸ್. ಈಗ ಭಟ್ರು ಬರ್ದಿರೋದು ಯಾವ್ದಾದ್ರು ಪದಗಳು ನಿಮ್ಗೆ ನೆನಪಿದೆ? ತುಂಬಾ ಇಷ್ಟ ಭಟ್ರು ಬರ್ದಿರೋ ಪದದಲ್ಲಿ ಅಕ್ಕ ಒಂದ್ ಲೈನ್ ಇದೆವಲ್ಲ, ಪ್ರೀತಿ ಮಧುರ ತ್ಯಾಗ ಅಮರ ಅಂತ. ಆ ಲೈನು ಯಾರು ಬೀಟ್ ಮಾಡಕ್ಕಾಗಲ್ಲ. ಅದು ಪದಗಳೇ ಇಲ್ಲ ಅನ್ಕೊಳ್ಳಿ. ಆ 4 ಪದದಲ್ಲಿ ಬೇರೆ ಪದಗಳನ್ನೆಲ್ಲದನ್ನೂ ಬಾಚ್ಕೊಂಡ್ಬಿಟ್ಟಿದೆ ಅಲ್ವಾ? ಆ 4 ಪದ ಇಡೀ ಕನ್ನಡ ವರ್ಣಮಾಲೆನೇ ಮುಚ್ಕೊಂಡ್ಬಿಟ್ಟಿದೆ. ಅದು ಏನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಆ ವರ್ಡಿಂಗ್ಸ್ಗೆ. ಆ 4 ವರ್ಡಲ್ಲಿ ಎಷ್ಟು ತುಂಬಿದ್ದಾರೆ ಭಾವನೆಗಳು. ಸೊ ಆ ಭಟ್ರೆ ಮೀಸಲು ಅಂತ ಅನ್ಕೊಂಬೇಕು. ಅವ್ರು ಯಾರು ಬೀಟ್ ಮಾಡಕ್ಕೆ ಆಗಲ್ಲ. ಟ್ರೂ. ಈಗ ತುಂಬಾ ಹಾಡುಗಳನ್ನ ಬರ್ದಿದ್ದಾರೆ ಭಟ್ರುಗಳೇ, ತುಂಬಾ ಹಾಡುಗಳು ಇಷ್ಟ. ನಿಮ್ಗೆ ಯಾವ ಹಾಡು ಫೇವ್ರೇಟ್? ಈಗ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅದು ನನ್ ನೆನ್ಪಾಗ್ತಿಲ್ಲ ಅಷ್ಟೊಂದು. ನನ್ ಜಾಸ್ತಿ ನೆನ್ಪಾಗೋದೇನ್ ಗೊತ್ತಾ, ಗೈಯ ಗಚ್ಚಾಜು ಚಿಂಗಾರಿ ಮೂವಿ. ದರ್ಶನ್ ಸರ್ ನಾನ್ ದೊಡ್ಡ ಫ್ಯಾನ್ ದರ್ಶನ್ ಸರ್ಗೆ. ದರ್ಶನ್ ಸರ್ ಫ್ಯಾನ ನೀವು? ಸಿಕ್ಕಾವಳೆ. ತಾವು ಚಿಕ್ಕ ವಯಸ್ಸಿಂದನೂ ನಮ್ಗೆ ಅವ್ರು ಏನ್ ಮಾಡ್ತಿದಾರೆ, ಅವ್ರ ಆಕ್ಟಿಂಗ್ ಸ್ಕಿಲ್ ಏನೋ ಗೊತ್ತಿಲ್ಲ, ಬಟ್ ದರ್ಶನ್ ಸರ್ ಅಂದ್ರೆ ಇಷ್ಟ ಅವಾಗಿಂದನು. ಅಂದ್ರೆ ನೀವು ಫಿಲ್ಮ್ ನೋಡಿರ್ತಿದ್ವು. ಅದೇ ಕೆಲವರೆಲ್ಲ ಅವ್ರ ಆಕ್ಟಿಂಗ್ ಸಕ್ಕದಾಗಿದೆ, ಸೊ ನಾನು ಅವ್ರಿಗೆ ಅವ್ರ ಫ್ಯಾನು, ಅವ್ರು ಒಳ್ಳೆತನ ಇಷ್ಟ, ಅದಕ್ಕೆ ನಾನು ಹಂಗಾಗಿ ಫ್ಯಾನು. ಬಟ್ ನನ್ಗೇನಿಲ್ಲ, ದರ್ಶನ್ ಸರ್ ಅಂದ್ರೆ ಇಷ್ಟ ಅಷ್ಟೇ.
ಯಾಕೆ ಇಷ್ಟ ಗೊತ್ತಿಲ್ಲ, ನಂಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ಸೊ ಅದೊಂಥರ ಹುಚ್ಚ ಫ್ಯಾನ್ ನಾವು. ಓಕೆ. ಸೊ ಆ ಒಂದು ಹಾಡಿದ್ಯಲ್ಲ, ಆ ಹಾಡಿನ ಅರ್ಥ ಏನು ಅಂತ ನನ್ಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಸೊ ಅದನ್ನ ಭಟ್ರ ಹತ್ರನೇ ಕೇಳಿ ತಿಳ್ಕೊಬೇಕು ಅನ್ಸುತ್ತೆ. ಅಲ್ಲ, ಭಟ್ರ ಜೊತೆ ನೀವು ಹಂಗ್ ಕನೆಕ್ಟ್ ಆದ್ರ ದರ್ಶನ್ ಸರ್ ಇಷ್ಟ, ಅವ್ರ ಸಾಂಗಿಗೆ ಈ ಸಾಂಗ್ ಮ್ಯಾಚ್ ಆಗಿ ಆತರ? ಎರಡನ್ನು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದೆ ಅಷ್ಟೇ. ಸೊ ಯಾವ ಹಾಡು ಇಷ್ಟ ಅಂತ ಕೇಳಿದ್ರಿ ಅಲ್ವಾ? ಸೊ ಈಗ ಉಪ್ಪಿ ಸರ್ ಮೂವಿಗಳ್ನು ಅಷ್ಟೇ, ತುಂಬಾ ಅರ್ಥ ಮಾಡ್ಕೊಳಕ್ಕೆ ಇದೊಂದು 2 ಇರ್ಬೇಕು. ಸೊ ಕೆಲವೊಂದು ಹಾರ್ಟ್ ಅಲ್ಲಿ ಹೊಡಿತಾರೆ, ಕೆಲವೊಂದನ್ನ ಮೈಂಡ್ ಅಲ್ಲಿ ಹೊಡಿತಾರೆ ಅವರು ಉಪ್ಪಿ ಸರ್. ಸೊ ಕೆಲವೊಂದು ಹಾರ್ಟಿಗೆ ಕನೆಕ್ಟ್ ಆಗ್ತವೆ, ಒಂದ್ಸಲ ಮೈಂಡಿಗೆ ಕನೆಕ್ಟ್ ಆಗ್ತವೆ. ಸೊ ಹಂಗಾಗಿ ಅದೇ ತರನೇ ಭಟ್ರು ಸರ್ ಅವ್ರು ಬರೆಯೋ ವರ್ಡಿಂಗ್ಸು ಕೆಲವ್ರಿಗೆ ಮಾತ್ರ ಅರ್ಥ ಆಗ್ತವೆ, ಕೆಲವ್ರಿಗೆ ಅರ್ಥ. ಬಟ್ ಆ ಒಂದು ಸಾಂಗ್ ನನ್ಗೆ ಅರ್ಥನೇ ಆಗಿಲ್ಲ. ಎಷ್ಟೊಂದ್ಸಲಿ ಸುಮ್ಮನೆ ನಿಧಾನ ಕೇಳಿಸ್ಕೊಂತೀನಿ ಏನಾದ್ರು ಅರ್ಥ ಆಗುತ್ತಂತ, ಅರ್ಥನೇ ಆಗಿಲ್ಲ ನನ್ಗೆ ಇವತ್ತಿನವರೆಗೂ. ಬಟ್ ಕೇಳಕ್ಕೆ ಮಜ್ವಾಗಿರುತ್ತಲ್ಲ, ಸ್ವಲ್ಪ ಏನೋ ಒಂದು ಎನರ್ಜಿ ಬಂದಂಗೆ ಒಂಥರ. ಎಸ್, ವೆರಿ ನೈಸ್. ಈಗ ಡಿ ಬಾಸ್ ಬಗ್ಗೆ ನೀವು ಮಾತಾಡಿದ್ರಿ, ಇನ್ನೊಂದ್ ಸ್ವಲ್ಪ ಮಾತಾಡೋಣ. ಹೌದೌದು. ಯಾವ ಸಿನಿಮಾ ತುಂಬಾ ಇಷ್ಟ ನಿಮ್ಗೆ ಡಿ ಬಾಸ್? ನನ್ಗೆ ಅವ್ರು ಆ ಫಿಲ್ಮ್ ಈ ಫಿಲ್ಮ್ ಅಂತ ಏನಿಲ್ಲ, ಯಾವ್ದು ಇಲ್ಲ, ಎಲ್ಲದು ಇಷ್ಟ. ಡೆವಿಲ್ ನೋಡಿದ್ರ? ಇದನ್ನ ಹಾಕ್ಬಿಡಿ, ಸೀರಿಯಸ್ಲಿ ಹಾಕ್ಬಿಡಿ. ಯಾಕೆ ಅಂತಂದ್ರೆ ನಾನು ಆ ಮೂವಿನ ಡೆವಿಲ್ ನೋಡಿದ್ರೆ ನೀವು ಕೇಳ್ತೀರಾ ಅಂತೆಲ್ಲ ಅನ್ಕೊಂಬಂದೆ. ನಾನು ಏನಾದ್ರು ದರ್ಶನ್ ಸರ್ ಫ್ಯಾನ್ ಅಂದ್ರೆ ಡೆವಿಲ್ ಮೂವಿ ನೋಡಿದ್ದೀರಾ, ನೋಡ್ಲಿಲ್ಲ ಅಂದ್ರೆ ನೀನ್ ಯಾವ ಸಿನಿಮಾ ಫ್ಯಾನು ಅಂತ ಏನಾದ್ರು ಕಮೆಂಟ್ಸ್ ಗಳಲ್ಲಿ ಬಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ನಾನು ನಿಜವಾಗ್ಲೂ ನಾನು ಮೂವಿ ನೋಡ್ಬೇಕು ಅಂತ ಆಸೆಯಿಂದನೇ ಫಸ್ಟ್ ಶೋ ನೋಡ್ಬೇಕಂತಾನೆ ಆಸೆ ಇತ್ತು. ಬಟ್ ಅವತ್ ಯಾವ ಟಿಕೆಟು ಸಿಗ್ಲಿಲ್ಲ, ನಿಜವಾಗ್ಲೂ ಸಿಗ್ಲಿಲ್ಲ ಅಕ್ಕ. ಬಟ್ ಇನ್ನೊಂದ್ ದಿನ ನಾನು ನನ್ನ ಫ್ರೆಂಡ್ ಹೋಗೋಣ ಅಂತ ಯೋಚನೆ ಮಾಡಿದ್ವು. ಅದು ಗೊತ್ತಲ್ಲ ನಿಮ್ಗೆ, ನಮ್ ರಿಲೇಟಿವ್ಸ್ ಡೆತ್, ಹಂಗಾಗಿ ನಾವ್ ಆ ಕಡೆ ನೋಡಕ್ಕೆ. ಬಟ್ ನಾನು ಖಂಡಿತ ನಾಳೆ ಹೋಗ್ಲೇಬೇಕು, ಯಾಕಂದ್ರೆ ನಾಳೆ ನನ್ನ ಬರ್ಡೇ. ಸೊ ನಾಳೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಹೋಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ನಾಳೆ ನಾನು ಡೆವಿಲ್ ಮೂವಿ ನೋಡ್ಲೇಬೇಕು ಅಂತ. ಸೂಪರ್. ಬರ್ತ್ಡೇ ದಿನ ಡೆವಿಲ್ ಮೂವಿ ನೋಡೋದಿಕ್ಕೆ ದೀಪಿಕಾ ಅವರು ಹೊರಡ್ತಾ ಇದಾರೆ. ಸೊ ಇದನ್ನ ನಾವು ಖಂಡಿತ ಹಾಕ್ಬಹುದು ನೋಡಿ. ಡೆವಿಲ್ ಮೂವಿ ಬರ್ಡೇ ದಿನ ನೋಡ್ಬೇಕು ಅಂತ ನಾನು ವೇಟ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ಬಟ್ ಎಷ್ಟು ಬೇಜಾರಿದೆ ಈಗ ಮೂವಿ ಟೈಮಲ್ಲಿ ದರ್ಶನ್ ಸರ್ ಇಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಅಕ್ಕ, ಈಗ ಏನು ಅಂತಂದ್ರೆ, ಈಗ ಯಾವ್ದಾದ್ರು ದೇವಸ್ಥಾನ ಪೂಜೆ ಮಾಡಕ್ ಹೋಗ್ತೀರಾ, ಸೊ ಅಲ್ಲಿ ದೇವ್ರಿದೆ ಅಂತ ಅನ್ಕೊಂಡ್ ಪೂಜೆ ಮಾಡೋದ್ ಬೇರೆ. ದೇವ್ರು ನನ್ನ ಪಕ್ಕನೇ ನಿಂತಿದ್ದಾರೆ, ದೇವ್ರು ನನ್ನ ಪಕ್ಕ ನಿಂತ್ಕೊಂಡ್ರೆ ಮಾತ್ರ ನಾವು ಪೂಜೆ ಮಾಡ್ತೀವಿ ಅನ್ನೋದಲ್ಲ. ದೇವ್ರು ಎಲ್ಲಾದ್ರೂ ಇರ್ಲಿ, ಸೊ ನಾವು ಪೂಜೆ ಅರ್ಪಿಸ್ಬೇಕು. ಸೊ ಇದೇ ತರ ಆಗ್ತಿರೋದು. ನಮ್ ಡಿಮಾಸ್ ಇದ್ರೂನು ಇಲ್ದೆ ಹೋದ್ರು ಅವ್ರಿಗೆ ಅರ್ಪಿಸೋವಂಥ ಪೂಜೆ ಅರ್ಪಿಸ್ತಾನೆ ಇರ್ತಾರೆ. ಸೊ ನನ್ಗನ್ಸೋದು ಇಷ್ಟ ಅಕ್ಕ, ಅವ್ರು ಇಲ್ಲಾದ್ರೂ ಇಲ್ಲಿ ಎಲ್ಲಾದ್ರೂ ಇಲ್ಲಿ, ಬಟ್ ಎಲ್ಲ ಸೆಲೆಬ್ರಿಟಿಗಳ ಹಾರ್ಟಲ್ಲಂತೂ ಇದ್ದೇ ಇರ್ತಾರೆ. ಸೊ ಡಿಬಾಸರ್ ಬಗ್ಗೆ ಇನ್ನೂ ವರ್ಡಿಂಗ್ಸ್ ಏನೇನು ಹೇಳ್ಬೇಕೋ ಗೊತ್ತಿಲ್ಲ. ಎಲ್ಲ ನಾನು ದೊಡ್ಡ ಫ್ಯಾನ್ ಅಂತ ಹೇಳ್ಕೋಬೋದು, ಆದ್ರೆ ನನ್ಗಿಂತ ದೊಡ್ಡ ಫ್ಯಾನ್ಸ್ ಇದ್ದಾರೆ ಅಕ್ಕ. ನಾನು ಅದರಲ್ಲೆಲ್ಲೋ ಸಮುದ್ರದಲ್ಲಿರೋ ಒಂದು ಚಿಕ್ಕದು ಪುಟಾಣಿ ಮೀನು ಡಿಬಾಸ್ ಸರ್ ಫ್ಯಾನ್ ಗ್ಯಾಂಗಲ್ಲಿ ಅಂತ ಬಂದರೆ. ಬಟ್ ಅವ್ರಿಗಿನ ದೊಡ್ಡ ಹುಚ್ಚ ಅಭಿಮಾನಿಗಳಿದ್ದಾರೆ, ತುಂಬ ದೊಡ್ಡ ಅಭಿಮಾನಿಗಳಿದ್ದಾರೆ. ಹಾರ್ಟ್ ಮೇಲೆ ಟ್ಯಾಟು ಹಾಕಿಸ್ಕೊಳ್ಳೋರು ಇದ್ದಾರೆ, ಕೈ ಮೇಲೆ ಟ್ಯಾಟು ಹಾಕಿಸ್ಕೊಳ್ಳೋರು ಇದ್ದಾರೆ, ಕುಂತು ದರ್ಶನ್ ಸರ್ ನಿಂತು ದರ್ಶನ್ ಸರ್ ಅನ್ನೋರು ಇದ್ದಾರೆ. ಸೊ ನಾನು ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಈ ಥರ ಫ್ಯಾನ್ ಕ್ರೇಜ್ನ ನಾನು ಯಾರನ್ನೂ ನೋಡೇ ಇಲ್ಲ ಅಂತ. ಯಾವ ಆಕ್ಟರ್ಗೂ ಇಲ್ಲ. ಹೌದು, ಆ ಥರ ನೋಡಿ ನಾನು ಅವ್ರ ಫ್ಯಾನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಜೊತೆಗೆ ನಾನು ರಿಯಲ್ ಫ್ಯಾಕ್ಟ್ ಹೇಳ್ತಿದ್ದೀನಿ. ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇನು ಹಾಕೊಂಡು ರುಬ್ತಾರ ಗೊತ್ತಿಲ್ಲ, ನೀವು ಅದೆಲ್ಲ ಯೋಚನೆ ಮಾಡಬೇಡಿ, ಮನದಾಳದ ಮಾತುಗಳನ್ನ ಹೇಳಿ. ಬಟ್ ದರ್ಶನ್ ಸರ್ ಫ್ಯಾನ್ಸ್ಗಳ ಅದೊಂದು ಅಂಧಾಭಿಮಾನವ, ಅವ್ರು ಮಾಡಿರೋದು ತಪ್ಪ, ಅವ್ರು ಮಾಡಿರೋದು ಸರಿಯಾ, ಆದ್ರೂ ಸರಿ ತಪ್ಪು ಸರಿ ಮಾಡಿದ್ದು ನಾವು ಪ್ರೀತಿಸ್ತೀವಿ, ಅಥವಾ ಮಾಡಿದ್ದು ತಪ್ಪು ಆದ್ರೂ ಪ್ರೀತಿಸ್ತೀವಿ, ಅಥವಾ ಮಾಡಿದ್ದು ಸರಿ ಆದ್ರೂ ಪ್ರೀತಿಸ್ತೀವಿ, ಇಂಥದೆಲ್ಲ ಮಾತುಗಳು ಕೇಳಿ ಬರುತ್ತೆ. ಅಂದ್ರೆ ಅಕ್ಕ ಇದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನು. ಹೌದು, ಖಂಡಿತ. ಸೊ ನಾನು ಏನ ಹೇಳೋದು ಅಂತಂದ್ರೆ, ಅವ್ರ ವೈಯಕ್ತಿಕ ಮಾಡಿದ ಸರಿನೋ ತಪ್ಪು ಅದನ್ನ ಜಡ್ಜ್ ಮಾಡೋಕ್ಕೆ ಕೋರ್ಟ್ ಇದೆ, ಸಾಕ್ಷಿಗಳಿದಾವೆ, ಪುರಾವೆಗಳಿದಾವೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಾವು ತಪ್ಪು ಸರಿ ಅಂತ ಜಡ್ಜ್ ಮಾಡೋ ಅಂತ ಅಭಿಮಾನಿ ನಾನಲ್ಲ. ನಾನು ದರ್ಶನ್ ಸರ್ ಏನೇ ಮಾಡಿದ್ರು ನಾನು ಅವ್ರ ಅಭಿಮಾನಿ.
ಯಾಕೆ ಅಂತಂದ್ರೆ ನಾನು ಅವ್ರ ಅಭಿಮಾನಿ. ಅವ್ರು ತಪ್ಪು ಮಾಡಿದ್ರು ಅಂತ ಒಂದು ಮಾತ್ರಕ್ಕೆ ಅಥವಾ ಅವ್ರು ತಪ್ಪೇ ಮಾಡಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಎಲ್ರಿಗೂ ಸಹಾಯ ಮಾಡ್ತಾರೆ ಅಥವಾ ಸಹಾಯ ಮಾಡಲ್ಲ ಹಂಗಂತ ನನ್ನ ಅಭಿಮಾನನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ಯಾವತ್ತಿದ್ರೂ ದರ್ಶನ್ ಸರ್ ಅಭಿಮಾನಿ. ನಾನು ದೊಡ್ಡವಳಾಗಿ, ನನಗೆ ಮದುವೆ ಆಗಿ, ನನಗೆ ಮಕ್ಕಳಾಗಿ, ನನ್ಗೆ ಇನ್ನು ಏನೇನೋ ಆದ್ರೂ ನಾನು ಯಾವತ್ತಿನವರೆಗೂ ನಾನು ದರ್ಶನ್ ಸರ್ ಎಸ್, ನೀವು ದರ್ಶನ್ ಸರ್ ಅಭಿಮಾನಿ ಆಗಿಯೇ ಇರಿ. ಯಾಕಂದ್ರೆ ತುಂಬಾ ಅಭಿಮಾನಿಗಳು ತುಂಬಾ ಪ್ಯೂರ್ ಹಾರ್ಟೆಡ್ ಲವ್ ಕೊಡ್ತಾರೆ ಅವರಿಗೆ. ಅವರು ಬ್ಲೆಸ್ಡ್, ಅವರ ಅಭಿಮಾನಿಗಳು ಬ್ಲೆಸ್ಡ್. ಅದು ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಿರೋದು ಹಾಗೆ ದರ್ಶನ್ ಸರ್ನ. ಬಟ್ ನಿಮ್ಗೆ ದರ್ಶನ್ ಸರ್ದು ಯಾವ ಸಿನಿಮಾ ಇಷ್ಟ ಅಥವಾ ಯಾವ ಹಾಡು ಇಷ್ಟ? ತುಂಬಾ 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 ಜಾಸ್ತಿ ಕೇಳಿದ್ದೀನಿ ಅಂತ ಅಂದ್ರೆ ತುಂಬ ಜಾಸ್ತಿ ಅಂದರೆ ಅಕ್ಕ ಎಲ್ಲ ಸಾಂಗ್ನು ಕೇಳ್ತಿರ್ತೀನಿ ನಾನು. ಯಾವುದು ಇದೇ ಪರ್ಟಿಕ್ಯುಲರಾಗಿ ಕೇಳಬೇಕು ಅಂತ. ಬಟ್ ಯಾವಾಗಲೂ ನನಗೆ ತುಂಬ ಮೋಟಿವೇಶನ್ ಬೇಕು ಅಂತಂದರೆ ದಿನ ಬೆಳಗೋ ಆ ಸೂರ್ಯನ ಆ ಸಾಂಗ್ ಕೇಳ್ತಾ ಇದ್ರೆ ನನಗೆ ಒಂಥರ ಮನಸ್ಸಿಗೆ ನಿರಾಳ, ಖುಷಿ, ನೆಮ್ಮದಿ, ದುಃಖ ಎಲ್ಲ ಮರೆತು ನಾನೊಂದು ಪೀಸ್ಫುಲ್ ಮೈಂಡಿಗೆ ಬರ್ತೀನಿ. ಆ ಒಂದು ಸಾಂಗ್ ಇದೆಯಲ್ಲ, ಎಲ್ಲ ಸಾಂಗಿಗಿಂತ ಒಂದು ಎತ್ತರದಲ್ಲಿದೆ ನನಗೆ. ಅಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು ಡಿ ಬಾಸ್ ಸರ್ದು. ಬಟ್ ಸ್ಥಾನದಲ್ಲಿ ಒಂದು ಸಾಂಗ್ ಇದೆ ಅಂದ್ರೆ ನನ್ಗೆ ಅದೊಂದೇ ಸಾಂಗ್ ನನಗೆ ಇಷ್ಟ, ತುಂಬಾ ಇಷ್ಟ ಆಗುವಂತ ಸಾಂಗು. ಬಟ್ ಎಲ್ಲ ಸಾಂಗ್ನು ಕೇಳ್ತೀನಿ. ಇನ್ನು ಮೂವಿ ಅಂತ ಬಂದ್ರೆ ದರ್ಶನ್ ಸರ್ದು ಯಾರಾದು ಪೊಲೀಸ್ ಆಕ್ಟ್ರೆಸ್ ಅಲ್ಲಿ ಮಾಡಿದ್ದಾರೆ ಪೊಲೀಸ್ ಪಾತ್ರದಲ್ಲಿ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ಯಾವಾಗಲೂ ಹೇಳಿರ್ತಾರೆ ದರ್ಶನ್ ಸರಿಗೆ ಸೂಟ್ ಆಗುವಂಥ ಪೊಲೀಸ್ ಕ್ಯಾರೆಕ್ಟರ್ ಇನ್ನು ಯಾರಿಗೂ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ. ಯಾಕೆಂದ್ರೆ ಅವ್ರದ್ದು ಬಾಡಿ, ಅವ್ರ ಹೈಟು, ವೆಯ್ಟು, ಕದರು, ಆ ಲುಕ್ಕು, ಪೊಲೀಸ್ ಅಂತ ಅಂದ್ರೆ ಅದು ದರ್ಶನ್ ಸರ್ಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬಿಡುತ್ತೆ ನನಗೆ. ತುಂಬಾ ಇಷ್ಟ ನನಗೆ ಆ ಕ್ಯಾರೆಕ್ಟರ್ನಲ್ಲಿ ಅವ್ರನ್ನ ನೋಡೋದಕ್ಕೆ. ಸೊ ನನಗಿಷ್ಟ ಆ ಥರ ಎಲ್ಲ ಮೂವಿಗಳು ಇಷ್ಟ ನನಗೆ ದರ್ಶನ್ ಸರ್ದು. ನಾನು ಹೆಚ್ಚಾಗಿ ಥಿಯೇಟರ್ಗೆ ಹೋಗಿ ನೋಡಿರೋದು ಕಡಿಮೆ. ಬಟ್ ಮೂವಿ ಮನೇಲಿ ಬೇರೆ ಚಾನಲಲ್ಲಿ ಅಂದರೆ ಈಗ ಜಿ ಕನ್ನಡದಲ್ಲೂ ಯಾವ್ದಾದ್ರು ಜಿ ಪಿಕ್ಚರ್ ಅಂತ ಬರ್ತಿತ್ತು. ಜಿ ಪಿಕ್ಚರಲ್ಲೂ ಒಂದು ದರ್ಶನ್ ಸರ್ ಮೂವಿ ಅಯ್ಯ ನೋಡಿದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಸುವರ್ಣದಲ್ಲೂ ಅಯ್ಯ ಹಾಕೋದು ಅನ್ಕೊಳ್ಳಿ, ಅದ್ರಲ್ಲೂ ನೋಡ್ತಿದ್ವಿ. ಬೇರೆ ಇನ್ನೊಂದು ಚಾನಲಲ್ಲಿ ಅದೇ ಫಿಲಮ್ ಹಾಕಿದ್ರು ನೋಡ್ತಾ ಇದ್ದೆ. ನಂಗೆ ಎಷ್ಟು ಸಲ ದರ್ಶನ್ ಸರ್ ಮೂವಿ ನೋಡಿದ್ರು ಬೇಜಾರಾಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ನೋಡಕ್ ಇಷ್ಟ. ಸೊ ನನ್ಗೆ ಅದೊಂದು ಕ್ರೇಜ್. ದರ್ಶನ್ ಸರ್ ಮೂವಿ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ದೀಪಿಕಾ ಅವರು ಮಹಾನಟಿ ವೇದಿಕೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ, ನಿಮ್ಮ ಲೈಫ್ ಇಷ್ಟು ಈಸಿ ಇರ್ಲಿಲ್ಲ. ಹೌದು, ಇಷ್ಟು ಈಸಿ ಇರ್ಲಿಲ್ಲ, ಇದನ್ನ ಈಸಿ ಮಾಡ್ಕೊಂಡ್ರಿ ಇವಾಗ ಮೇ ಬಿ, ಅಥವಾ ಈಸಿ ಆಗ್ತಾ ಇದೆ. ಏನಿತ್ತು ನಿಮ್ಮ ಕಷ್ಟ? ಯಾಕಂದ್ರೆ ಇದ್ಲು ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿದ್ರಿ ನೀವು. ಅಂದ್ರೆ ನಿಮ್ಮನ್ನ ನೋಡಿದಾಗ ಹಂಗ ಅನ್ಸೋದಿಲ್ಲ, ತುಂಬಾ ಜನರಿಗೆ ಅನ್ಸೋದು ಇಲ್ಲ ಅನ್ಸಲ್ಲ. ಸೊ ಏನ್ ಕಷ್ಟ ಇತ್ತು ನಿಮ್ಮಲ್ಲಿ ಅಂತ? ಅಂದ್ರೆ ಅಕ್ಕ ಇವಾಗ ಎಲ್ರು ಅಷ್ಟೇ ನೋಡ್ಬೇಕಾದ್ರೆ ಆ ಪಿಕ್ಚರ್ನ ತೆಗ್ದಾದ್ಮೇಲೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಪಿಕ್ಚರ್ ಅಂತಾರೆ. ಬಟ್ ಆ ಪಿಕ್ಚರ್ ತೆಗಿಬೇಕಾದ್ರೆ ಆ ಕ್ಯಾಮ್ರಾಮನ್ ಏನಿರುತ್ತೆ, ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ, ಅದು ಯಾವುದೂ ಕಾಣಲ್ಲ. ಬಟ್ ಆ ಪಿಕ್ಚರ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ಅದೇ ಥರ ನನ್ನ ಲೈಫ್ ಸ್ಟೋರಿನೂ. ಸೊ ನೋಡೋದಕ್ಕೆ ಇವಳಿಗೇನಪ್ಪ ಕಡಿಮೆ, ಚೆನ್ನಾಗೇ ಇದ್ದಾಳೆ, ಸ್ಟೈಲ್ ಮಾಡ್ತಾಳೆ, ಹಾಗಿರ್ತಾಳೆ, ಹೀಗಿರ್ತಾಳೆ, ಓಡಾಡ್ತಾಳೆ, ಬ್ಯಾಂಗ್ಳೂರಲ್ಲಿ ಇರ್ತಾಳೆ, ಈ ಥರ ಎಲ್ಲ ವರ್ಡಿಂಗ್ಸ್ ಬಂದಿದೆ. ನಾನು ಆಲ್ರೆಡಿ ಕೇಳಿಸ್ಕೊಂಡಿದ್ದೀನಿ. ಇಲ್ಲ ಅಕ್ಕ, ಲೈಫಲ್ಲಿ ಇದಕ್ಕೂ ಮೀರಿ ಒಂದು ಇರುತ್ತೆ. ಸೊ ಎಲ್ಲರೂ ಲೈಫಲ್ಲಿ ಕಷ್ಟ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ TV ಚಾನಲ್ಗಳಲ್ಲಿ ಹೇಳ್ಕೊಂಡ್ರೆ ಮಾತ್ರ ಅವ್ರ ಕಷ್ಟ ಅಂತ ನಾನು ಹೇಳಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಸೊ ನನಗೂ ಒಂದು ಕಷ್ಟ ಇತ್ತು, ಅದನ್ನ TV ಚಾನಲಲ್ಲೇ ಯಾಕೆ ಹೇಳ್ಕೋಬೇಕು, ಅವ್ರದ್ದು TRP ಹಾಗೆ ಹೀಗೆ ಅಂತ ಬಂದಿದೆ ನಿಮ್ಗೆ ಮಾತು ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಬಟ್ ಇನ್ನೊಂದೇನು ಅಂತಂದ್ರೆ ಅವ್ರಿಗೆ ಅವ್ರದ್ದು ಕುಟುಂಬ, ಅವ್ರು ಸ್ಪಂದಿಸೋ ಅಂತ ಜನಗಳಿರ್ತಾರೆ. ಸೊ ಅವ್ರಿಗೆ ಬೇಕಾದ್ರೆ ಹೇಳ್ಕೊತಾರೆ, ಇಲ್ಲಾಂದ್ರೆ ಹೇಳ್ಕೊಳಲ್ಲ. ಬಟ್ ನನಗೆ ಸ್ಪಂದಿಸೋ ಕುಟುಂಬ ಅಂತ ನನಗೆ ಸಿಕ್ಕಿದ್ದು ಜಿ, ಅಲ್ಲಿರೋ ಜನಗಳು, ನಾನು ನೋಡೋ ಅಂಥ ವ್ಯಕ್ತಿಗಳು. ಸೊ ಅವ್ರ ಹತ್ರ ನಾನು ಹೇಳ್ಕೊಂಡಾಗ ಸೊ ನನಗನ್ನಿಸ್ತು ನನ್ನ ಕಷ್ಟನ ಹೇಳ್ಕೊಬೋದು, ನನಗೂ ಹೇಳ್ಕೊಳಕ್ಕೆ ಒಬ್ರು ಇದ್ದಾರೆ. ಸೊ ನನಗದು ನೆಮ್ಮದಿ, ಖುಷಿ ಸಿಕ್ತು. ಅದರಿಂದ ತರುಣ್ ಸರು ಅವರು ನನಗೆ ಹೇಳಿದ್ರು, ಈ ಥರ ಪ್ರಾಬ್ಲಮ್ ಇರೋದು ಒಂದ್ಸಲ ರಾಯರ ದರ್ಶನ ಮಾಡು, ಸರಿ ಆಗುತ್ತೆ. ಸೊ ನಾನು ರಾಯರ ದರ್ಶನ ಮಾಡಿ ಅವ್ರ ಕಡೆಯಿಂದನೇ ಹೋಗಿದ್ದು ನಾನು ರಾಯರ ದರ್ಶನಕ್ಕೆ. ಮೊದಲನೇ ರಾಯರ ದರ್ಶನ ಮಾಡಿದ್ದು ನಮ್ಮ ತರುಣ್ ಸುಧೀರ್ ಸರ್ ಕಡೆಯಿಂದ. ಸೊ ಅದೊಂದು ಯಾವಾಗಲೂ ಖುಷಿ ಇರುತ್ತೆ ನನಗೆ. ಇನ್ನೊಂದು ಅಂದರೆ ಯಾವಾಗಲೂ ನಾನು ಶಿವನ್ ಭಕ್ತೆ, ನಾನು ಯಾವಾಗಲೂ ಶಿವನ ಆರಾಧಿಸೋಳು. ಯಾಕೋ ಗೊತ್ತಿಲ್ಲ, ಅವತ್ತೊಂದಿನ ರಾಯರು ಸಡನ್ ಆಗಿ ನೆನಪಾಗಿದ್ದು. ನಾನು ಅವತ್ತು ರಾಯರ್ ಸಾಂಗಿಗೆನೆ ಡ್ಯಾನ್ಸ್ ಮಾಡಿದ್ದು. ಏನೋ ಗೊತ್ತಿಲ್ಲ, ಎಲ್ಲರೂ ತುಂಬ ರಾಯರ ಬಗ್ಗೆ ಹೇಳಬೇಕಾದ್ರೆ ನಂಗೆ ಇಟ್ಸ್ ವಾಸ್ ಫೇಕ್.
ಯಾಕೆಂದ್ರೆ ನಾನು ಒಬ್ರನ್ನ ಆರಾಧಿಸ್ಬೇಕಾದ್ರೆ ಇನ್ನೊಬ್ರನ್ನ ಇರ್ಬೇಕಾದ್ರೆ ಅವ್ರದ್ದು ಅಭಿಮಾನ ನನ್ನ ದೇವ್ರು ನನ್ಗೆ ಇದು ಅಂತ. ಹೌದು. ಬಟ್ ಒಂದಿನ ಅನ್ನಿಸ್ತು ರಾಯರು ಇದ್ದಾರೆ ಅಂತ, ನಿಜವಾಗ್ಲೂ ಅನ್ನಿಸ್ತು ಅಕ್ಕ. ರಾಯರು ಇದ್ದಾರೆ. ನಾನು ಶಿವನ್ ಭಕ್ತ ಆಗಿದ್ರು ಕೂಡ ನನ್ಗೊಂದಿನ ಆ ರಾಯರ ಸನ್ನಿಧಿಗೆ ಹೋಗಿ ಆ ನೀರಲ್ಲಿ ಮುಳುಗಿ ಮತ್ತೆ ಅದು ದೀಪ ಹಚ್ಚಿ ಬಿಟ್ಟು ಬಂದು ಆ ರಾಯರನ್ನ ಸನ್ನಿಧಿ ನೋಡ್ತಾ ಇದ್ರೆ, ಅವತ್ತಿನ ದಿನ ಪಲ್ಲಕ್ಕಿ ಉತ್ಸವ ಇತ್ತು. ನನ್ಗೆ ಎಷ್ಟು ಖುಷಿ ಅಂದ್ರೆ, ನಾನು ಉರುಳ್ ಸೇವೆ ಮಾಡಿ ಬಂದು ನಿಂತ್ಕೊಂಡ ತಕ್ಷಣನೇ ರಾಯರು ಪಲ್ಲಕ್ಕಿಲ್ ಬರ್ತಾ ಇದ್ದಾರೆ. ಆ ಪಲ್ಲಕ್ಕಿಲ್ ಬರ್ಬೇಕಾದ್ರೆ ಅಕ್ಕ ನನ್ಗೆ ಇಟ್ ವಾಸ್ ಫೀಲಿಂಗ್ ಹೆಂಗ್ ಅನಿಸ್ತಿತ್ತು ಅಂದ್ರೆ, ಒಳಗಡೆ ಇರೋ ಎಲ್ಲಾ ನೋವುಗಳು ಕಣ್ಣೀರ್ ರೂಪದಲ್ಲಿ ಈಚೆ ಆಗ್ತಿದ್ದೀನೇನೋ ಅನ್ನೋಷ್ಟು ನನಗೆ ಗೊತ್ತಿಲ್ದಿರೋ ಅಷ್ಟು ಕಣ್ಣೀರ್ ಬಂದ್ಬಿಡ್ತು. ಸೊ ನಾನು ರಾಯರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದು ಇಲ್ಲ ಅಕ್ಕ, ನಿಜ. ಕೆಲವರು ರಾಯರ ಭಕ್ತರು ಇರ್ತಾರಲ್ಲ, ನನ್ಗೆ ಅವಾಗ ತುಂಬಾ ಶಿವನ ಅಭಿಮಾನಿ. ಶಿವ ಅಂದ್ರೆ ನನ್ಗೆ ಸರ್ವಸ್ವ, ಶಿವ ಸಕಲವು ನೀನೆ ಸರ್ವವು ನೀನೆ ಅಂತ ಅನ್ಕೊಂಡ್ ಬೆಳ್ದವಳು. ನನ್ಗೆ ಇವತ್ತಿನವರೆಗೂ ಶಿವನ ನಾನು ಜಸ್ಟ್ ಫ್ರೆಂಡ್ ತರ ಮಾತಾಡಿಸ್ತೀನಿ. ಹೆಂಗೆ ಅಂತಂದ್ರೆ, ನನ್ನ ಹತ್ರ ಒಂದು ಪುಟ್ಟ ಲಿಂಗ ಇದೆ. ಅದನ್ನ ಯಾವಾಗ್ಲೂ ನಾನು ಎಲ್ಲಿ ಇರ್ತೀನೋ ಅಲ್ಲಿ ನಾನು ಕ್ಯಾರಿ ಮಾಡ್ತೀನಿ. ಈಗ ನಾನು ಬೆಂಗ್ಳೂರಲ್ಲಿ ಇದ್ದೀನಿ, ಸೊ ಬೆಂಗ್ಳೂರಲ್ಲಿ ಕ್ಯಾರಿ ಮಾಡಿದ್ದೀನಿ. ಅದನ್ನ ಯಾವಾಗ್ಲೂ ನಾನು ಮಾತಾಡ್ಸ್ಬೇಡ ನೀನು, ಇವತ್ತು ನನ್ಗೆ ಈ ತರ ಆಟ ಆಯ್ತು, ನನ್ಗೆ ಮಾತಾಡ್ಸ್ಬೇಡ ನೀನು, ಇವತ್ತು ನನ್ ಚಿಕ್ಕ ತಿನ್ನೋದ್ ಸಿಗ್ಲಿಲ್ಲ ಅಂದ್ರೆ ನಾನು ಶಿವನ್ ಜೊತೆ ಕೋಪ ಮಾಡ್ಕೊಳ್ಳೋದು. ಶಿವ ನೀನ್ ನಾನು ಮಾತಾಡಿಸ್ಬೇಡ, ಕೊಬ್ಬಲ್ವಾ ನಿನ್ಗೆ. ಸೊ ಈ ತರ ಫ್ರೆಂಡ್ಲಿ ಶಿವ ತರ ನನ್ಗೆ ಅದು. ನನ್ಗೆ ದೇವರಲ್ಲಿ ತುಂಬಾ ನಂಬಿಕೆ. ಅದ್ರಲ್ಲೂ ನನ್ಗೆ ರಾಯರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ರಾಯರ್ಗೆ ಯಾವಾಗ್ಲೂ ಚಿರಋಣಿ. ಯಾಕೆಂದ್ರೆ ನನ್ನ ಅಪ್ಪನ ಆ ತರ ಪರಿಸ್ಥಿತಿನಲ್ಲಿ ಸೇವ್ ಮಾಡಿದ್ದು ರಾಯರೇ ಅಂತಾನೆ ನಾನು ನಂಬಿದ್ದೀನಿ ಇವತ್ತಿನವರೆಗೂ. ಪರಿಸ್ಥಿತಿ ಅಂದ್ರೆ ತುಂಬಾ ಆ ಟೈಮಲ್ಲಿ ನಾ ಅಪ್ಪಾಜಿನ ನನ್ನಿಂದ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅನ್ನೋ ಭಯ ಶುರುವಾಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ನಾನು ನಂಬಿದ್ ರಾಯರು ನಂಬಿಟ್ಟೆ. ಹೆಂಗ್ ನಂಬ್ದೆ, ಯಾಕೆ ನಂಬ್ದೆ, ಅವ್ರನ್ನೇ ನಾನು ಅಷ್ಟು ಪ್ರೀತಿಸ್ತಿದ್ದ ಶಿವನ್ ಜೊತೆ ನಾನು ಯಾಕೆ ರಾಯರನ್ನ ಸನ್ನಿಧಿಗೆ ಹೋದೆ, ಯಾಕೆ ನಾನು ರಾಯರ್ಗೆ ಇವತ್ತಿನವರೆಗೂ ಅರ್ಥ ಆಗ್ತಿಲ್ಲ ಅಕ್ಕ. ನನ್ಗೆ ಆ ರಾಯರನ್ನ ದರ್ಶನ ಮಾಡ್ಬೇಕು ಅಂದ್ರೆ ನಾವ್ ಅನ್ಕೊಂಡ್ರೆ ಹೋಗಕ್ ಆಗಲ್ವಂತೆ, ರಾಯರೇ ನಮ್ಮನ್ ಕರ್ಸ್ಬೇಕಂತ. ಹೌದು, ಈ ಮಾತು ಸತ್ಯ. ಯಾಕಂದ್ರೆ ರಾಯರ್ ನಮ್ಮನ್ ಕರ್ಸ್ಕೊಂಡ್ರೆ ಮಾತ್ರ ನಾವ್ ಅಲ್ಲಿ ಹೋಗೋದು ಅಂತ ಕೇಳಿದೀನಿ ನಾನು. ರಾಯರಂದ್ರೆ ನಮ್ದೇ ಇರೋ ಅವಳು ನಾನು, ರಾಯರಂದ್ರೆ ನಮ್ದೇ ಇರೋಳು ನಾನು. ಅದ್ ಹೆಂಗ್ ರಾಯರ ಹತ್ರ ಹೋದೆ, ಅದ್ ಹೆಂಗ್ ರಾಯರನ್ನ ಉರುಳ್ ಸೇವೆ ಮಾಡಿದೆ, ರಾಯರಿಗೆ ಉರುಳ್ ಸೇವೆ ಮಾಡ್ದೆ. ನನ್ಗೆ ಇವತ್ತಿನವರೆಗೂ ಇವತ್ತಿನವರೆಗೂ ನಮ್ಮ ಮನೇಲಿ ಗುರುವಾರ ನಾವು ಪ್ರತಿದಿನ ಸೋಮವಾರ ಮಾತ್ರ ವಾರ ಮಾಡ್ಕೊಂಡು ಪೂಜೆ ಮಾಡ್ತಿದ್ವಿ, ಸೋಮವಾರ ಭಾನುವಾರ. ಇವತ್ತಿನವರೆಗೂ ನಮ್ಮ ಮನೇಲಿ ಗುರುವಾರ ಬಂತು ಅಂದ್ರೆ ನಮ್ಮ ಅಪ್ಪನ ಕ್ರೇಜ್ ಡಕ್ಕೆಲ್ಲ ಹಾಕಿ ಸೌಂಡ್ ಮಾಡ್ಕೊಂಡು ಆ ರಾಯರದ್ದು ನೀರಲ್ಲಾದರೂ ಹಾಕು ಹಾಲಲ್ಲಾದರೂ ಹಾಕು ರಾಘವೇಂದ್ರ ಅಂತ ಹಾಡು ಹಾಕೊಂಡು ಗುರುವಾರ ಪೂಜೆ ಮಾಡ್ತಿದ್ರೆ ಒಂಥರ ಮನೆಯೆಲ್ಲ ಪೀಸ್ ಆಗಿರುತ್ತೆ, ಖುಷಿ ಆಗುತ್ತೆ. ಸೊ ನಂಬಿಕೆ ಅನ್ನೋದು ಅಕ್ಕ ಕೆಲವ್ರಿಗೆ ದೇವ್ರ ಮೇಲೆ ಇರುತ್ತೆ, ಕೆಲವ್ರಿಗೆ ವ್ಯಕ್ತಿಗಳ ಮೇಲೆ ಇರುತ್ತೆ, ಕೆಲವ್ರು ಮಾಡೋ ಕೆಲ್ಸದಲ್ಲಿ ಇರುತ್ತೆ. ಸೊ ನನ್ಗೆ ಎಲ್ಲ ಮಿಕ್ಸ್. ಬಟ್ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೊಂದು ವರ್ಡ್ ಇದೆ, ಸಮಸ್ಯೆಗಳನ್ನ ಅದನ್ನು ಓದಿದೆ ಅಕ್ಕ. ನಾನು ಎಲ್ಲೋದ್ರೂ ಅಷ್ಟೇ, ನಾನು ರೋಡಲ್ಲಿ ಹೋಗ್ತಾ ಏನಾದ್ರು ಪಾಪಣ್ಣ ಟೀ ಶಾಪ್, ಟ್ರೆಂಡ್ಸ್ ಈ ತರ ನನಗೆ ಓದೋ ಅಭ್ಯಾಸ. ಎಲ್ಲಿ ರೋಡಲ್ಲಿ ಹೋಗ್ತಾ ಇದ್ರು ಏನ್ ಬರ್ದಿದ್ರು ಓದ್ತಾ ಇರ್ತೀನಿ ಸುಮ್ನೆ. ಸೊ ಅಲ್ಲಿ ಸುಮ್ನೆ ನಿಂತ್ಕೊಂಡು ಹಿಂಗ್ ನೋಡ್ದೆ, ಅದು ದರ್ಶನದ್ದು ಮೇಲ್ಗಡೆ ಹಾಕಿದ್ದಾರೆ. ಸುಮ್ನೆ ಹಿಂಗ್ ನಿಂತ್ಕೊಂಡು ನೋಡ್ದೆ, ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡಿ. ಸೂಚನೆಗಳು ಹಾಕಿರ್ತಾರಲ್ವಾ, ನಾನು ಹೇಳ್ಕೊಂಡ್ಬಿಟ್ನಲ್ಲ ನಾನು ಅಂತ ಅನ್ನಿಸ್ಬಿಡ್ತು ನನ್ಗೆ. ಸಮಸ್ಯೆಗಳನ್ನು ರಾಯರ ಹತ್ರ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಅಂತ. ನನ್ಗೆ ಹೆಂಗ ಅನ್ನಿಸ್ಬಿಡ್ತು ಅಂದ್ರೆ, ನಾನು ಅದಕ್ಕೆ ತಾಳ್ಮೆ ಇರ್ಬೇಕು ದೀಪಿಕಾ ನಿನ್ಗೆ. ಸೊ ನಾನು ಅವತ್ತು ಅನ್ಕೊಂಡಿದ್ದಷ್ಟೇ, ಸಮಸ್ಯೆಗಳಿದೆ ಅಂತ ದೇವ್ರಿಗೆ ಹೇಳೋ ಬದಲು ಸಮಸ್ಯೆಗಳಿಗೆ ಹೇಳ್ಬೇಕು ನಮ್ಮ ಹತ್ರ ದೇವ್ರಿದ್ದಾನೆ ಅಂತ. ಸೊ ಆ ಲೈನ್ ಅಂತೂ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾರು ಬರುದ್ರೋ ಅಥವಾ ಯಾರ್ ಥಾಟಿಗೆ ಬಂತ ಗೊತ್ತಿಲ್ಲ, ಬಟ್ ತುಂಬಾ ಮೀನಿಂಗ್ಫುಲ್ ಇದೆ ಅಕ್ಕ ಅಲ್ಲಿ. ಹೌದು. ಮತ್ತೆ ಆ ವೈಬು ಕೂಡ ಹಾಗೆ ಇದೆ. ಅದೇ ನೀವು ಹೇಳ್ದಂಗೆ ನಂಬಿಕೆ ನಮ್ಮ ಮೇಲೆ ಡಿಪೆಂಡ್. ಅದು ವಸ್ತುಗಳ ಮೇಲೇನೂ ಇರಬಹುದು, ಅಥವಾ ಯಾವುದೋ ಒಂದು ಧ್ಯಾನದ ಮೇಲೆ ಇರ್ಬೋದು, ದೇವ್ರ ಮೇಲೆ ಇರ್ಬೋದು, ವ್ಯಕ್ತಿಗಳ ಮೇಲೆ, ಅದು ನಮ್ಗೆ ಬಿಟ್ಟಿರೋದು. ಬಟ್ ಆ ನಂಬಿಕೆ ಇರೋದು ಇಂಪಾರ್ಟೆಂಟ್ ಅನ್ನೋದಲ್ವಾ? ಹೌದು, ನಂಬಿಕೆ ಅನ್ನೋದು ಮುಖ್ಯ ಫಸ್ಟ್. ಅದು ಎಲ್ಲಿ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ, ಯಾರಿಗೆ ಹೆಂಗ್ ನಂಬಿಕೆ ಬರುತ್ತೋ ಅಂತ.
ಬಟ್ ಕೆಲವ್ರಿಗೆ ನಂಬಿಕೆ ಮುಖ್ಯ ಅಂತ ಅನ್ಕೋತಾರೆ. ಬಟ್ ನನ್ಗೇನು ಅಂತಂದ್ರೆ ಅಕ್ಕ, ಇದು ಪಾರ್ಟ್ ಆಫ್ ದೇವ್ರದ್ದು ಒಂದ್ ಕಡೆ, ನಂಬಿಕೆ ಅನ್ನೋದು ಒಂದಾದ್ರೆ, ನನ್ಗೆ ಈ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಮಾತಾಡ್ಬೇಕಂತ ನನಗೆ ಸಿಕ್ಕಾಪಟ್ಟ ಇಷ್ಟ. ನಾನಿವಾಗ ನೆಕ್ಸ್ಟ್ ಕ್ವಶನ್ ಅದೇ ಹೋಗ್ತಿದ್ದೆ, ಈ ಪ್ರೀತಿ ಪ್ರೇಮದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅಕ್ಕ, ಎಲ್ರು ಹೇಳ್ತಾರಲ್ವಾ, ಪ್ರೀತಿ ಮಾಡೋ ಹುಡ್ಗ ಹಾಗಿರ್ಬೇಕು, ಹೇಗಿರ್ಬೇಕು ಅಂತ, ಹೈಟ್ ಇರ್ಬೇಕು, ನೋಡಕ್ಕೆ ವೈಟ್ ಇರ್ಬೇಕು, ಅಥವಾ ಡಸ್ಕಿ ಇರ್ಬೇಕು, ಅಥವಾ ಬ್ರೌನಿ ಇರ್ಬೇಕು, ಅವನು ನನ್ಕಿಂತ ಚೆನ್ನಾಗಿರ್ಬೇಕು, ಅವನಿಗೆ ಬಿಯರ್ಡ್ ಇರ್ಬೇಕು, ಈ ತರ ಎಲ್ಲ ಥಿಂಕ್ ಮಾಡ್ತಾರಲ್ವಾ. ಪ್ರೀತಿ ಮಾಡೋರು ಯಾವತ್ತೂ ಈ ತರ ಥಿಂಕ್ ಮಾಡ್ಬಾರ್ದಕ್ಕ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ, ನಾನು ಅವ್ನ ಹೈಟ್ ನೋಡಿ ಇಷ್ಟಪಟ್ಟೆ ಅಂದ್ರೆ, ನಾಳೆ ಅವನ್ಗಿನ್ನ ಚೆನ್ನಾಗಿರೋ ಹೈಟ್ ಇರೋನ್ ಸಿಕ್ಬಿಟ್ರೆ, ಅವ್ನ ಕಲರ್ ನೋಡಿ ನಾನು ಇಷ್ಟಪಟ್ಟೆ ಅಂದ್ರೆ, ಅವನ್ಕಿನ್ನ ಚೆನ್ನಾಗಿರೋ ಕಲರ್ ಇರೋನ್ ಸಿಕ್ಬಿಟ್ರೆ, ಅವ್ನ ಬಿಯರ್ಡ್ ಚೆನ್ನಾಗಿದೆಯಪ್ಪ ಅದಕ್ಕೆ ನನ್ಗೆ ಸಿಕ್ಕಾಪಟ್ಟ ಇಷ್ಟ ಅವನು ಅಂತಾರೆ. ಬಟ್ ಅವನ್ಕಿನ್ನ ಚೆನ್ನಾಗಿರೋ ಬಿಯರ್ಡ್ ಇರೋನ್ ಸಿಕ್ಕಿದ್ರೆ, ಸೊ ಪ್ರೀತಿ ಅನ್ನೋದು ಅಕ್ಕ, ಅವನ್ನ ನೋಡಿ, ಅವನ ಆಕಾರ ನೋಡಿ, ಅವ್ನ ಹೈಟ್ ನೋಡಿ, ಅವ್ನ ವೆಯ್ಟ್ ನೋಡಿ, ಅವ್ನು ಹೇಗಿದ್ದಾನೆ ಅಂತ ನೋಡಿ ಪ್ರೀತಿ ಬರೋದಲ್ಲ. ಪ್ರೀತಿ ಅಂದ್ರೆ ಸುಮ್ಮನೆ ಪ್ರೀತಿ ಹುಟ್ಬಿಡುತ್ತೆ ಅಕ್ಕ. ಹೆಂಗ್ ಹುಟ್ಬೋದು? ಅದೇ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಹಂಗ ಅನ್ಕೊಂಡಿರ್ತಾರೆ, ನಾನು ಅವ್ನ ದುಡ್ಡು ನೋಡಿ ಇಷ್ಟಪಟ್ಟೆ ಕಣೆ, ಅವ್ನ ಹೈಟ್ಗೆ ನಾನು ಲವ್ಗೆ ಬಿದ್ದೋಗ್ಬಿಟ್ಟೆ ಕಣೆ, ಅವ್ನ ಬೇಸ್ ವಾಯ್ಸ್ಗೆ ಬಿದ್ದೋದೆ ಕಣೆ. ಅದೆಲ್ಲ ಸುಳ್ಳು. ನಿಜವಾಗ್ಲೂ ಪ್ರೀತಿ ಏನಾದ್ರು ಹುಟ್ಟು ಅಂದ್ರೆ ಅದ್ ಯಾವ್ದು ಮ್ಯಾಟರ್ ಆಗಲ್ಲ ಅಕ್ಕ. ಹಂಗಂದಿದ್ರೆ ಜಗತ್ತಲ್ಲಿ ಯಾವ ಕುಳ್ಗಿರೋರು ಮದ್ವೆ ಆಗ್ತಿರ್ಲಿಲ್ಲ, ಅಥವಾ ಅವ್ನು ಚೆನ್ನಾಗಿಲ್ಲ. ಎಷ್ಟೋ ಜನ ಕಪ್ಪುಗಿದ್ದು ದಪ್ಪಗಿದ್ದು ವಿಕಾರವಾಗಿರೋರು ಮದ್ವೆ. ಹಂಗಂತ ಅವ್ರು ಯಾವ್ದು ಮ್ಯಾಟರ್ ಆಗಿ ತಗೊಳ್ಳಿಲ್ವಾ ಅವರು? ಅವ್ನ ಹೈಟ್ ಇಲ್ಲ, ಅವ್ನು ಚೆನ್ನಾಗಿಲ್ಲ ಅಂತ ಅವಳು ರಿಜೆಕ್ಟ್ ಮಾಡ್ಬೋದಿತ್ತಲ್ವಾ. ಸೊ ಕೆಲವೊಬ್ರಿಗೆ ಪ್ರೀತಿ ಅನ್ನೋದು ಯಾವುದನ್ನು ನೋಡ್ ಬರಲ್ಲ. ಸೊ ಒಂದ್ ವೇಳೆ ಅದು ಬಂತು ಅಂದ್ರೆ ಆ ಪ್ರೀತಿ ಸತ್ತೋಗುತ್ತೆ. ಯಾವಾಗ ಅಂದ್ರೆ ಅವಳೇನ್ ಪ್ರೀತಿ ಮಾಡಿರ್ತಾಳೋ ಅದಕ್ಕಿಂತ ಎಕ್ಸ್ಟ್ರಾ ಇರೋದು ಸಿಕ್ಕಿದ್ರೆ ಅಲ್ವಾ. ಇವಾಗ ಹೆಂಗೆ ಅಂದ್ರೆ, ನಿಮ್ಮ ಹತ್ರ ಲ್ಯಾಕ್ ಇದೆ, ಸೊ ನಾನು ಅದಕ್ಕೆ ನಿಮ್ಗೆ ಲವ್ ಮಾಡಿದೆ. ನನ್ನ ಮೈಂಡ್ ಸೆಟ್ ಅಲ್ಲಿ ಇರೋದು ನಿಮ್ಗೆ ಹೇಳಕ್ಕಾಗಲ್ಲ, ಬಟ್ ನನ್ನ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ನೆಕ್ಸ್ಟ್ ಡೇ ಕ್ರೋಸ್ ಅಲ್ಲಿ ಇರೋನ್ ಬರ್ತಾನೆ, ಐ ಲವ್ ಯು ಅಂತಾನೆ. ಲ್ಯಾಕ್ ಅಲ್ಲಿ ಇರೋನ ಸೈಡ್ಗೆ ಇಟ್ಬಿಟ್ಟು ಕ್ರೋ ಹತ್ರ ಹೋಗ್ಬಿಡ್ತಾಳೆ. ಸೊ ಇದನ್ನ ಪ್ರೀತಿ ಅಂತ ಕರೆಯೋಕ್ಕಾಗಲ್ಲ ಅಕ್ಕ. ಯಾವತ್ತಿದ್ರು ಪ್ರೀತಿ ಅನ್ನೋದು ನೋಡ್ದೆ ಅವರಲ್ಲಿ ಇದನ್ನೇ ಮೆನ್ಷನ್ ಮಾಡಿ ಪ್ರೀತಿ ಮಾಡಬಾರ್ದು. ಸೊ ಪ್ರೀತಿ ಮಾಡ್ತಿದ್ದಾರಾ, ಪ್ರೀತಿ ಮಾಡ್ತಾ ಇರ್ಬೇಕಷ್ಟೆ ನನ್ನ ಪ್ರಕಾರ. ಎಲ್ಲರೂ ಹೇಳ್ತಾರೆ ಪ್ರೀತಿಗಿಂತ ನಂಬಿಕೆ ದೊಡ್ಡದು. ನಿಮ್ಗೇನ್ ಅನ್ಸುತ್ತೆ? ಪ್ರೀತಿ ದೊಡ್ಡದು ಅನ್ಸುತ್ತಾ, ನಂಬಿಕೆ ದೊಡ್ಡದು ಅನ್ಸುತ್ತೆ? ಪ್ರೀತಿ ಇದ್ರೇನೆ ನಂಬಿಕೆ ಇರೋದು, ನಂಬಿಕೆ ಇದ್ರೆ ಪ್ರೀತಿ ಇರುತ್ತೆ. ಅವೆರಡರಲ್ಲಿ ಯಾವ್ದಿರ್ಬೇಕು ಅಂತ ನಿಮ್ಗೆ? ನಂಬಿಕೆ ಆಲ್ಮೋಸ್ಟ್ ಎಲ್ರು ನಂಬಿಕೆ ಅಂತಾನೆ ಹೇಳ್ತಾರೆ. ನಂಬಿಕೆ ಅನ್ನೋದು ಯಾವತ್ತಿದ್ರು ಒಂದ್ಸಲ ಅವನೇನಾದ್ರು ಮಾಡ್ದ ಅಂದ್ರೆ ಅದು ನಂಬಿಕೆ ಹೊಂಟೋಗ್ಬಿಡುತ್ತೆ. ಅದೇನೋ ಕ್ರಾಕರ್ ಆಗಿ ಒಂದ್ ಸ್ವಲ್ಪ ಏನೋ ನಂಬ್ತೀನಿ ಅಂತ ಅನ್ಕೋಬೋದು. ಬಟ್ ನಿಜವಾಗ್ಲೂ ಪ್ರೀತಿ, ಅವನೇನಾದ್ರು ತಪ್ಪು ಮಾಡಿ ಆ ನಂಬಿಕೆ ಸತ್ತೋದ್ರು ಕೂಡ ಅವಳನ್ನ ನಿಜವಾಗ್ಲೂ ಪ್ರೀತಿ ಮಾಡೋಳು ಏನಾಗಿರ್ತಾಳೆ ಅಂದ್ರೆ, ಆ ನಂಬಿಕೆಗೆ ಮತ್ತೆ ಪುನಃ ಜೀವ ಕೊಡ್ತಾಳೆ. ಆ ಪ್ರೀತಿ ಅನ್ನೋದಿದ್ರೆ ಅವಳಲ್ಲಿ, ಅವ್ನು ನಾನು ಪ್ರೀತಿಸ್ತಿದ್ದೀನಿ ಅಂದ್ರೆ, ತಪ್ಪು ಮಾಡ್ದ ಹೋಗ್ಲಿ ಬಿಡು, ಮತ್ತೆ ನೀನು ನಂಬ್ತೀನಿ ಅಂತ ಆ ನಂಬಿಕೆಗೆ ಜೀವ ಕೊಡೋದು ಪ್ರೀತಿ. ಆದ್ರೆ ನಂಗೆ ಡೌಟ್ ಇರೋದೇನಂದ್ರೆ, ನೀವೀಗ ಹೇಳಿದ್ರಿ ಪ್ರೀತಿ ಬಗ್ಗೆ PhD ಲೆವೆಲ್ ಅಲ್ಲಿ ಮಾತಾಡ್ತಿದ್ದೀರಾ, ಬಟ್ ದೀಪಿಕಾ ನಿಮ್ಗೆ ಪ್ರೀತಿ ಆಗಿದೆಯಾ? ಇವಾಗ ಬರುತ್ತೆ ನೋಡಿ ಸ್ಟೋರಿ. ಇರಿ ಹೇಳಿ. ನಮ್ಮ ರಿಲೇಟಿವ್ಸ್ ನಂಗೆ ಏನೋ ಬಿಡಿ. ಸೊ ಆ ಟೈಮಲ್ಲಿ ನಾನು ತುಂಬಾ ಪ್ರೀತಿಸ್ತಿದ್ದೆ ಅನ್ನೋದಕ್ಕಿಂತ ಚೈಲ್ಡ್ ಅವಾಗ ನಾನು SSLC. ಸೊ SSLC ಟೈಮಲ್ಲಿ SSLC 9th ಅಲ್ಲಿ ಇರಬೇಕು. ಅವಾಗ ನಾನು ಖೋಖೋ ಪ್ಲೇಯರು. ಅದರಲ್ಲೂ ನಾನು ಅದರಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಂಥ ವ್ಯಕ್ತಿ ಅಂದ್ರೆ ನಾನು ಒಬ್ಳೆ. ಸೂಪರ್. 5 minutes ವರ್ಗೂ ನಾನು ಆಡಿಸ್ತಿದ್ದೆ ಚೇಸಿಂಗ್ ಅಲ್ಲಿ, ರೇಸಿಂಗ್. ಆ ಟೈಮಲ್ಲಿ ಎಲ್ರು ಅವ್ರವ್ರ ಹುಡುಗರು ಅಂದ್ರೆ ಅವಾಗೆಲ್ಲ ಚಪ್ರಿ ತರ ಆಡ್ತಿದ್ವು. ಹೆಂಗದು ಚಪ್ರಿ ಅಂದ್ರೆ ಸುಮ್ಮನೆ ಏನೋ ಲವರ್ ಅಂದ್ರೆ ಅವನೊಬ್ಬ ಲವರ್, ನನ್ನ ಲವರ್ ಅವನು ಅಂತ ಆ ಥರ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಆ ಫ್ರೆಂಡ್ಸ್ ಅಲ್ಲಿ ನಂಗೆ ಸೌಟು ಅಂತ ಒಬ್ಳು ಫ್ರೆಂಡ್ ಇದ್ಲು. ಸೌಟು ಅಂತ ಹೆಸರು ಇಡ್ತಿದ್ವು. ಸೌಟು ಏನೇನೋ ಹೆಸರು, ಡಯಾನಾ, ಆ ಥರ ಡಯಾನಾನು ಹೆಸರು, ಲಕ್ಷ್ಮಿ, ಹಿಂಗೆ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಇದ್ವು. ನಮ್ದೊಂದು ಖೋಖೋ ಟೀಮು. ನಾನು ಓದಿದ್ದು ನಿರ್ವಾಣೇಶ್ವರ ಗರ್ಲ್ಸ್ ಹೈಸ್ಕೂಲಲ್ಲಿ. ಆಗೆಲ್ಲ ಅವ್ರವ್ರ ಬಾಯ್ ಫ್ರೆಂಡ್ಸ್ಗಳು ಬಂದಿದ್ದು.
ಸೌಟು ಕಮಾನ್ ಸೌಟು ಅಂತ ಅವ್ರು ಸೌಟು ಅಂತಲೇ ಫೇಮಸ್ ಆಗ್ಬಿಟ್ಟಿಲ್ಲ. ಬಟ್ ನಾನು ಅಷ್ಟು ಚೆನ್ನಾಗಿ ಆಡಿದ್ರು ನನ್ಗೆ ಯಾರು ಬಂದು ಆ ಥರ ಕೂಗ್ತಿರ್ಲಿಲ್ಲ, ಅಪ್ರಿಶಿಯೇಟ್ ಮಾಡ್ತಿರ್ಲಿಲ್ಲ. ನನಗೆ ನಮ್ಮ ಪಿ ಸರ್ ಬನಶಂಕರಯ್ಯ ಅವರೊಬ್ಬರೇ ನನಗೆ ಚೆನ್ನಾಗಾಡ್ದೆ ಮಗಳೇ ಅಂತಾನೆ ಅನ್ನೋರು, ಚೆನ್ನಾಗಾಡ್ದೆ ಮಗಳೇ. ನನಗೂ ಅನ್ಸೋದು ಅದೇ ಮೊಗ್ಗಿನ ಮಂತಲ್ಲಿ ನನಗೂ ಒಬ್ಬ ಗೆಳೆಯ ಬೇಕು. ಯಾರಿಗೋ ಏನೇನು ನೀಡುವ ದೇವನೇ ನಿಮ್ಮಯ ಮನವಿ ಸಲ್ಲಿಸಿದ್ರು. ಅದು ಹೆಂಗ ಆ ಥರ ಆಯ್ತು. ಅದಾದ್ಮೇಲೆ ಇಷ್ಟಪಟ್ಟು ಫ್ಯಾಮಿಲಿ ಆಗಿರೋದ್ರಿಂದ. ಬಟ್ ಅವ್ರು ಹೆಂಗ್ ಮಾಡ್ತಾ ಹೋದ್ರು ಅಂದ್ರೆ ಅಕ್ಕ, ನಾನು ಜಾಸ್ತಿ ಕೇರ್ ಮಾಡಿದಷ್ಟು ನನಗೆ ತುಂಬಾ ಇಗ್ನೋರ್ ಮಾಡ್ದು. ಅದೇ ನನ್ನ ನಂಬಿಕೆಗಿಂತ ಪ್ರೀತಿ ಎಲ್ಲಿವರೆಗೂ ಕೊಡಕ್ ಸಾಧ್ಯ ಆಯ್ತು ಅಂತಂದ್ರೆ, ಅವರು ಇಲ್ಲ ನನ್ ಕೆಟ್ಟ ಪದದಲ್ಲಿ ಬೈದ್ರೂ ಕೂಡ ನಾನು ಅಂದ್ರೆ ಅವಾಗ ಚೈಲ್ಡ್ ಅಲ್ವಾ ಅಂತ ಅಳ್ಕೊಂಡ್ ಕಿದ್ಕೊಂಡ್ ಕೂತ್ಕೊತಿದ್ದೆ. ಬಟ್ ಇವಾಗ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ದಿರೋರೆಲ್ಲ ಪ್ರೀತಿ ಮಾಡ್ತಿದ್ದಾರೆ. ನಾನು ಅವಾಗ ಮಾಡಿದ ತಪ್ಪನ್ನ ಈಗಲೂ ಎಲ್ಲರೂ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ಎಲ್ರಿಗೂ ಒಂದು ಮೆಚೂರ್ ಮೈಂಡ್ ಬರಬೇಕು. ನಾನು ಪ್ರೀತಿಯಲ್ಲಿ ಬಿದ್ದಿದ್ದೆ ನಿಜ, ಅವರಿಂದನೂ ಮೋಸ ಹೋಗಿರೋದು ನಿಜ. ಇವಾಗಿನ ಜನ್ರೇಷನ್ ಅಲ್ಲಿ ಡೌಟಲ್ಲೇ ಪ್ರೀತಿ ಮಾಡ್ಬೇಕಾಗುತ್ತೆ. ಬಡ್ಡಿ ಮಗ ಇವಾಗ ನನ್ ಜೊತೆ ಇದ್ದಾನೆ, ಸಂಜೆ ಯಾರ ಜೊತೆ ಇರ್ತಾನೋ. ಸೊ ಇವಾಗ ನಿಜ ನಂಬಕ್ಕಾಗಲ್ಲ ಅಕ್ಕ, ಯಾರು ನಮಗ. ನಾನು ಹಂಗಾಗಿ ಪ್ರೀತಿ ನಮಸ್ಕಾರ. ಬಟ್ ನಂಗೆ ಅನ್ಸೋದು ಮೇ ಬಿ ಈ ವೇ ಅಲ್ಲಿ ಆಗಬಹುದು. ಫಸ್ಟ್ ಈಗ ಹುಡುಗ ಹುಡುಗಿನೂ ಆಗಿರ್ಬೋದು, ಹುಡುಗಿಗೆ ಹುಡುಗನೂ ಆಗಿರ್ಬೋದು. ಫಸ್ಟ್ ಒಂದ್ ಕಡೆಯಿಂದ ಅಪ್ರಿಸಿಯೇಷನ್ ಬರ್ತಿರುತ್ತೆ, ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಎಲ್ಲಿವರೆಗೂ ಗೊತ್ತಾ, ನೀವು ಅವ್ರಿಗೆ ರಿಟರ್ನ್ ಕೊಡೋ ತನಕ ಕೊಟ್ಮೇಲೆ ಬಿಟ್ಬಿಡ್ತಾರೆ. ಯಾಕಿರ್ಬೋದು ಇದು? ಬೋರ್ ದಟ್ಸ್ ಕಾಲ್ ಬೋರ್. ಇದು ಪ್ರೀತಿ ಇದ್ರೆ ಬೋರ್ ಆಗೋವರೆಗೂ ಪ್ರೀತಿ ಈ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಆತರ ಸ್ವಲ್ಪ ದಿನ ಚಿನ್ನಿ ನೀನ್ ಊಟ ಮಾಡ್ದಾ, ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಮಾಡಲ್ಲ. ಬಂಗಾರ ಎಲ್ಲಿದ್ಯಾ, ನೀನ್ ಕಾಫಿ ಕುಡ್ದಾ, ಮನೆಗೆ ಹೋಗು ಬೇಗ ನೈಟ್ ಆಯ್ತು, ನಿನ್ಗೆ 6 ಗಂಟೆ ಮೇಲೆ ಎಲ್ಲೂ ಹೊರಗಡೆ ಹೋಗ್ಬೇಡ. ಈ ತರ ಫುಲ್ ಫಸ್ಟ್ ನನ್ ಫ್ರೆಂಡ್ಸ್ ನೋಡಿದೀನಿ, ಅವಳು ಊಟ ಮಾಡ್ಬೇಕಾದ್ರೆ ಆಲೂಗಡ್ಡೆ ಸೈಡ್ಗೆ ಇಕ್ತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ. ಈ ತರ ಲವ್ ಮಾಡ್ತಿರೋರು ಈ ವರ್ಷ ಒಬ್ರ ಜೊತೆ ಲವರ್ಸ್ ಡೇ ಮಾಡ್ಕೊಂಡ್ರೆ ಮುಂದಿನ ವರ್ಷ ಇನ್ನೊಬ್ರ ಜೊತೆ ಲವರ್ಸ್ ಡೇ ಅಂತಾನು ನೋಡ್ಬಿಟ್ಟಿದ್ದೀನಿ ನಾನಂತೂ. ಸೊ ಅವಾಗ ಅನ್ಸುತ್ತೆ ಅಕ್ಕ, ನಿಜವಾಗ್ಲೂ ಪ್ರೀತಿ ಎಲ್ಲಿಗೆ ಹೋಗಿದೆ. ಆಗಿನ ಕಾಲದಲ್ಲಿ ಪ್ರೀತಿನ ಹೆಂಗೆಲ್ಲ ವರ್ಣಿಸಿದ್ರು, ರಾಜ್ಕುಮಾರ್ ಸರ್ ಆಗಿರ್ಬೋದು, ಅವಾಗೆಲ್ಲ ಅದ ಮೂವಿಲೇ ಆಗಿರ್ಬೋದು. ಹೌದು, ಬಟ್ ರಿಯಲ್ ಆಗಿನ ಕಾಲದಲ್ಲಿ ಪ್ರೀತಿ ಅಂದ್ರೆ ಹೆಂಗಿತ್ತು ಅಲ್ಲ. ಬಟ್ ಈಗ ನಿಜ ಫನ್ ಅನ್ಸುತ್ತೆ ನನಗೆ. ಪ್ರೀತಿ ಯಾರ ಜೊತೆನೂ ಪ್ರೀತಿ, ಯಾರ ಜೊತೆನೂ ಮದ್ವೆ. ಅದ್ರಲ್ಲೂ ಲವ್ ಮ್ಯಾರೇಜ್ ಅಂತ ಅಂದ್ರೆ ನಾನು ಅನ್ಕೋತಾ ಇರ್ತೀನಿ, ಎಷ್ಟು ಸಲ ಕಿತ್ತಾಡಿರ್ತಾರೆ, ಎಷ್ಟು ಸಲ ಹೊಡೆದಾಡಿರ್ತಾರೆ, ಕೊನೆಗೇನೋ ಮದ್ವೆ ಆಗ್ತಿದಾರಲ್ಲ ಅಂತ ಖುಷಿ. ಆಮೇಲೆ ಇನ್ನೂ ಒಂದು ಡೌಟ್ ಬರುತ್ತೆ, ಎಷ್ಟು ದಿನ ಸಂಸಾರ ಮಾಡ್ಬೋದು ಇವ್ರು. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು, ನಿಜವಾಗ್ಲೂ ಪ್ರೀತಿ ಮಾಡೋರು 100ಕ್ಕೆ ಒಂದು 2%, 3% ಅಷ್ಟೇ ನನ್ ಸಿಗೋದು. ಅದು 90s ಕಿಡ್ ಮಾತ್ರ ಅಂತ ಅನ್ಸುತ್ತಾ? ಹೌದು, ಖಂಡಿತ, ನಿಜವಾಗ್ಲು. ಅದು 19s ಕಿಡ್ ಅಲ್ಲಿ ಯಾರ್ಯಾರೀಗ ನನಗೆ 30 ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂತ ಕಾಯ್ತಿರ್ತಾರಲ್ಲ, ನೋಡಿ 19s ಕಿಡ್ಸ್ ತುಂಬಾ ನಾವೆಲ್ಲ ಪ್ರೀತಿ ಮಾಡ್ತಾರೆ. ನಮ್ ಬಡಪಾಯಿ ಹುಡುಗನು ಯಾರಾದ್ರೂ ಲವ್ ಮಾಡಿ ನೋಡಿ ಪಾಪ, ಇವ್ರು ಅಲ್ಲೂ ಪ್ರಮೋಷನ್ ಕೊಡ್ತಿದ್ದಾರೆ ಪಾಪ. 90s ಕಿಡ್ ಪರವಾಗಿ ಮಾತಾಡ್ತಿದ್ದಾರೆ, 2K ಕಿಡ್. ಹೌದು, 2 ವರ್ಷ ಮುಂದೆ ಬಂದಿದ್ದೀನಿ ಅಷ್ಟೇ, ನಾನು ಇಲ್ಲಾಂದ್ರೆ ಹಿಂದೆನೆ ಬರ್ತಿದ್ದೆ. ಸೊ ನಾನು ಅವ್ರ ಪರನೇ ಇರ್ತೀನಿ, ಯಾಕೆಂದ್ರೆ ಹತ್ರದಿಂದ ನೋಡಿದೀನಿ ಲವ್ ಅದು ಇದು ಅಂತ. ಬಟ್ ಅಕ್ಕ, ನನ್ಗೆ ಈ ಟೈಮಲ್ಲಿ ಒಬ್ರು ನಾನು ನೆನಪಿಸ್ಕೊಳ್ಬೇಕು. ನನ್ಗೆ ಒಬ್ಬ ಹೆಂಗೆ ಅಂತಂದ್ರೆ, ಸುಮ್ಮನೆ ಅನ್ನೋನ್ ನಂಬರ್ ಕಾಲ್ ಬಂದಿದ್ದು. ಸೊ ಆ ಟೈಮಲ್ಲಿ ಕಾಲ್ ಬಂದಾಗ ನನಗೆ ಈ ಥರ ಲವ್ವಲ್ಲಿ ಅದೇ ಈ ಥರ ಅಂತಿದ್ದಾರೆ, ಮಾಡ್ತಿದ್ದಾರೆ, ಎಲ್ಲದನ್ನೂ ಹೇಳ್ತಾ ಇದ್ದೆ ನಾನು. ಈ ಥರ ಆಯಿತು, ಈ ಥರ ಇಲ್ಲ ಬಿಡು, ಪರವಾಗಿಲ್ಲ ಬಿಡು, ಎಲ್ಲದರಲ್ಲೂ ಮೋಟಿವೇಟ್ ಮಾಡ್ಕೊಂಡು ಬಂದರು. ಅವ್ರು ನೇಮೇನು ಬೇಡ ಅನ್ಕೋತೀನಿ. ಸೊ ಅವ್ರು ನನಗೆ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ವ್ಯಕ್ತಿ ಯಾರಿಗಾದ್ರೂ ಇದ್ದಾರೆ, ನೀನು ಲೈಫ್ ಪೂರ್ತಿ ಇರಬೇಕು ಅಂತ ನೀನೇನಾದರೂ ಅನ್ಕೋತೀಯ ಅಂದರೆ ಅದು ಆ ವ್ಯಕ್ತಿ ಮಾತ್ರ. ಈ ಥರ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಸೊ ಅಂಥವನು ಎಲ್ಲರ ಲೈಫಲ್ಲೂ ಇರ್ತಾನೆ. ಅದು ಕೆಲವರು ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಗೊತ್ತಿಲ್ದಾರ ಯಾರೋ ವ್ಯಕ್ತಿ ಆಗಿರ್ಬೋದು, ಅಂಥ ವ್ಯಕ್ತಿ ಒಬ್ಬ ಲೈಫಲ್ಲಿ ಇದ್ದರೆ ಸಾಕು.
ವೆರಿ ನೈಸ್. ನಿಮ್ ಲೈಫ್ ಅಲ್ಲಿ ಅವ್ರು ಇದಾರಲ್ಲ, ಅದಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ. ಇದೇ ಖುಷಿ ನಿಮ್ ಜೊತೆ ಇರ್ಲಿ, ಆ ವ್ಯಕ್ತಿನೂ ನಿಮ್ ಜೊತೆಗೆ ನಿಮ್ ಲೈಫ್ ಪೂರ್ತಿ ಇರ್ಲಿ ಅನ್ನೋ ಆಶಯವನ್ನ ಹೇಳ್ತಾ ನಾವು ಸ್ವಲ್ಪ ಟಾಪಿಕ್ ಚೇಂಜ್ ಮಾಡೋಣ ಇವಾಗ. Change ಮಾಡಿ. ಈಗ ಸೋಷಿಯಲ್ ಮೀಡಿಯಾಗೆ ಹೋಗೋಣ. ಏನ್ ಹೇಳ್ತೀರಾ ಸೋಷಿಯಲ್ ಮೀಡಿಯಾ ಬಗ್ಗೆ? ಹೇಳಿದ ತಕ್ಷಣ ನಗ್ತಿದ್ದೀರಾ ನೀವು. ನನಗೆ ಏನ್ ಅನ್ನಿಸ್ತು ಗೊತ್ತಾ, ಈ ಫ್ರೆಂಡ್ ಅಂತ ಹೇಳ್ತಿದ್ನಲ್ಲ, ಈಗ ತಾನೇ ಮಾತಾಡಿದ್ನಲ್ಲ, ಅವನಿಗೊಬ್ಬ ಫ್ರೆಂಡ್ ಇದ್ದಾನೆ. ಫ್ರೆಂಡ್ ಇಂದ ಫ್ರೆಂಡ್. ಅವನ ಹೆಸರು ಕುಡ್ಕ ಅಂತ. ಕೆಟ್ಟದಾಗ ಹೆಸರು ಇಟ್ಕೊಂಡ್ಬಿಟ್ಟಿದೆ ಬಿಡಿ, ಅಷ್ಟು ಕುಡಿತಾನೆ ಅವನು. ಅವನು ಈಗ ನೀವು ರೀಲ್ಸ್ ನೋಡಿರ್ಬೋದು, ಮೂಲತಃ ಚಿಕ್ಕಮಂಗ್ಳೂರು ಅನ್ಸುತ್ತೆ. ಈಗ ರೀಲ್ಸ್ ಟ್ರೆಂಡ್ ಆಗ್ತಿದ್ದಿಲ್ಲ, ಆಂಟಿ ಬಂದು ಮದುವೆ ನಿಲ್ಸಿದ್ದು ನೋಡಿಲ್ವಾ? ಇರ್ಲಿ, ನಾವು ಆಮೇಲೆ ಹಾಕೋಣ ಸ್ಕ್ರೀನ್ ಮೇಲೆ. ಹೇಳಿ ನೀವು ಕಥೆ. ಅದು ಅದೇ ಅವ್ಳು ಇನ್ನೊಬ್ಬ ಲವ್ ಆಂಟಿ ಲವರ್, ಅವನು ಆಂಟಿನ ಲವ್ ಮಾಡ್ತಿರ್ತಾನೆ. ಈಗ ಒಂದು ಹುಡುಗಿನ ಮದ್ವೆ ಆಗ್ಬೇಕಾದ್ರೆ ಆಂಟಿ ಬಂದು ರಂಪಾಟ ಮಾಡಿ ಮದ್ವೆ ಎಲ್ಲ ಕ್ಯಾನ್ಸಲ್ ಮಾಡಿದ್ರಲ್ಲ. ಓಕೆ, ಈಗ ಹೌದು, ಮಾಸ್ಕ್ ಎಲ್ಲ ಮಾಸ್ಕ್ ಹಾಕೊಂಡ್ ಬಂದಿದ್ರಲ್ಲ. ನಾನ್ ಅವನಿಗೆ ಮೊನ್ನೆ ಫೋನ್ ಮಾಡಿ, ನಿನ್ ಲೈಫ್ ಹಿಂಗೆ ಆಗ, ಯಾಕೆ ಅವನು ಆಂಟಿ ಲವರು. ಪಾಪ ಅವ್ರದ್ದೇನಾದ್ರು ಗೊತ್ತಾಗ್ಬಿಟ್ರೆ ಆಂಟಿ ಲವರು. ಅವನು ಅಂದ್ರೆ ಹೆಸರು ಹೇಳಿಲ್ಲ ನಾನು, ಅದಕ್ಕೆ ಗೊತ್ತಾಯ್ತು ಬಿಡಿ. ಹೆಸರು ಹೇಳಿಲ್ಲ ಅವರು. ಅವನ ಲೈಫಲ್ಲಿ ಎಲ್ಲಾದ್ರೂ ಏನಾದ್ರೂ ನಿಜವಾಗ್ಲೂ ಮದ್ವೆ ಮಾಡಕ್ ಹೋಗಿ ಅವ್ರು ಇದೇ ತರ ರೀಕ್ರಿಯೇಟ್ ಆಗುತ್ತೆ ನೋಡೋ ನಿನ್ ಲೈಫಲ್ಲಿ ಅಂತ ಹೇಳಿದೀನಿ. ಆಂಟಿ ಲವರ್ ಬಗ್ಗೆ ಏನ್ ಹೇಳ್ತೀರಾ? ಜಾಸ್ತಿ ಇದಾರೆ ಆಂಟಿ ಲವರ್ಸ್ಗಳು. ಏನಿದು ಕಾನ್ಸೆಪ್ಟ್? ಆಂಟಿ ಲವರ್ ಅಂದ್ರೆ ಮದ್ವೆ ಆಗಿರೋರ್ನ ವಾಪಸ್ ಲವ್ ಮಾಡೋದ ಅಥವಾ ಸ್ವಲ್ಪ ಏನೋ ಗೊತ್ತಿಲ್ಲ ಅಕ್ಕ, ಬಟ್ ಆಂಟಿ ಲವರ್ ಅಂತ ಗೊತ್ತ. ಎಲ್ರು ಕರೀತಾರೆ ಅವನ್ನ, ಆಂಟಿ ಲವರ್, ಬಾರೋ ಆಂಟಿ ಲವರ್ ಅಂತ. ಬಟ್ ಇನ್ನೊಬ್ಳು ಹುಡುಗಿನ ಮಾತ್ರ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತು, ಬಟ್ ಆದ್ರೂ ಆಂಟಿ ಲವರ್ ಅಂತ ಕರೀತಾರೆ. ಸೊ ನಾನು ಅನ್ಕೋತಾ ಇದ್ದೆ, ನಿನ್ ಮದ್ವೆ ಖಂಡಿತ ಹಿಂಗಾಗುತ್ತೆ ನೋಡೋ ಅಂತ. ಆ ಲವ್ ಮಾಡ್ತಿರೋ ಹುಡುಗಿನೇ ಆಂಟಿನೋ ಅಥವಾ ಏನೋ ಗೊತ್ತಿಲ್ಲ ನನಗೆ, ಬಟ್ ಎಲ್ರು ಹಂಗೆ ಹೇಳ್ತಿರ್ತಾರೆ ಅವನಿಗೆ. ಸೊ ಅದ್ ರೀಲ್ಸ್ ಬಂದ ತಕ್ಷಣ ಅವನಿಗೆ ಶೇರ್ ಮಾಡಿದ್ ನಾನು. ಎಸ್, ವೆರಿ ನೈಸ್. ರೀಲ್ಸ್ ಬಗ್ಗೆ ಮಾತಾಡಿದ್ರಿ. ತುಂಬಾ ಕ್ರಿಂಜ್ ಕಂಟೆಂಟ್ಗಳನ್ನೆಲ್ಲ ಮಾಡ್ತಾರೆ ಗೊತ್ತಾ ಇವಾಗ. ಈ ಅಂಥ ಕಂಟೆಂಟ್ಗಳ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅಂಥ ಕಂಟೆಂಟ್ಗಳೇ ಓಡ್ತಿದೆ, ಜೊತೆಗೆ ಒಳ್ಳೆ ಕಂಟೆಂಟ್ ಮಾಡೋರಿಗೆ ವೇದಿಕೆ ಸ್ವಲ್ಪ ಸ್ಲೋ ಆಗ್ತಿದೆ ಅಂತ ಅನ್ಸುತ್ತಾ, ಅಥವಾ ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ? ಹೌದು ಅಕ್ಕ, ಇದನ್ನ ನೀವ್ ಹೇಳ್ದಂಗೆ ಥಿಂಕ್ ಮಾಡಕ್ಕೆ ನಾವು ಅದು ರಿಯಾಲಿಟಿ ಇರೋದೇ ಹಂಗೆ. ಏನು ಅಂದ್ರೆ ಉಂಡೆ ಎದ್ದೆ ಮಕ್ಕಂಡೆ, ಅದ್ ಮಾಡ್ದೆ ಇದ್ ಮಾಡ್ದೆ, ಕೆಟ್ಗೆಡ್ದಾಗ ಮಾತಾಡ್ದೆ, ಕನ್ನಡ ಅಂದ್ರೆ ಏನಾನೋ ಅದ್ ಮ್ಯಾಟ್ರೇ ಇರಲ್ಲ. ಸುಮ್ಮನೆ ಬಡಬಡ ಈ ಖಾಲಿ ಲೋಟದೊಳಿಕೆ ಡಬ್ದೊಳಿಗೆ ಕಲ್ಲಾಕಿ ಅನ್ಸ್ತಾರಲ್ಲ, ಏನೂ ಇರಲ್ಲ ಅದ್ರಲ್ಲಿ. ಕೆಲವೊಂದು ನಿಜ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಪೇಂಟ್ ಮಾಡಿರೋರು ಇರ್ತಾರೆ. ಅದರಲ್ಲೂ ಬರೀ ಪೆನ್ಸಿಲಲ್ಲಿ ಪೇಂಟ್ ಮಾಡಿರೋರು ಇರ್ತಾರೆ, ಪೆನ್ಸಿಲಲ್ಲಿ ಬರ್ದಿರೋರು ಅಂದರೆ ಇರ್ತಾರೆ, ಒಳ್ಳೆ ಹಾಡು ಹೇಳೋರು ಇರ್ತಾರೆ. ತುಂಬ ಜನ ಅದಕ್ಕೆ ಕಮೆಂಟ್ಸ್ಗೆ ಮತ್ತು ಕ್ರಿನ್ಸಿ ಆ ಥರ ಮಾಡಿರ್ತಾರೆ. ಅವ್ರ ಕಮೆಂಟ್ಸ್ಗೂ ಅವ್ರ ಲೈಕ್ಸ್ಗೂ ಅವ್ರ ಶೇರ್ಗೂ, ಇವ್ರ ಕಮೆಂಟ್ಸ್ಗೂ ಇವ್ರ ಲೈಕ್ಸ್ಗೂ ಇವ್ರ ಶೇರ್ಗೂ ಲಾಡ್ ಆಫ್ ಡಿಫ್ರೆನ್ಸ್ ಇರುತ್ತೆ ಅಕ್ಕ. ಯಾರಾದ್ರೂ ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತಿದ್ದಾರೆ, ಅವ್ರನ್ನ ಟ್ಯಾಲೆಂಟ್ ವೈಸ್ ಆಗಿ ಅವ್ರೇನಾದ್ರೂ ತೋರಿಸ್ತಿದ್ದಾರೆ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅದನ್ನ ಯಾರು ನೋಡೋದೇ ಇಲ್ಲ ಅನ್ಸುತ್ತೆ, ಶೇರೇ ಮಾಡಲ್ಲ. ಇಷ್ಟೇ ಅದು. ಅದೇ ಏನಾದ್ರು ಬ್ಯಾಡ್ ಆಗಿರೋದು ಅಥವಾ ಏನೋ ಬೇರೆ ಸಮಥಿಂಗ್ ಏನು ಇಲ್ಲ ಅದ್ರಲ್ಲಿ ಅನ್ನೋದನ್ನೇ ಜಾಸ್ತಿ ಶೇರ್ ಮಾಡ್ತಾರೆ. ಅದೆಲ್ಲ ಹೇಳಿದ್ರೆ ಪಾಪ ಅವ್ರು ನೊಂದ್ಕೊಂಡ್ಬಿಡ್ತಾರೆ. ಬಟ್ ಯಾವ ಡೈಲಾಗ್ ನಿಮ್ಗೆ ನೆನಪಿದೆ? ಅಂದ್ರೆ ಅಕ್ಕ, ಅದ್ರಲ್ಲಿ ಯಾವಾಗ್ಲೂ ತುಂಬಾ ಇದಾಗಿದ್ದು, ಈಗ ಒಬ್ರು ಇದಾರೆ ಅಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನನ್ಗೆ. ಅದೇ ತುಮ್ಕೊಂಡೆ ತುಂಬ್ಕೊಂಡು ಹೊಡಿತೀನಿ. ಇನ್ನೊಂದ್ಸಲ ಪ್ಲೀಸ್. ಅದೇನು ತುಂಬ್ಕೊಂಡೆ ತುಂಬ್ಕೊಂಡು ಹೊಡಿತೀನಿ. ಮತ್ತೊಂದು ಅಮ್ಮಕ್ಕ ಡುಮುಕ್ಕು ಅಬಾಲ್ ಡುಬಾಲ್ ಡಬಾಲ್ ಯಾಕೆ ಜನರೇ. ಆಮೇಲೆ ಇನ್ನೊಂದು ಅವನ ಹೆಸರು ಗೊತ್ತಾಗ್ತಿಲ್ಲ ನನಗೆ. ಅಲ್ಲ ಮುಂದೆ ಇಲ್ಲ ಅವನ ಹೆಸರು, ಅದೇ ಕಿಪ್ಪಿ ನನ್ನೋಳು ಅಂತಿರ್ತಾನಲ್ಲ ಅವನು. ಇವನ್ನೆಲ್ಲ ನೋಡಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಕಮೆಂಟ್ ಪಕ್ಷ ಗೊತ್ತಿಲ್ಲ, ಅಯ್ಯೋ ನಾನು ರೀಚಾರ್ಜ್ ಮಾಡ್ಸಿದ್ದು ಇದಕ್ಕ, ನನಗೂ ಅನ್ಸುತ್ತೆ ನಾನು ರೀಚಾರ್ಜ್ ಮಾಡ್ಸಿದ್ದು ಇದಕ್ಕ ಅಂತ. ಸೊ ಕೆಲವರು ಕಂಟೆಂಟ್ ಕೊಡೋರು ಇದ್ದಾರೆ ಅಕ್ಕ ಇನ್ಸ್ಟಾಗ್ರಾಮಲ್ಲಿ, ಕೆಲವರು ದಾರಿ ತೋರಿಸೋರು ಇದ್ದಾರೆ, ಕೆಲವರು ಹಾಡು ಮಾಡೋರು ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಇದೆ, ವರ್ಲ್ಡೇ ಇನ್ಸ್ಟಾಗ್ರಾಮಲ್ಲಿ ನಿಂತಿದ್ದೇನೋ ಅನಿಸುತ್ತೆ. ಯಾರಾದರೂ ಫ್ರೀ 1-2 ಸೆಕೆಂಡ್ ಫ್ರೀ ಇದ್ರೂ ತಡಿ ಇನ್ಸ್ಟಾಗ್ರಾಮ್ಗೆ ಹೋಗೋಣ
ಆದ್ರೆ ಏನ್ ಮಾಡ್ತೀರಾ, ನಾನು ಇನ್ಸ್ಟಾಗ್ರಾಮ್ ತೆಗ್ದಾಗೆಲ್ಲ ಅವರೇ ಬರ್ತಾರೆ ನನ್ಗೆ. ಎಲ್ರ ಪ್ರಾಬ್ಲಮ್ ಇದೆ ಅಲ್ವಾ, ದಟ್ಸ್ ಟ್ರೂ. ಹೌದು, ಎಸ್. ಅದನ್ನ ಫನ್ನಿ ಆಗಿ ಅದನ್ನ ಶೇರ್ ಮಾಡ್ಬಿಡ್ತಾರೆ. ಸೊ ಮಾಡ್ಬಿಡ್ತಾರೆ. ಅವರು ತುಂಬಾ ವೈರಲ್ Viral ಆಗ್ತಾರೆ. ಆಗ್ತಾರೆ. ಅದೇ ನಾವುಗಳು ಜನರು ಅಂತ ಹೇಳಕ್ಕಲ್ಲ, ಯಾಕಂದ್ರೆ ನಾನು ಯೂಸ್ ನಾವೇ. ಮಾಡ್ತೀನಿ. ನಾವುಗಳು ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರ್ಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿದೆ. ಈ ಕೆಲವರು ಹಸ್ದವ್ರಿಗೆ ಅನ್ನ ಕೊಡ್ತಿರ್ತಾರೆ, ಅದನ್ನ ತೋರಿಸ್ತಾರೆ, ಅದರಿಂದ ಬೇರೆಯವ್ರಿಗೂ ಅನ್ಸುತ್ತೆ ನಾವು ಕೊಟ್ಟರೆ ಚೆನ್ನಾಗಿರುತ್ತೆ. ಹೌದು. ಸೊ ಈ ತರ ಇರೋರ್ನ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಟ್ರೂ. ಈಗ ದೀಪಿಕಾ ಅವ್ರ ಜೊತೆ ಒಂದ್ ಡೈಲಾಗ್ ಹೇಳ್ಸಿಲ್ಲ ಅಂದ್ರೆ ನಾವ್ ಎಂಡ್ ಮಾಡೋದಿಕ್ ಆಗೋದಿಲ್ಲ. ಒಂದ್ ಯಾವ್ದಾದ್ರು ಸೂಪರ್ ಆಗಿರುವಂತ ಡೈಲಾಗ್. ಅಂದ್ರೆ ನಾನು ಫಸ್ಟ್ ಆಡಿಷನ್ ಕೊಟ್ಟಾಗ ಮಾಡಿದ್ದೇನೆ ಮಾಡ್ತೀನಿ. ಏ ಮಾದ, ಅತ್ತ ಕರ್ಕೊಂಡು ಹೋಗೋ ನೀನ್ ಎಮ್ಮೆನ ಹಾಳಾದೋನೆ, ಈ ಸುಡ್ಗಾಡ್ ಎಮ್ಮೆ ಮೈ ತೊಳೆಯೋದಕ್ಕೆ ಈ ಕಡೆ ನೀರೇ ಆಗ್ಬೇಕೇನೋ. ಲೇ ಈರಮ್ಮ, ನಿನ್ ಬಟ್ಟೆನೆಲ್ಲ ಆಮೇಲೆ ಹೋಗಿ, ನಾನು ಬೆಳ್ಳಿ ಕೊಡದಲ್ಲಿ ನೀರ್ ತಗೊಂಡೋಗ್ಬೇಕು. ಏನೇ ತಾಟ್ಗಿತ್ತಿ, ಅವಳಿಗೆ ಹೇಳಿದ್ ನಿನ್ ಕೇಳಿಸ್ಲಿಲ್ವಾ? ನಾ ಸಾವ್ಕಾರ್ ಮಗಳು ಅಂದ್ರೆ ಅಷ್ಟೊಂದ್ ಸಲಿಗೆ ನಾನು ನಿನ್ಗೆ. ಆಹಾ, ಏನೇ ಕೊಳಕ್ ಮೂತಿ ವೆಂಕನ್ ಸುಬ್ಬಿ, ನಿನ್ ಮೈನ ಎಷ್ಟ್ ತಿಕ್ ತೊಳೆದ್ರು ನಿನ್ ಕಾಗೆ ಬಣ್ಣ ಏನ್ ಬದ್ಲಾಗಲ್ಲ. ಎದ್ಬಾ ಈಚೆ. ಅರೆ ಎದ್ಬಾರ ಈಚೆ. ಸಾಕು. ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು. ಯಾವ್ದಾದ್ರು ಸ್ಲ್ಯಾಂಗ್ ಅಲ್ಲಿ ನಿಮ್ ಮಾತಾಡಕ್ ಬರುತ್ತೆ? ಯಾವ್ದಾದ್ರು ಮಂಗಳೂರು ಸ್ಲ್ಯಾಂಗ್ ಅಥವಾ ಯಾವ್ದೋ ಉತ್ತರ ಕರ್ನಾಟಕ ಬೇರೆ, ಅಥವಾ ಯಾವ ತರ ಆತರ ಮಾತಾಡಕ್ ಗೊತ್ತಾಗುತ್ತೆ ನಿಮ್ಗೆ? ಅಂದ್ರೆ ಡೈಲಾಗ್ ಇಲ್ಲ, ಒಂದು ಬಜಾರಿ ಡೈಲಾಗ್ ಹೊಡೀರಿ ನೋಡೋಣ. ಯಾರಾದ್ರೂ ಬಜಾರಿ ತರ ಬಂದು, ನೀವು ನಿಮ್ ಅಕ್ಕಪಕ್ಕ 2 ಮನೆ ಇದೆ ಅಂತ ಅನ್ಕೊಳ್ಳಿ, ಓಕೆನಾ? ಅಕ್ಕಪಕ್ಕದ ಮನೆಯಲ್ಲಿ ನೀರ್ ತಕೊಂಡು ಬರಕ್ಕೆ ಅಂತ ನೀವ್ ಹೋಗ್ಬೇಕು. ನೀವ್ ಮುಂದೆ ಹೋಗಿರ್ತೀರಾ, ಇನ್ನೊಬ್ಳು ಹಿಂದೆ ಬಂದಿರ್ತಾಳೆ. ಬಟ್ ನಿಮ್ಮ ಏನ್ ಕೊಡ ಇದೆ ಅದನ್ನ ತಳ್ಳಿ ಅವಳು ನೀರ್ ತಗೊಳಕ್ಕೆ ಅಂತ ಬರ್ತಾಳೆ. ಇದು ಸಿಚುವೇಶನ್. ಬೇಡ, ದಯವಿಟ್ಟು ಬಾಯಲ್ಲಿ ಬರೀ ಸಂಸ್ಕೃತನೇ ಸಂಸ್ಕೃತ ಹೇಳ್ಬೇಕು, ನಮ್ ಕಿವಿ ಇಂಪ ಆಗ್ಬೇಕು. ಆ ತರ ಸಂಸ್ಕೃತ ಕೇಳೋದು ಇಂಪು, ಬಟ್ ನಮ್ ಸಂಸ್ಕೃತ ಚೆನ್ನಾಗಿರಲ್ಲ. ಒಂದು ಪ್ರಯತ್ನ. ಇಟ್ಟಾಯ್ತು. ಏಯ್, ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಬೆಳಗಿಂದ ನಾನು ರೋಡಲ್ಲಿ ನಿಂತ್ಕೊಂಡು ಲೈನ್ ಅಲ್ಲಿ ನಿಂತ್ಕೊಂಡು ನೀರ್ಕ್ ಬಂದಿದ್ದೀನಿ, ನೀನ್ ಇವಾಗ ಬಿನ್ಗೆ ಇಟ್ಬಿಟ್ರೆ ನಾನು ಹೆಂಗೆ ಸುಮ್ನಿರ್ಬೇಕು? ನಿಮ್ಮ ಅಪ್ಪ ಯಾವತ್ ಸಾರಿ, ನೀನ್ ನೆನ್ನೆ ಮೊನ್ನೆ ಬಂದಿರೋಳು ಊರಿಗೆ, ನಾನು ಹುಟ್ತಾನೆ ಈ ಊರಲ್ಲಿ ಇರೋಳು. ಏನ್ ಅನ್ಕೊಂಡಿದ್ದೆ? ಅತ್ತಗೆ ಬಿನ್ಗೆನಾ? ಏನ್ ಅಪ್ಪ ಮಕ್ಳು ಎಲ್ಲ ಬಂದ್ಬಿಡ್ತಾರೆ. ಅಂದ್ರೆ ನಮ್ಮೂರಲ್ಲಿ ಆಗಿದ್ದು ಅವ್ರ ಅಪ್ಪ ಮಕ್ಳು ಏನಾದ್ರೂ ಬಂದ್ಬಿಡ್ತಾರೆ ಫುಲ್ಲು. ಅದೇನಾದ್ರೂ ಆಗಿರ್ಲಿ. ಇವಾಗ ಅದಿಲ್ಲ ಬಿಡಿ, ಯಾಕಂದ್ರೆ ಮನೆಗಂಗೆ ಅಂತ ನೀರ್ ಹಾಕಿಸ್ಬಿಟ್ಟಿದ್ದಾರೆ. ಸೊ ಈಗ ಜಗಳ ಎಲ್ಲ ನೋಡೋದ್ ಕಡಿಮೆ, ಆದ್ರೆ ಅವಾಗ ಚೆನ್ನಾಗಿತ್ತು. ಎಸ್, ಸೂಪರ್, ವೆರಿ ನೈಸ್. ತುಂಬಾ ಖುಷಿ ಆಯ್ತು ದೀಪಿಕಾ ನಿಮ್ ಜೊತೆ ಮಾತಾಡಿ. ಈಗ ದೀಪಿಕಾ ನಿಮ್ಗೋಸ್ಕರನೇ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ, ನಿಮ್ಮನ್ನ ಇಷ್ಟ ಪಡೋರು ಇದ್ದಾರೆ, ನಿಮ್ಮನ್ನ ಪ್ರೀತಿಸೋರು ಇದ್ದಾರೆ, ಇನ್ನಷ್ಟು ಹೊಸ ಪ್ರಾಜೆಕ್ಟ್ ಜೊತೆ ಬರ್ಬೇಕು ನೀವು ಅಂತಾನು ಆಶಯದೊಂದಿಗೆ ತುಂಬಾ ಜನ ಇದ್ದಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ನನ್ನನ್ನ ಇಲ್ಲಿವರೆಗೂ ಗುರುತಿಸಿ ನಾನು ಎಲ್ಲಾದ್ರೂ ಬರ್ತಾ ಇದ್ದಾಗ ಇವ್ರು ದೀಪಿಕಾ ಅಲ್ವಾ, ಮಹಾನಟಿ ದೀಪಿಕಾ ಅಲ್ವಾ ಅಂತ ಗುರುತಿಸಿದಾರಲ್ವಾ, ಸೊ ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಸೊ ಇದೇ ತರ ನಾನು ನಿಮ್ಮನ್ನ ಮನರಂಜಿಸ್ತಿರ್ತೀನಿ. ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗ್ಲಿ ಅಂತ ನೀವು ನನಗೆ ಆಶೀರ್ವಾದ ಮಾಡಬೇಕು. ಸೊ ನನಗೆ ಖುಷಿ, ಎಲ್ಲರೂ ಮನಸ್ಸಲ್ಲೂ ನಾನು ನೆಲೆ ಇರೋಕ್ಕಾಗಲಿಲ್ಲ ಅಂದ್ರೂ ಕೆಲವೊಂದಿಷ್ಟು ಜನರಲ್ಲಿ ಕೆಲವರು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಕೆಲವರು ನನ್ನ ನಾಟಕ ಅಂತ ಅನ್ಕೊತಾರೆ, ಏನೇನೋ ಅನ್ಕೋತಾರೆ. ಬಟ್ ನಾಟಕ ಅನ್ಕೊಳೋದ್ರಲ್ಲೂ ಅವ್ರ ಮನಸ್ಸಲ್ಲೂ ನಾನಿದ್ದೀನಿ. ಸೊ ನೆಗೆಟಿವ್ ಪಾಸಿಟಿವ್, ಸೊ ನಾನು ಅವ್ರ ಜೊತೆ ಇದ್ದೀನಿ. ಸೊ ನನಗೆ ಖುಷಿ ಅಕ್ಕ, ಇಂಥ ನಾನು ಒಬ್ಳು ಬೇರೆಯವ್ರಿಗೆ ಅಭಿಮಾನಿ. ಸೊ ನನಗೂ ಯಾರಾದರೂ ಒಬ್ರು ಅಭಿಮಾನಿ ಇದ್ದಾರೆ ಅಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಇಂಥ ಟೈಮಲ್ಲಿ ನಾನು ಹೇಳ್ಬೇಕು, ನನಗೆ ಜಾಸ್ತಿ ಯೂತ್ಸ್ ಫ್ಯಾನ್ಸ್ ಇದ್ದಾರೆ ಅನ್ನೋದಕ್ಕಿಂತ ಅಮ್ಮಂದರು, ಅಜ್ಜಿಯಂದರು, ಅಂಕಲ್ಗಳು, ತಾತ ಅವರೆಲ್ಲ ಯಾರಾದರೂ ಬಂದರೆ ಅದು ಸೆಲ್ಫಿ ತಗೊಂಡು ಆದಮೇಲೆ ಎಲ್ಲಾದರೂ ಈವೆಂಟ್ಸ್ಗೆ ಹೋದಾಗ, ಅಕ್ಕ ನಮ್ಮ ಅಜ್ಜಿ ನಿಮ್ಮನ್ನು ಯಾವಾಗಲೂ ನೋಡ್ತಿರುತ್ತೆ ಅಕ್ಕ ನಮ್ಮ ಅಮ್ಮಂಗೆ ನೀವಂದರೆ ತುಂಬ ಇಷ್ಟ ಅಕ್ಕ ಅಂತ ಹೇಳ್ತಿದ್ದು. ನಾನು ಅಂದರೆ ನಿಮ್ಗೆ ಇಷ್ಟ ಇಲ್ವಾ ಸೆಲ್ಫಿ ತಕ್ಕೊಳ್ಳೋದು ಅವ್ರ ಅಮ್ಮಂಗೆ ತೋರ್ಸೋಕ್ಕೆ? ನನಗೆ ಖುಷಿ ಆಗುತ್ತೆ. ಇಂಥ ವಿಚಾರದಲ್ಲಿ ಯೂತ್ಸಿಗೆ ಬೇಗ ಕನೆಕ್ಟ್ ಆಗ್ಬೋದು. ಬಟ್ ಅಮ್ಮಂದ್ರಿಗೆ, ಅಜ್ಜಿಯಂದ್ರಿಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಪ್ಯೂರ್ ಹಾರ್ಟ್ ಇರ್ಬೇಕು. ಸೊ ನನ್ಗೆ ಆ ಪ್ಯೂರ್ ಹಾರ್ಟ್ ಇದೆ ಅಂತ ಅನ್ಕೋತೀನಿ. ಸೊ ನನ್ಗೆ ಖುಷಿ ಅಕ್ಕ, ಅಂಥವ್ರಿಗೂ ನಾನು ರೀಚ್ ಆಗಿದ್ದೀನಿ ಅಂತ. ಸೊ ಯೂತ್ಸಿಗೂ ಕೂಡ ಕನೆಕ್ಟ್ ಆಗೋ ಥರ ಹೊಸ ಹೊಸ ಪ್ರಾಜೆಕ್ಟ್ಗಳಲ್ಲಿ ನಾನು ಒಳ್ಳೊಳ್ಳೆ ಮೂವಿಗಳು ಮಾಡಲಿ. ಎಸ್, ನಿಮ್ಮ ಕನ್ಸೇನಿದೆ ದೀಪಿಕಾ, ಅದು ನನ್ಸಾಗ್ಲಿ. ಹೊಸ ಹೊಸ ಪ್ರಾಜೆಕ್ಟ್ ಮಾಡಿ ಹೀಗೆ ನಗಿಸ್ತಾ ಇರಿ, ಖುಷಿಯಾಗಿರಿ. ಮತ್ತೇನ್ ನೀವು ಫಿಲ್ಟರ್ ಇಲ್ಲದೆ ಮಾತಾಡ್ತಿರಲ್ಲ, ಅದು ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ, ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಿ. ಹೀಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗ್ಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು. ಖುಷಿಯಾಗಿರಿ. ಹೀಗೆ ನೆಕ್ಸ್ಟ್ ಮೂವಿ ಯಾವ್ದಾದ್ರು ಇಂಟರ್ವ್ಯೂಗೆ ಬರೋ ಹಾಗಾಗ್ಲಿ. ಖಂಡಿತ ನಿಮ್ಮ ಆಶಯದಂತೆ, ನಿಮ್ಮ
ನಿಮ್ಮ ಆಸೆ ಅಂತೆ ಆಗ್ಲಿ. ನಮ್ಮ ಆಸೆ ಅಂತ ಆಗ್ಲಿ, ಇದು ಇಷ್ಟು ಈಸಿ. ಸೊ ನಮ್ಮ ಆಸೆ ಅಂತ ನೆಕ್ಸ್ಟ್ ಅವರನ್ನ ಮೂವಿ ಇಂಟರ್ವ್ಯೂ ಅಲ್ಲಿ ನಾವು ಇಬ್ರು ಮೀಟ್ ಆಗೋ ಹಾಗೆ ಆಗ್ಲಿ ಅನ್ನೋಂತ ಆಶಯವನ್ನ ಹೇಳ್ತಾ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನನ್ನನ್ನು ಕೂಡ ಟ್ಯಾಗ್ ಮಾಡಿ.